ಜೈ ಶ್ರೀರಾಮ್. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್. ಜೈ ಶ್ರೀರಾಮ್. ಇವತ್ತು ಶ್ರೀರಾಮನ ಮತ್ತು ಗುರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಗೌಡಪಾದ ಕಾರಿಕೆ ಅಂದ್ರೆ ಗೌಡಪಾದ ಹೃದಯ, ಅದರಲ್ಲಿ ಇವತ್ತು 23ನೇ ಮಂತ್ರದಿಂದ ಮಾಡಬೇಕಾಗಿದೆ. ನಾವು ಅದ್ವೈತ ಪ್ರಕರಣ, ಇದು 3ನೇ ಪ್ರಕರಣ ನಾವು ಮಾಡ್ತಾ ಇರೋದು. ಎಪಿಸೋಡ್ ಬಂದಿದೆ 15. ಇದರ ಹಿಂದೆ ಏನಾಗಿತ್ತು ಸ್ವಲ್ಪ ಮೆಲ್ಕಾಕೊಂಡು ಹೋದ್ರೆ ನಮಗೆ ಕನೆಕ್ಷನ್ ಸಿಗುತ್ತೆ. ಈಗ ನಾವಿಷ್ಟೇ ತಿಳ್ಕೋಬೇಕಾಗಿರೋದು. ಇಲ್ಲಿ ಹಿಂದೆ ಮಾಡಿದ್ರಲ್ಲಿ ಅದ್ವೈತ ದರ್ಶನಕ್ಕೂ ದ್ವೈತ ದರ್ಶನಕ್ಕೂ ವಿರೋಧವಿಲ್ಲ. ಹೇಗೆ? ಅಲ್ಲ ಸ್ವಾಮಿ, ಅದ್ವೈತ ಅದು ಒಂದೇ, ದ್ವೈತ ಅನೇಕ, ಹೇಗೆ ದ್ವೇಷ ಇಲ್ಲ? ದೃಷ್ಟಾಂತ ಕೊಡ್ತೇನೆ ಸಾಕು. ಈಗ ನನಗೆ ತಲೆ ಇದೆ, ಕತ್ತಿದೆ, ಎದೆ ಇದೆ, ಹೊಟ್ಟೆ ಇದೆ, ಸೊಂಟ ಇದೆ, ಕೆಳಗಡೆ ಕಾಲುಗಳಿದೆ, ಕೈಗಳಿದೆ, ಒಳಗಡೆ ಎಷ್ಟು ಮಸಲ್ಸ್ ಇದೆಯೋ, ಎಷ್ಟು ಮಾಂಸಖಂಡಗಳಿದೆಯೋ, ಎಷ್ಟು ನರನಾಡಿಗಳಿದೆಯೋ. ನಾನು ಊಟ ಮಾಡ್ತಾ ಇದ್ರೆ ನಾಲ್ಗೆ ಕಚ್ಕೊಂಡ್ರೆ ಹಲ್ಲೇ ನಾಲ್ಗೆ ಕಚ್ಚಿದ್ದೀಯ ತಾಳು ಅಂತ ಹೇಳಿ ಕಟಿಂಗ್ ಪ್ಲೇಟ್ ತಗೊಂಡು ಕಿತ್ತಾಕ್ತೀನೇನೋ. ಎಲ್ಲ ಸೇರಿ ನಾನು ಅದ್ವೈತ ಒಂದೇ. ಅದರಲ್ಲಿ ಎಲ್ಲವೂ ಯಾವುದಕ್ಕೆ ತೊಂದರೆ ಆದರೂ ನನಗೆ ನೋವಾಗುತ್ತೆ. ಹೇಗಿದೆ ನೋಡಿ, ಈಗ ಹೇಳ್ರಿ, ಅದ್ವೈತಕ್ಕೂ ದ್ವೈತಕ್ಕೂ ಜಗಳ ಉಂಟೇನೋ? ಇರೋದಿಲ್ಲ. ಇಷ್ಟಪ್ಪ ಎಕ್ಸಾಂಪಲ್, ದೃಷ್ಟಾಂತ ಇಟ್ಕೊಳ್ರಿ. ನಮಗವರು ವೈರಿಗಳಿಲ್ಲ, ಅವ್ರಿಗೆ ನಾವುಗಳು ವೈರಿ. ಯಾಕೆ ಅಂತಂದ್ರೆ ಅವ್ರದ್ದು ವ್ಯವಹಾರಿಕವೂ ದ್ವೈತ, ಪಾರಮಾರ್ಥಿಕವೂ ದ್ವೈತ. ನಮ್ಗೆ ಹೇಗೆ? ವ್ಯವಹಾರ ದ್ವೈತ, ಪಾರಮಾರ್ಥ ಅದ್ವೈತ. ತಪ್ಪೇನಿಲ್ಲ. ಈಗ ನೋಡ್ರಿ, ವ್ಯವಹಾರದಲ್ಲೂ ನಾವು ಇಷ್ಟೊಂದು ಮಾಡ್ತೇವೆ. ಸೂರ್ಯ ಬೆಳಗ್ಗೆ ಹುಟ್ಟಿದ, ಮಧ್ಯಾಹ್ನ ನಡುನೆತ್ತಿ ಮೇಲೆ ಬಂದ, ರಾತ್ರಿ ಸಾಯಂಕಾಲ ಮುಳುಗ್ದ. ವ್ಯವಹಾರ ದೃಷ್ಟಿ. ಪರಮಾರ್ಥ ದೃಷ್ಟಿ ಸೂರ್ಯ ಮುಳುಗ್ತಾನ, ತಲೆ ಮೇಲೆ ಬರ್ತಾನ, ಹುಟ್ಟುತ್ತಾನ, ಮುಳುಗ್ತಾನ, ಏನಿದೆ? ಏನೂ ಇಲ್ಲ. ಅದರಿಂದ ನಮ್ಗೆ ಕಾಣೋದು ಹಂಗೆ ಕಾಣುತ್ತೆ, ಕಂಡಿದ್ದೆಲ್ಲ ಸತ್ಯವಲ್ಲ. ಆದ್ದರಿಂದ ಒಡವೆಗಳು ಅಷ್ಟೇ ಕಾಣುತ್ತೆ. ಅದ್ರ ನಿಜವಾದ ಸತ್ಯ ಏನು ಅಂತ ವಿಚಾರ ಮಾಡಿದಾಗ ಚಿನ್ನವೇ, ಚಿನ್ನ ಬಿಟ್ಟು ಅದು ತೋರಕ್ಕೆ ಬರಲ್ಲ. ಹಾಗೆ ಈ ದ್ವೈತವು ಅದ್ವೈತವನ್ನ ಬಿಟ್ಟು ತೋರಕ್ಕೆ ಬರಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಅವ್ರಿಗೂ ಅವರು ವ್ಯವಹಾರವೂ ದ್ವೈತ, ಪಾರಮಾರ್ಥವೂ ದ್ವೈತ, ಮತ್ತು ಅವರು ದ್ವೈತಿಗಳು. ಅವ್ರಿಗೆ ವಿರುದ್ಧವಾಗಿರೋರು ದ್ವೈತಿಗಳೇ, ವಿರುದ್ಧ. ಇವರು ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರು ಇವ್ರನ್ನ ಕಂಡ್ರೆ ಆಗಲ್ಲ. ಇಬ್ಬರಿಗೂ ದ್ವೇಷ. ಯಾವಾಗ ದ್ವೇಷ ಬಂತೋ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲಿ ಅನೇಕವಾಗುತ್ತೋ, ಎಲ್ಲಿ ನನಗಿಂತ ಬೇರೆ ಇದೆಯೋ ಅಲ್ಲಿ ಭಯಸ್ವರೂಪ ಎಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ. ಸಂಸಾರ, ಕಾಮ ಕ್ರೋಧ ಎಲ್ಲ ಆಯ್ತು. ನಮ್ಗದಿಲ್ಲ ಅಂತ ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದಾದ ಮೇಲೆ ಹಾಗೆಯೇ ಮುಂದಕ್ಕೆ ಹೋದ್ವಿ. ಶ್ಲೋಕಗಳಲ್ಲಿ ಅದರ ಸಾರಾಂಶ ಹೇಳ್ತಾರೆ. ನಮ್ಗೆ ಅವೆಲ್ಲ ಬೇಡ, ನಾನು ನಿಮಗೆ ಸಾರಾಂಶ ಹೇಳ್ತಾ ಇದ್ದೀನಿ. ಡೀಟೇಲ್ ಎಲ್ಲ ಹೇಳಿದೆ. ದ್ವೈತವು ನಿಜವಾಗಿ ಅದ್ವೈತದ ಕಾರ್ಯವೆಂದರೆ ದೋಷ. ಇಲ್ಲಿ ನೋಡೋದಿಕ್ಕೆ ನಮ್ಗೇನಾಗುತ್ತೆ ಅಂತಂದ್ರೆ,
ಈ ಫಾರ್ ಎಕ್ಸಾಂಪಲ್ ಇದು ಇಲ್ಲಿ ಈ ಶರೀರ ಪೂರ್ತಿ ಪಾದದಿಂದ ತಲೆವರೆಗೂ ಇದು ನಾನು, ಇದು ಕಾರಣ. ಇದರಲ್ಲಿ ಅವು ಕಾರ್ಯ. ಯಾವುದು? ನನ್ನ ತಲೆ, ಕತ್ತು, ಪಾರ್ಟ್ಸು ಎಲ್ಲವೂ ಕಾರ್ಯ ಅಂತ ಅನ್ಬಹುದು ವ್ಯವಹಾರ ದೃಷ್ಟಿಯಿಂದ. ಆದ್ರೆ ಯಾವಾಗ ನಾನು ಕಾರ್ಯ ಕಾರಣ ಹೇಳ್ತೀನೋ, ಆತ್ಮನಲ್ಲಿ ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ. ಇವೆಲ್ಲ ವ್ಯವಹಾರ ದೃಷ್ಟಿಯಲ್ಲಿ. ಈಗ ಕಾರ್ಯ ಕಾರಣ ಎಲ್ಲಿ ಹೇಳ್ತೀವಿ? ವ್ಯವಹಾರದಲ್ಲಿ. ಮೊಟ್ಟೆ, ಕೋಳಿ ಇದೆ ನೋಡ್ರಿ, ತಂದೆ, ಮಕ್ಕಳು, ಬೀಜ, ಮರ, ಕಾರಣ ಕಾರ್ಯ. ಇದು ದ್ವೈತದಲ್ಲಿ ಹೊಂದುತ್ತೆ. ಆದ್ರಿಂದ ನಾನೇನಾದ್ರೂ ಇದು ದೃಷ್ಟಾಂತ ಕೊಟ್ಟಾಗ ನಾನು ಹೇಳ್ಬೇಕಾಗತ್ತೆ. ಅದೇ ರೀತಿ ಅದ್ವೈತಕ್ಕೆ ನೀವು ಅಕಸ್ಮಾತ್ ಅದ್ವೈತವನ್ನ ಕಾರಣ ಅಂತಂದ್ರೆ ದ್ವೈತವನ್ನ ಕಾರ್ಯ ಅಂತ ವ್ಯವಹಾರ ದೃಷ್ಟಿಯಿಂದ ಹೇಳಬಹುದೇ ಹೊರತು ಪರಮಾರ್ಥದಲ್ಲಿ ಕಾರ್ಯ ಕಾರಣ ಇಲ್ಲ. ಯಾಕೆ? ಎರಡಾಗ್ಬಿಡುತ್ತೆ. ಸುಖ, ದುಃಖ, ಶೋಕ, ಮೋಹ, ರಾಗ, ದ್ವೇಷ, ಲಾಭ, ನಷ್ಟ, ಅಪ್ ಅಂಡ್ ಡೌನ್, ಸ್ಥೂಲ, ಸೂಕ್ಷ್ಮ ಹೇಗಿದೆ ನೋಡ್ರಿ. ದೃಶ್ಯ ಯಾವುದೂ ಹೊಂದೋದಿಲ್ಲ. ಅದಕ್ಕೋಸ್ಕರ ದ್ವೈತವಾಗಿ ನಿಜವಾಗಿಯೂ ಅದ್ವೈತದ ಕಾರ್ಯ ಅಂತ ಹೇಳಬಾರ್ದು. ನಮ್ಗೆ ಗೊತ್ತಲ್ವಾ, ದೃಶ್ಯ ಪ್ರಪಂಚ ಕಾರ್ಯ, ಗಾಢನಿದ್ರೆ ಏನು? ಕಾರಣ. ಅದಕ್ಕೋಸ್ಕರ ಪರಮಾತ್ಮನು ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತಾನೆ ಅಂತ ನಿಮ್ಗೆ ನೋಡೋದಿಕ್ಕೆ ತೋರಿಸ್ಕೊಟ್ವಿ. ನೀವು ಗಾಢನಿದ್ರೆಯನ್ನ ಆತ್ಮ ಅಂತ ಕರಿತೀರಾ? ಕರೆಯೋದಿಲ್ಲ. ಆದ್ರಿಂದ ಕಾರ್ಯ ಕಾರಣ ನಾವು ವ್ಯವಹಾರ ದೃಷ್ಟಿಯಿಂದ ಇಟ್ಕೊಂಡಿದ್ದು. ಆದ್ರಿಂದ ಕಾರ್ಯ ಕಾರಣವನ್ನ ಮೀರಿರುವನೇ ಆ ಪರಮಾತ್ಮ. ಅಭಿಧಾನ ಅಭಿಧೇಯ, ವಾಚ್ಯ ವಾಚಕ, ನಾಮ ರೂಪ ಮೀರಿರೋ ಎಲ್ಲ ಒಂದೇ. ಅಭಿಧಾನ ಅಭಿಧೇಯ, ನಾಮ ರೂಪ, ವಾಚಕ ವಾಚ್ಯ ಸೇಮ್, ನಾಮರೂಪ ಎಲ್ಲ ಒಂದೇ. ಆದ್ರಿಂದ ಇವನ್ನೆಲ್ಲ ಮೀರಿರ್ತಾನೆ ಅನ್ನೋದು ನಾವು ಕಂಡ್ಕೊಂಡಿದ್ದಾಯ್ತು. ಆದ್ದರಿಂದ ಈ ಆತ್ಮ ಹುಟ್ಟುತ್ತಾನೆ, ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂದ್ರೆ ತಪ್ಪು. ತಿರ್ಗ ಮತ್ತೆ ಎರಡು ಇರಬೇಕು. ಆತ್ಮ ಒಬ್ಬ, ಆತ್ಮನಿಂದ ಈ ಪ್ರಪಂಚ ಹುಟ್ಟು ಎರಡು, ಮತ್ತೆ ಕಾರ್ಯಕಾರಣ. ಆದ್ರಿಂದ ಅದ್ವೈತದಲ್ಲಿ ಇರೋದು ಒಂದೇ ತತ್ವ. ಅಲ್ಲಿ ಈ ಆತ್ಮ ಹುಟ್ಟುತ್ತಾನೆ, ಆತ್ಮ ಯಾತ್ರೆಯಿಂದ ಹುಟ್ಟುತ್ತಾನೆ ತಿರ್ಗ ಪ್ರಶ್ನೆ ಹೇಳುತ್ತೆ. ಆದ್ರಿಂದ ಕೋಳಿ ಮೊಟ್ಟೆ, ಮೊಟ್ಟೆಗೆ ಕೋಳಿ, ಕೋಳಿಗೆ ಮೊಟ್ಟೆ, ಅದಕ್ಕೆ ಎಂಡಿಲ್ಲಿ ಅನವಸ್ಥಾ ದೋಷ. ಅದಕ್ಕೋಸ್ಕರ ಈ ಕಾರ್ಯ ಕಾರಣ ವ್ಯವಹಾರದಲ್ಲಿ ಅದಕ್ಕೆ ಆತ್ಮ ಹುಟ್ಟುತ್ತಾನೆ ಅನ್ನೋದು ತಪ್ಪು. ಮತ್ತೆ ಎಲ್ಲಿಂದ ಅಂತ ಪ್ರಶ್ನೆ ಬರುತ್ತೆ, ಅವನಿಗೆ ಕಾರಣ ಹೇಳಬೇಕಾಗುತ್ತೆ. ಆದ್ರಿಂದ ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತಂದ್ರು ತಪ್ಪು. ಇಷ್ಟು ತಿಳ್ಕೊಡ್ರಿ. ನಾನು ಹೇಳಿರೋ ಸಾರಾಂಶನ ನೀವು ಗಟ್ ಮಾಡಿದ್ರು ಸಹ ಫಸ್ಟ್ ಮನಸ್ಸನ್ನ ಫಿಕ್ಸ್ ಆಗ್ಬಿಡ್ಬೇಕು. ಆದ್ರಿಂದ ಇವು ಅನುಭವದಲ್ಲಿ ನೋಡ್ಕೊಂಡ್ಬಿಡ್ಬೇಕು. ನಾವು ಹೇಗೆ ನೋಡ್ಕೊಂತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನಾನು ಹೇಳಿದ್ದು ಏನು ಹೇಳಿದ್ನೋ ಅನುಭವದಲ್ಲಿ ನೋಡ್ಕೋಬೇಕು. ಹೇಗೆ ನೋಡ್ಕೊಂತೀರ? ಯಾರಾದ್ರೂ ಹೇಳಿ. ವಿಶಾಲನೋ, ಶ್ರೀಧರೋ, ಮೀನಮ್ಮ, ಯಾರಾದ್ರೂ? ಹಲೋ ಹಲೋ, ಯಾರಾದ್ರೂ ಒಬ್ಬರು ಮಾತಾಡಿ, ಸುಮ್ಮನೆ ಮಾತಾಡಿ. ಚಿನ್ನದಿಂದ ಒಡವೆ ಎಲ್ಲ ಆಗುತ್ತೆ ಸರ್, ಆದ್ರೆ ಅದು ಎರಡು ಬೇರೆ ಬೇರೆ ಏನಲ್ಲ. ಅಲ್ಲ, ನೀವು ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಾರಿ ಹೇಳಿ. ಈಗ ಚಿನ್ನದಿಂದ ಬೇರೆ ಬೇರೆ ಇದೆಲ್ಲ ಒಡವೆ ಎಲ್ಲ ಆಗುತ್ತೆ, ಆದ್ರೆ ಎರಡು ಬೇರೆ ಬೇರೆ ಏನಲ್ಲ ಅಂತಂದೆ ಸರ್. ಕರೆಕ್ಟು. ನಾನು ಅನುಭವದಿಂದ ಹೇಗ್ ನೋಡ್ಕೋಬಹುದು ಅಂತ ಹೇಳಿದೆ. ಇದಕ್ಕೆ ಗಾಢ ನಿದ್ರೆ ಅನುಭವ. ಈ ಗಾಢ ನಿದ್ರೆಯಲ್ಲಿ ನನ್ನೊಬ್ಬನ್ ಬಿಟ್ಟು ಏನಿದೆ ಅಲ್ಲಿ? ಕಾರ್ಯಕಾರಣ ಇದೆಯೇನೋ? ನಾನು ಆಧ್ಯಾತ್ಮ, ಆದಿಭೌತ, ಹೆಂಡತಿ, ಮಕ್ಕಳು, ಮನೆ, ಮಠ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ ಭಾವ ಅಥವಾ ಈವನ್ ಅವಸ್ಥೆ ಇದೆಯೇನೋ?
ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಈಗ ಗಾಢ ನಿದ್ರೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ ಅನ್ಸುತ್ತೇನೋ, ಅನುಭವನೇ ವಿರುದ್ಧವಾಗಿದೆ. ಅಲ್ಲಿ ಏನೇನೋ ಅನ್ಸಲ್ಲ. ಯಾಕೆ? ನಾನು ಒಂದೇ ಇರೋದು. ಒಂದೇ ಅಂದ್ರೆ ಯಾವುದೋ ಆತ್ಮನಾಗಿರ್ತೀವಿ ಎಲ್ಲರೂ. ಯಾರೇ ಮಲಕ್ಕೊಳ್ಳಿ, ಅವ್ರಿಗೆ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಉಪಾಧಿಗಳು, ನಾನು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಎಲ್ಲ ಕಳ್ಸ್ಕೊಂಡು ಅಲ್ಲಿರ್ತೀವಿ. ದೇವರು ಕೊಟ್ಟಿರೋ ಸ್ಯಾಂಪಲ್ ಅದೇ ಅದ್ವೈತ. ಈಗ ಅಲ್ಲಿ ಹೇಳ್ರಿ, ನಾನು ಹುಟ್ಟಿದ್ದೀನಿ ಅನ್ಸುತ್ತ, ಆತ್ಮನಾಗಿರ್ತೇನೆ. ಆತ್ಮನು ಯಾವುದರಿಂದ ಹುಟ್ಟಿಲ್ಲ. ಹೋಗ್ಲಿ, ನನ್ನಿಂದ ನನ್ನ ಮಕ್ಕಳು ಹುಟ್ಟಿದ್ದಾರೆ ಅನ್ಸುತ್ತ, ಅನ್ಸಲ್ಲ. ಅನುಭವ ನೋಡ್ಕೊಳ್ರಿ. ಅಲ್ಲಿಗೆ ಇದ್ಯಾವುದು ನನ್ನ ಶಾಸ್ತ್ರ ಹೇಳುತ್ತೆ, ಯುಕ್ತಿಯಿಂದ ಹೊಂದುತ್ತೆ, ಅನುಭವದಿಂದ ನೋಡ್ಕೊಂಡ್ರು ಹೊಂದುತ್ತೆ. ಮತ್ತೆ ಇದು ಎಚ್ಚರ ಕನಸು ನಿದ್ದೆ ಅನುಭವ. ಮತ್ತೆ ನೀವು ಸಾಧನೆ ಮಾಡಿ ಮುಕ್ತರಾದ್ರೆ ಇದ್ದಿದ್ದು ಪಕ್ಕ ಅನುಭವ. ಹೀಗೆ ಆದ್ರಿಂದ ಇಷ್ಟು ನೋಡಿದ್ದಾಯ್ತು. ಅದಾದ ಮೇಲೆ ಈ ಕೆಲವರು ಈ ಬ್ರಹ್ಮನಿಂದ ಹುಟ್ಟಿದೆ, ಹೋಗ್ಲಿ ಬ್ರಹ್ಮನಿಂದ, ಬ್ರಹ್ಮ ಯಾವುದರಿಂದ ಹುಟ್ಟಿದೆ ಬೇಡ ಸ್ವಾಮಿ, ಬಿಟ್ಬಿಡೋಣ, ನಾವು ಒಪ್ಕೊಂಡ್ಬಿಡ್ತೀವಿ. ಬ್ರಹ್ಮನಿಂದ ಪ್ರಪಂಚ, ಈ ಪ್ರಪಂಚ ಹುಟ್ಟದೇ ಇದ್ರೆ ಮತ್ತೆ ಯಾತ್ರಿಂದ ಹುಟ್ಟಿದೆ ಅಂತ ಹಿಂಗೆ ಕೇಳ್ತಾ ಇರ್ತಾರೋ. ಅದಕ್ಕೋಸ್ಕರ ಈ ದರ್ಶನಕಾರರು ಒಬ್ಬೊಬ್ರು ಒಂದೊಂದು ಥರ ಪ್ರಪಂಚ ಸೃಷ್ಟಿ ಆಯಿತು ಅಂತ ಹೇಳೋದು ಅಲ್ವಾ. ಈ ಕಪಿಲ ಸಾಂಖ್ಯರು ಪ್ರಧಾನದಿಂದ ಹುಟ್ಟು ಅಂತ, ಎಲ್ಲ ಅನಾತ್ಮದಿಂದಲೇ ಹೇಳ್ತಾರೆ. ಹೇಗೆ ಸೈಂಟಿಸ್ಟ್ಗಳು ಆಟಮ್, ಪ್ರೋಟಾನ್, ನ್ಯೂಟ್ರಾನ್ ಇಂದ ಪ್ರಪಂಚ ಸೃಷ್ಟಿ ಆಯಿತು ಅಂತ ಹೇಳ್ತಾರೋ, ಈ ದರ್ಶನಕಾರರು ವೇದಗಳನ್ನ ಓದಿ, ವೇದಾಂಗಗಳನ್ನ ಓದಿ ಅನಾತ್ಮದಿಂದ ಪ್ರಪಂಚ, ಅವ್ರಿಗೆ ಅನಾತ್ಮ ಅಂದ್ರೆ ಗೊತ್ತಿಲ್ಲ. ಕೊನೆಗೆ ಇವರು ಯಾರು, ವೈಶೇಷಿಕರು, ಅವ್ರೇನು ಹೇಳ್ತಾರೆ, ಪರಮಾಣುಗಳಿಂದ ಅಂತ. ಮತ್ತೆಲ್ಲ ಒಂದೇ, ಎರಡು ಪರಮಾಣುಗಳು, 2 ಸೇರಿದ್ರೆ ದಿಣಕು, 3 ಸೇರಿದ್ರೆ ತ್ರಿಣಕು, 4 ಸೇರಿದ್ರೆ ಚತುಷ್ಟ, ಇವುಗಳಿಂದ ಆಗುತ್ತೆ ಮತ್ ಪರಿವರ್ತನೆ ಆಗುತ್ತೆ ಅಂತ ಹೇಳೋರು ಕೆಲವು. ಇನ್ನ ಶೂನ್ಯವಾದಿಗಳಾದ ಬುದ್ಧಿಸಂನವರು ಪ್ರಪಂಚನೇ ಹುಟ್ಟಿಲ್ಲ ಅಂತ ಶೂನ್ಯ. ಹಾಗೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಬರ್ತಾರೆ. ಇನ್ನ ಈ ಜಾತ ಬ್ರಹ್ಮವಾದದಲ್ಲಿ 3 ಥರ ಅಂತಾರೆ. ಹಿಂದೆ ಕೂಡ ನಾವು ನೋಡಿದ್ವಿ. ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಹಿಂದೆ ನೋಡಿದ್ವಿ, ಜ್ಞಾಪಕ ಮಾಡ್ಕೊಳ್ರಿ. ಏನ್ ಜ್ಞಾಪಕ ಮಾಡ್ಕೋಬೇಕಾಗಿರೋದು, ಒಂದಿಷ್ಟುದ್ದ ಲೀಸ್ಟ್ ಕೊಟ್ಟಿದ್ರು. ಆತ್ಮನು ಒಬ್ನೇ ಇದ್ದ, ಅವನಿಗೆ ಬೇಜಾರಾಯಿತು, ಅವನು ಪ್ರಪಂಚ ಸೃಷ್ಟಿ ಮಾಡ್ದ. ಈಗ ನೆಕ್ಸ್ಟ್ ಕ್ವಶನ್ನು, ಆತ್ಮ ಒಬ್ನೇ ಇದ್ರೆ ಅವನಿಗೆ ಬೇಜಾರಾಗುತ್ತೆ ಅಂದ್ರೆ ಅವನೆಂತ ಆತ್ಮನ್ರಿ? ನಾನೇ ತಿಳ್ಕೊಳ್ಕೋಬೇಕು ಆತ್ಮನ್ನ, ನನಗೂ ಬೇಜಾರಾಗುತ್ತೆ. ಆ ಪ್ರಶ್ನೆ ಬಂದ್ಬಿಡುತ್ತೆ. ಸರಿ ಅಲ್ಲ. ವ್ಯವಹಾರ ದೃಷ್ಟಿಯಿಂದ ಅಥವಾ ಸೃಷ್ಟಿಯ ಉಪಾಯದಿಂದ ತಿಳಿಸಕ್ಕೆ ಹೇಳಿರೋದನ್ನೇ ಅವರು ಸತ್ಯ ಅಂತ ಇಟ್ಕೊಂಡ್ಬಿಟ್ಟು, ಕೊನೆಗೆ ಆತ್ಮನು ಈಶ್ವರನು ಶಕ್ತಿ ಅಲ್ವಾ, ಅವನೇನು ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ ಕೆಲವರು, ಇನ್ನು ಕೆಲವರು ಅವನ ವಿಭೂತಿ ಅಂತ ಕೆಲವರು, ಅದಕ್ಕೆ ಸೃಷ್ಟಿ ಆಯಿತು ಅಂತ. ಇನ್ನು ಕೆಲವರು ಅವನಿಗೆ ಬೇಜಾರಾಯಿತು ಅದಕ್ಕೋಸ್ಕರ ಸೃಷ್ಟಿ ಮಾಡ್ದ. ಏನೇನೋ ಹೇಳೋರು, 1 2. ಮತ್ತೆ ಕಾರಣದಿಂದ ಇನ್ನೇನಂತಾರೆ ಅವರು, ಕಾಲ ತಾನೇ ಸೃಷ್ಟಿ ಮಾಡಿಬಿಡ್ತಾರೆ. ಇನ್ನು ಕೆಲವರು ಸ್ವಭಾವದಿಂದ ಸೃಷ್ಟಿ ಆಯಿತು. ಹೀಗೆ ತರಾವರಿ ಹೇಳಿದ್ರು, ಯಾವುದೂ ಹೊಂದೋದಿಲ್ಲ. ಇಲ್ಲಿ ಮುಖ್ಯವಾಗಿ 3 ಜನನ ಇಷ್ಟು ಅದರಲ್ಲೇ ಬರುತ್ತೆ. 3 ಮತಗಳು ಹೇಳ್ತಾರೆ. ಯಾರು? ಕೆಲವರು ಈಗ ತಾನೇ ಹೇಳಿದ್ನಲ್ಲ, ಸ್ವಭಾವದಿಂದ ಹುಟ್ಟುತ್ತೆ, ಆತ್ಮನಿಂದಲೇ ಹುಟ್ಟೋದು, ಬಟ್ ಸ್ವಭಾವದಿಂದ ಅಂತ ಕೆಲವರು. ಬ್ರಹ್ಮ ಪರಿಣಾಮ ಆಗಿ ಹುಟ್ಟುತ್ತಾನೆ ಅಂತ ಇನ್ನು ಕೆಲವರು. ಅದರಲ್ಲಿ ಪರಿಣಾಮ ಆಗ್ತಾನೆ ಅಂತಿದ ತಕ್ಷಣ ಭಿನ್ನ ಅಭಿನ್ನ, ಅದರಲ್ಲಿ ಭೇದ, ಏನೇನೋ ಹೇಳ್ತಾರೆ. ಉಪಾದಿಯ ನಿಮಿತ್ತದಿಂದ ಹುಟ್ಟುತ್ತೆ ಅಂತಾರೆ. ಈಗ ನಮಗೂ ಇವ್ರಿಗೂ ತುಂಬಾ ಹತ್ರ. ನಾವು ಹಂಗೆ ಅಲ್ವಾ ಹೇಳೋದು, ನೀವು ಉಪಾಧಿ ತೋರ್ತಾ ಇರೋದ್ರಿಂದ ಆತ್ಮನಿಂದ ಪ್ರಪಂಚ ಹುಟ್ಟಿತು ಅಂತ ಹೇಳ್ತಾರೆ. ಉಪಾಧಿ ಬಿಟ್ರೆ ಅವನೇ ಆತ್ಮ. ಈಗ ನಾನು 19 ಮುಖಗಳು ಅಂತೇನೆ, ಇದರಲ್ಲಿ ಆತ್ಮ ಇಲ್ವಾ? ಇದ್ದಾನೆ. ಒಡವೆಗಳ ಜೊತೆ ಚಿನ್ನ ಇಲ್ವೇನೋ? ಹಾಗೆ ನಾನು 19 ಮುಖಗಳು ಬಿಟ್ರೆ ಆತ್ಮನೇ. ಹಾಗೆ ಇವರು ಒಬ್ರು ಉಪಾಧಿಯ ನಿಮಿತ್ತದಿಂದ ಸೃಷ್ಟಿಯಾಗಿದೆ ಅಂತಾರವರು. ಹಂಗಂದ್ರೆ ನಮಗೂ ನಿಮಗೂ ಏನು ತೊಂದರೆ ಇಲ್ಲ. ನಾವು ಮಾಯಾ ಸತ್ಕಾರ್ಯವಾದಿಗಳು, ಮಾಯೆಯಿಂದ ಹೀಗೆ ಪ್ರಪಂಚ ತೋರ್ತಾ ಇದೆ ಅಂತ ಹೇಳ್ತೀವಿ.
ಇನ್ನು ನಾವು ಕೂಡ ಎಲ್ಲ ಉಪಾಧಿಗಳು ತೆಗೆದಾಕ್ಬಿಟ್ರೆ ಆತ್ಮನೇ ಇರೋದು. ಯಾವುದ್ರದ್ದೇ ತಗೊಳ್ರಿ, ಉಪಾಧಿ ಆತ್ಮ ಆ ವಸ್ತು ಮೈನಸ್ ಉಪಾಧಿ ಆತ್ಮನೇ. ಈಗ ಒಡವೆಗಳು ಮೈನಸ್ ಉಪಾಧಿ ಚಿನ್ನ, ಮಡಕೆ ಕುಡಿಕೆ ಶ್ರಮ, ಅದರ ಉಪಾಧಿಗಳು ಮೈನಸ್. ಉಪಾಧಿ ಅಂದ್ರೆ ಏನು? ನಾಮರೂಪ ಕ್ರಿಯಾಕಾರಕ ಫಲಗಳು ಎಲ್ಲ ಮೈನಸ್. ಹಾಗೆ ಆದರೆ ಇವರೇನು ಮಾಡ್ತಾರೆ ಅಂತಂದರೆ, ಅದು ಈ ಉಪಾಧಿ ನಾಶ ಆಗಿದ ತಕ್ಷಣ ಅವನು ಪರಮಾತ್ಮನ ಸೇರ್ಕೊಂಡ್ಬಿಡ್ತಾನೆ ಅಂತಾರೆ. ತಪ್ಪಿದು. ಅಲ್ಲಿ ಏನಾಯಿತು? ನಾನು ಬೇರೆ ಪರಮಾತ್ಮ ಬೇರೆ ಹಿಂಗಾಗ್ಬಿಡುತ್ತೆ. ಸತ್ ಮೇಲೆ ವೈಕುಂಠದಲ್ಲಿ ಪರಮಾತ್ಮನ ಸೇರ್ಕೊಳ್ಳೋದು, ವೈಕುಂಠನಲ್ಲಿ ಶಿವನ್ ಸೇರ್ಕೊಳ್ಳೋದು, ವಿಷ್ಣುನ್ ಸೇರ್ಕೊಳ್ಳೋದು ಆಗ್ಬಿಡುತ್ತೆ. ಉಪಾಧಿ ಕರೆಕ್ಟು. ಅಲ್ಲಿಗೆ ಶರೀರವನ್ನ ಬಿಟ್ಟ ಮೇಲೆ ಇವರು ಆ ಪರಮಾತ್ಮನಲ್ಲಿ ಐಕ್ಯವಾಗ್ತಾನೆ ಅಂತಾರೆ. ಅಲ್ಲಿಗೆ ಪರಮಾತ್ಮ ಬೇರೆ, ನಾನು ಬೇರೆ. ಅದಕ್ಕೆ ಪಿಕ್ಚರ್ಗಳಲ್ಲಿ ಡೊಯ್ ಅಂತ ಹಿಂಗೆ ಜ್ಯೋತಿ ಹೋಗಿದ್ದೆ ವಿಷ್ಣುದಲ್ಲಿ ಸೇರ್ಕೊಳುತ್ತಲ್ಲ ಅವನ ಎದೆನಲ್ಲಿ. ಇವು ಯಾವುದೂ ಹೊಂದೋದಿಲ್ಲ. ನಮ್ಮದ್ರಲ್ಲಿ ಏನೂ ಇಲ್ಲ. ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಮಾಯಾ ಸತ್ಕಾರ್ಯವಾದ ಮಾಯೆಯಿಂದ, ಹುಸಿ ತೋರಿಕೆಯಿಂದ ಹುಟ್ಟಿದಂತೆ ತೋರ್ತಾನೆ. ಒಡವೆಗಳು ವ್ಯವಹಾರದಲ್ಲಿ ಉಪಯೋಗಿಸ್ತೀವಿ, ಎಲ್ಲಿ ಕರಗಿಸ್ದಾಗ ತೋರಿಸ್ರಿ ಇಲ್ಲ. ಚಿನ್ನ ಏನ್ ಮಾಡಿದ್ರೂ ಹೋಗೋದಿಲ್ಲ. ಹಾಗೆ ನಮ್ಮ ಆತ್ಮನು ಅವನು ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ. ಮತ್ತು ಅವನು ಯಾವತ್ತೂ ವಿಷಯೀ ಆಗಿರ್ತಾನೆ. ಇವುಗಳನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಬೆಳಕು ಹಾಕಬೇಕು. ಇನ್ನು ಕೆಲವರು ಏನು ಹೇಳ್ತಾರೆ, ಈ ಬೆಂಕಿಯಿಂದ ಕಿಡಿಗಳು ಹಾರುತ್ತೆ ನೋಡ್ರಿ, ಹಾಗೆ ಈ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಕೆಲವರು. ಇದನ್ನ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಕೆಲವರು ಹಿಂಗೆ ತಗೊಂತಾರೆ. ಬೇರೆಯವರು ಇದ್ರು ಅದಕ್ಕಿಂತ ಹಿಂದೆ. ಆದ್ರಿಂದ ಇದು ಯಾವುದೂ ಒಪ್ಪೋದಿಲ್ಲ, ಆಗೋದಿಲ್ಲ. ಅಲ್ಲಿಗೆ ಆತ್ಮನಿಂದ ಯಾವುದು ಸೃಷ್ಟಿಯಾಗಿದೆ ಅನ್ನೋದು ಅನುಭವಕ್ಕೆ ವಿರುದ್ಧ, ಶಾಸ್ತ್ರನೂ ಹಂಗೆ ಹೇಳಿಲ್ಲ, ಯುಕ್ತಿಗೂ ವಿರುದ್ಧ, ಲಾಜಿಕ್ಗೆ, ಅನುಭವಕ್ಕೂ ವಿರುದ್ಧ ಅಂತ ಹೇಳಿ ಇದನ್ನ ತೆಗೆದಾಕ್ತಾ ಇದ್ದಾರೆ. ಯಾರು ಜನ್ಮ ಉಂಟು ಅಂತ ಒಪ್ತಾರೋ ಇವರೆಲ್ಲ ಏನಾಗಿದ್ದವರು? ಪುನರುಪಿ ಜನನಂ ಪುನರುಪಿ ಮರಣಂ ಜಠರೇ ಶಯನೇ, ಆ ಸೈಕಲ್ ಸಿಕ್ಕಾಕೊಂಡು ನರಳ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಜನ್ಮರಹಿತವಾಗಿರುವ ಆತ್ಮನು ಹುಟ್ಟೋದಿಲ್ಲ, ಯಾವುದರಿಂದಲೂ ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅನ್ನೋದೇ ಸರಿಯಾದ ತತ್ವ. ಈಗ ಅಷ್ಟೆಲ್ಲ ಆಯ್ತಾ? ಈಗ ಸ್ವಾಮಿಗಳಿಗೆ ಇದು ಎಕ್ಸ್ಟ್ರಾ ವರ್ಕು. ಶಂಕರಾಚಾರ್ಯ ಕಾಲದಲ್ಲಿ ಈ ಪ್ರಶ್ನೆ ಇರಲಿಲ್ಲ. ಈಗ ಸ್ವಾಮಿಗಳು ಇಲ್ಲಿ ಅವ್ರು ಎಕ್ಸ್ಟ್ರಾ ಬರೀತಾ ಇದ್ದಾರೆ. ಅದಕ್ಕೆ ಶಂಕರಾಚಾರ್ಯರಿಗಿಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಒಂದು ಕೈ ಮೇಲಿದ್ರು ಅಂತ ನಾನು ಹೇಳೋದು. ಯಾಕೆ? ಈಗಿನ ಜಾತ ಬ್ರಹ್ಮವಾದಿ ಅಂದ್ರೆ ಈಗಿನವರು ಕೂಡ ಕೆಲವರು ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋರು. ಯಾರಪ್ಪ ಅವರು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರವರು ಗೊತ್ತಾ? ಯಾರಿಗಾದ್ರು? ಯಾರಾದ್ರು ಬೇಗ ಬೇಗ. ಹಲೋ, ಯಾರಮ್ಮ? ಪ್ರತಿಮಾ, ಬೇಗ ಬೇಗ ಹೇಳ್ಬೇಕು. ಸ್ವಾಮಿಗಳು ಪಾಮರರಿಗೂ ಅರ್ಥ ಆಗೋಂಗೆ, ಎಂತ ಕೆಲ್ಸದವ್ರಿಗೂ ಅರ್ಥ ಆಗೋಂಗೆ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರು ಗ್ರೇಟ್ ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆ ಅದಲ್ಲ. ಈಗಿನ ಜಾತ ಬ್ರಹ್ಮವಾದರು ಈಗ ಹೇಳೋನವರು ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋರು ಯಾರು? ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿದ್ಯಾರಣ್ಯರು, ಹೀಗೆ. ಹಾಗೆ ನಮ್ಮ ಮೀನಮ್ಮ ಅವರು ಇಲ್ಲಿಗೆ ಬರಕ್ ಮೊದಲು ವಿದ್ಯಾರಣ್ಯರ ಪುಸ್ತಕಗಳು ಕೆಲವು ಓದ್ತಾ ಇದ್ರು. ಭಗವದ್ಗೀತೆ ನನಗೂ ಕಳಿಸಿದ್ರು, ನಾನು ಓದಿ. ಅದರಲ್ಲಿ ಪ್ರಪಂಚ ನಿಜವಾಗ್ಲೂ ಹುಟ್ಟುತ್ತೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಓದೋದಿಲ್ಲ. ಯಾಕೆಂದ್ರೆ ಕೆಲವರು ನಿಜವಾಗ್ಲೂ ಇದು ಹುಟ್ಟಿದೆ ಅನ್ಕೊಂಡ್ಬಿಡ್ತಾರೆ. ಏನು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವಾಗಿನವರೇನಲ್ಲ. ಶಂಕರಾಚಾರ್ಯ ಅವರು 6ನೇ ಶತಮಾನದವರು ಆದರೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು 12-13ನೇ ಶತಮಾನದವರು. ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಬಸವಣ್ಣವರ ಜೊತೆಯವರು. ಅವ್ರು ಹೇಳೋದು ಹೆಂಗೋ ಹೇಳೋದವರು, ಬೆಂಕಿ ಅದರಿಂದ ಕಿಡಿಗಳು ಬಂದಂಗೆ ಬರ್ತಾರೆ. ಬೆಂಕಿನಲ್ಲಿರೋ ಶಾಖ ಕಿಡಿನಲ್ಲಿ ಇರೋಲ್ಲ.
ಮತ್ತೆ ಅವನಿಂದ ಹುಟ್ಟಿದ ಈ ಜನ ಪರಮಾತ್ಮನಷ್ಟು ಈಕ್ವಲ್ ಆಗೋಲ್ಲ. ಅವನು ಯಾವತ್ತೂ ಮೇಲಿರ್ತಾನೆ, ನಾವು ಯಾವತ್ತೂ ಕೆಳಗಿರ್ಬೇಕು. ಸತ್ರೆ ನಾವು ಹೋಗಿದ್ದೆ ಅಲ್ಲಿ ಅವನ ಎದುರುಗಡೆ ಕೂತ್ಕೋಬೇಕು ಅಥವಾ ಅವನ ಒಳಗಡೆ ನಾವು ಐಕ್ಯವಾಗಬೇಕು. ಏನೇನೋ ಹೇಳ್ತಾರೆ ಈಗಿನವರು ಅಂದರೆ ಅದು. ಅದಕ್ಕೆ ಇದು ಶಂಕರಾಚಾರ್ಯರ ಫೈಲ್ನಲ್ಲಿಲ್ಲ. ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರ ಕಾಲದಲ್ಲಿ ಇವರು ಹುಟ್ಟೇ ಇರಲಿಲ್ಲ. ಶಂಕರಾಚಾರ್ಯರ ಕಾಲ 6-7ನೇ ಶತಮಾನ. ಇಷ್ಟು ತಿಳ್ಕೊಟ್ರೆ ಸಾಕು. ಅಲ್ಲಿಗೆ ಯಾರು ಈ ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳ್ತಾರೋ ಅವರಲ್ಲಿ ಏನು ತೊಂದರೆ ಆಗುತ್ತೆ ಗೊತ್ತಾ? ಅಮೃತವಾದದ್ದು ವಿಷವಾಗುತ್ತೆ, ವಿಷವಾದದ್ದು ಅಮೃತವಾಗಬೇಕಾಗುತ್ತೆ ಅಂತ ಹೇಳ್ಬೋದು. ಹೇಳ್ತೀರಾ? ಯಾರಿಗಾದ್ರೂ ಇಷ್ಟನಾ? ಹಾಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಬೆಂಕಿ ತಣ್ಣಗಿದೆ ಅಂತ ಹೇಳ್ಬೇಕು. ಹೇಳ್ತೀರಾ? ಐಸು ಬಿಸಿ ಇದೆ ಅಂತ ಹೇಳ್ಬೇಕು. ಹೇಳಕ್ಕಾಗತ್ತಾ? ವಿರುದ್ಧವಾದ್ದು ಆಗೋದಿಲ್ಲ. ಆದ್ರಿಂದ ನಿಮ್ದು ಯಾವುದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತು ನಾನು ಮಾಡಬೇಕಾಗಿರೋದು ಇಲ್ಲಿಂದ ಮಾಡಬೇಕು. 23ನೇ ಮಂತ್ರ, ಎಪಿಸೋಡ್ 15. ಏನದು? ಅಜಾತಿವಾದವೇ ಶ್ರುತಿ ಸಮ್ಮತ, ಜಾತ ಬ್ರಹ್ಮವಾದವಲ್ಲ. ಇವರೇನೋ ಹೇಳ್ಬಿಟ್ರಿ ಇಲ್ಲಿ. ಅಜಾತಿ, ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಯಾವುದು ಹುಟ್ಟಲಿಲ್ಲ ಅಂತ ಒಂದು ಕಡೆ. ಇನ್ನೊಂದು ಕಡೆ ಆತ್ಮನು ಹುಟ್ಟುತ್ತಾನೆ, ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋರು ಇನ್ನೊಂದು ಕಡೆ. ಇವಾಗ ಇವೆರಡರಲ್ಲಿ ಯಾವ ಸರಿ ಗೊತ್ತಾಗೋಯ್ತು ನಮಗೆ. ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಎರಡು ಇದ್ರೆ ಅಲ್ವಾ? ಎರಡಿಲ್ಲ. ಅದೇ ಅದ್ವೈತ ಫಿಲಾಸಫಿ ಅಂತ ಹೇಳೋದು. ನೀವು ಅದ್ವೈತ ಹಿಡಿದಿದ್ರೆ ನಿಮಗೆ ಭಯ ಹೋಗೋದಿಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಹೋಗೋದಿಲ್ಲ, ಮತ್ತು ನಿಮಗೆ ದುಃಖ ಎಲ್ಲಿ ನಿವೃತ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿ ಹಾಗಾದ್ರೆ ನಿಮ್ದಕ್ಕೆ ಆಧಾರ ಏನು? ಆತ್ಮ ಯಾವುದರಿಂದ ಹುಟ್ಟಲಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋಲ್ಲ ಅಂತಿರಲ್ಲ. ಅದಕ್ಕೆ ಆಧಾರ ಏನು? ಯಾವುದ್ರ ಬೇಸ್ ಮೇಲೆ ನೀವು ಹೇಳ್ತಾ ಇದ್ದೀರಾ ಅಂದಾಗ ನಾವು ಶ್ರುತಿ ಪ್ರಮಾಣ, ಶ್ರುತಿ ಹೇಳ್ತಾ ಇದೆ. ಏನು ಒಂದು ಶ್ರುತಿನ? ವೇದಗಳಲ್ಲಿ ಹೇಳಿರೋ ವೇದಾಂತದ ಎಲ್ಲ ಉಪನಿಷತ್ತುಗಳು ಅದನ್ನೇ ಹೇಳುತ್ತೆ. ಸೂತ್ರ ಭಾಷ್ಯ ಅದನ್ನು ಪ್ರೂವ್ ಮಾಡಿದೆ, ಜಡ್ಜ್ಮೆಂಟ್ ಕೊಟ್ಟಿದೆ. ಇವ್ರದ್ದೆಲ್ಲ ಎಲ್ಲೆಲ್ಲಿ ತಪ್ಪು ಹೇಳಿದ್ದಾರೆ ಅವ್ರದ್ದೆಲ್ಲ ಕಿತ್ತಾಕಿ ಇದೇ ಜಡ್ಜ್ಮೆಂಟ್ ಅಂತ ಕೊಟ್ಟಿದೆ. ಭಗವದ್ಗೀತೆಯಲ್ಲಿ ಸ್ಮೃತಿಯಾದ ಕೃಷ್ಣ ಭಗವಂತನು ಕೂಡ ಇದನ್ನೇ ಹೇಳಿದ್ದಾನೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಿಮ್ದಕ್ಕೆ ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅನ್ನೋರಿಗೆ ಏನಿಲ್ಲ, ಎಲ್ಲ ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರ ವೇದನ. ನಿಮ್ಮದ್ರಲ್ಲಿ ಯುಕ್ತಿಯಿಂದ ತೋರ್ಸಕ್ ಬರಲ್ಲ, ಅನುಭವದಿಂದ ಮತ್ತಂತೂ ಗ್ಯಾರಂಟಿ ಇಲ್ಲವೇ ಇಲ್ಲ. ನಿಮ್ದು ಸತ್ ಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಯಾವನ್ ಕಂಡು ಬಂದಿದ್ದಾನೆ? ಯಾರಾದ್ರೂ ಬಂದು ಹೇಳಿದ್ದಾರೆ? ಹೇಳ್ರಿ. ಆದ್ರಿಂದ ನಿಮ್ಮದು ಯಾವುದಕ್ಕೂ ಹೊಂದೋದಿಲ್ಲ. ಈಗ ಇದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. 23ನೇ ಮಂತ್ರ, ಭೂತತೋಹ ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ಭವತಿ ನೇತರತ್. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸೃಷ್ಟಿಯು ನಿಜವಾಗಿರ್ಲಿ ಹುಸಿಯಾಗಿರ್ಲಿ ಎರಡಕ್ಕೂ ಸಮವಾಗಿದೆ. ಈ ಪರಮಾರ್ಥ ದೃಷ್ಟಿಯಿಂದ ಸೃಷ್ಟಿ ಆಗಿಲ್ಲ ಅಂತ ಹೇಳ್ರಿ, ವ್ಯವಹಾರ ದೃಷ್ಟಿಯಿಂದ ಸೃಷ್ಟಿ ಆಗಿದೆ ಅಂತ ಹೇಳ್ರೆ, ಎರಡಕ್ಕೂ ಕೂಡ ಶ್ರುತಿ ಸಮವಾಗಿದೆ ಅಲ್ವಾ? ಶ್ರುತಿನೇ ಹೇಳಿದೆ ಏನಂತ? ಆಕಾಶದಿಂದ ಪರಮಾತ್ಮ ಇದ್ದ, ಅವನು ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಹಿಂಗೆ ಹೇಳಿದೆ. ಮತ್ತೆ ಇನ್ನೊಂದು ಕಡೆ ಆತ್ಮನು ಅಜಸ್ವರೂಪನು ಅಂತನೂ ಹೇಳಿದೆ. ಎರಡಕ್ಕೂ ಶ್ರುತಿ ಆಧಾರ ಇದೆ. ಮತ್ ನಾವೆಂಗ್ ಅರ್ಥ ಮಾಡ್ಕೋಬೇಕು ಇದನ್ನ? ಒಂದು ವ್ಯವಹಾರ ದೃಷ್ಟಿಯಿಂದ, ಇನ್ನೊಂದು ಪರಮಾರ್ಥ ದೃಷ್ಟಿಯಿಂದ. ಯಾಕೆ ಹಂಗ್ ಮಾಡ್ಕೊಂತೀರಾ ನೀವು?
ಸ್ವಾಮಿ, ನಾವೆಲ್ಲರೂ ಪರಮಾರ್ಥ ತತ್ವವನ್ನು ಮುಟ್ಟಬೇಕಾದ್ರೆ ವ್ಯವಹಾರದಲ್ಲಿದ್ದೀವಿ. ನಮಗೆ ವ್ಯವಹಾರ ಸತ್ಯ, ನಮ್ಮನ್ನ ವ್ಯವಹಾರದಿಂದಲೇ ಪರಮಾರ್ಥ ಕರ್ಕೊಂಡೋಗ್ಬೇಕು. ನೋನ್ ಟು ಅನ್ನೋನ್ ಹೋಗ್ಬೇಕು ಅಲ್ವಾ? ನನಗೆ ಹಾವು ಸತ್ಯ, ಹಗ್ಗ ಗೊತ್ತಿಲ್ಲ, ಅದಕ್ಕೆ ನಾನು ಹಾವು ಅಂತ ಬಡ್ಕೊಂತ ಇರ್ತೀನಿ. ಆದ್ರಿಂದ ನಾನು ಹಾವಿನಿಂದಲೇ ಹಗ್ಗದವರೆಗೂ ಕರ್ಕೊಂಡು ಹೋಗ್ಬೇಕಲ್ವಾ? ಹಾಗೆ ನೋನ್ ಟು ಅನ್ನೋನ್. ಅದಕ್ಕೋಸ್ಕರ ಎರಡಕ್ಕೂ ನಮಗೆ ಶ್ರುತಿ ಹೊಂದುತ್ತೆ. ನಾವು ಹೇಳ್ತೀವಿ, ನೀನು ಹೇಳಿ ನೋಡೋಣ, ನೀನು ಹೇಳೋದು ಬರಲ್ಲ. ಆದ್ದರಿಂದ ಯಾವುದು ನಿಶ್ಚಿತವಾಗಿಯೂ, ನಿಶ್ಚಿತ ಅಂತಂದ್ರೆ ಶಾಸ್ತ್ರ ಹೇಳಿದೆ, ಯುಕ್ತಿ ಸಮ್ಮತವಾಗಿದೆ. ಯುಕ್ತಿ ಅಂದ್ರೆ ಲಾಜಿಕ್, ಮತ್ತೆ ಅನುಭವಕ್ಕೂ ಹೊಂದುತ್ತೆ. ಆದ್ದರಿಂದ ಇವೆರಡರಲ್ಲಿ ಯಾವುದು ಯುಕ್ತಿ ನಿಶ್ಚಿತವಾಗಿದೆ, ಯುಕ್ತವಾಗಿಯೂ ಇರುವುದು, ಅದೇ ಶ್ರುತ್ಯರ್ಥವಾದೀತೆ ಹೊರತು ನಿಮ್ಮದು ಆತ್ಮನಿಂದ ಪ್ರಪಂಚ ಹುಟ್ಟುತ್ತೆ ಅನ್ನೋದು ಹೊಂದೋದಿಲ್ಲ ಅಂತ ಇದು ಮಂತ್ರದ ಅರ್ಥ. ಈಗ ಸ್ವಾಮಿಗಳು ಅದ್ರ ಬಗ್ಗೆ ಅಂದರೆ ಕಾರಿಕೆಯಲ್ಲಿ ಬರೆದಿರುವ ಮಂತ್ರಗಳ ವಿಚಾರದಿಂದ ಇಲ್ಲಿ ಹೇಳ್ತಾ ಬರ್ತಾರೆ. ಅದನ್ನು ನೋಡೋಣ ಇವಾಗ ನಾವು. ಅಜಾತಿವಾದಕ್ಕೆ ಸೃಷ್ಟಿ ಶ್ರುತಿಯ ಅಕ್ಷರಾರ್ಥವು ಹೊಂದುತ್ತದೆಯೇ ಅಂತ. ನಿಮ್ಮ ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂತ ಹೇಳ್ತೀರಪ್ಪ. ಆ ಸೃಷ್ಟಿ ಶ್ರುತಿಯ ಅಕ್ಷರಾರ್ಥಕ್ಕೆ ಹೊಂದುತ್ತ, ಶಾಸ್ತ್ರಕ್ಕಂತೂ ಹೊಂದುತ್ತೆ, ಅದನ್ನು ಕೇಳ್ತಾ ಇದ್ದಾರೆ ಹೊಂದುತ್ತಾ ಅಂತ. ಅದಕ್ಕೆ ಅವನು ಅದ್ರ ಮೇಲೆ ಕೆಲವು ಆಕ್ಷೇಪಗಳು ಮಾಡ್ತಾನೆ. ಪೂರ್ವ ಪಕ್ಷ ಸುಮ್ಮನೆ ಇರೋದಿಲ್ವಲ್ಲ, ಆಕ್ಷೇಪ ಮಾಡಿದ್ರೇನೆ ನಮ್ಗೆ ಚೆನ್ನಾಗದ ತತ್ವದಲ್ಲಿ ನಿಲ್ಲೋದಕ್ಕೆ ಸಹಾಯ ಆಗೋದು. ಅವನೇನು ಆಕ್ಷೇಪ ಮಾಡ್ತಾನೆ ಏನ್ರಿ, ನಿಮ್ಮದ್ರಲ್ಲಿ ಆತ್ಮನಿಂದ ಯಾವುದು ಹುಟ್ಟಲ್ಲ, ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಮತ್ತೆ ನಿಮ್ಮದ್ರಲ್ಲಿ ಆ ಬ್ರಹ್ಮನಿಂದ ಆಕಾಶ ಹುಡ್ತೀವೆಲ್ಲ ಯಾಕೆ ಹೇಳಿದ್ರಿ, ಯಾತಕ್ರಿ ಹೇಳಿದ್ರಿ ಅಂತ ಕೇಳ್ತಾ ಇದ್ದಾನ ಅವನು. ಅದು ನಮಗ್ ಗೊತ್ತು ಅಲ್ವಾ? ಯಾತಕ್ಕೆ ಹೇಳ್ದ, ಯಾತಕ್ಕೆ ಹೇಳ್ದ ಅವನು? ಯಾತಕ್ಕೆ ಹೇಳಿದ ನಮ್ಮಲ್ಲಿ ಸೃಷ್ಟಿ ವಿಚಾರ? ಯಾರಾದ್ರು ನೋನ್ ಟು ಅನ್ನೋನ್ ಸರ್. ಏನಂದ್ರಿ? ನೋನ್ ಟು ಅನ್ನೋನ್ ಅಸರೇ, ಬಟ್ ಯಾತಕ್ಕೆ ಡೈರೆಕ್ಟ್ ಆಗಿ ಹೇಳಿದ್ರೆ ಗೊತ್ತಾಗಲ್ಲ ಸರ್. ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಗೊತ್ತಾಗಲ್ಲ. ಹಂಗಲ್ಲ, ನಮ್ಮನ್ನ ಆತ್ಮತತ್ವದಲ್ಲಿ ನಿಲ್ಸೋದಿಕ್ಕೋಸ್ಕರ ಉಪಾಯವಾಗಿ ಸೃಷ್ಟಿಯನ್ನ ಹೇಳಿದ್ದಾರೆ. ಅಲ್ಲಿ ನಮ್ಗೆ ಸೃಷ್ಟಿ ಹೇಳಿರೋದ್ರಲ್ಲಿ ತಾತ್ಪರ್ಯ ಇಲ್ಲ. ಅದಕ್ಕೋಸ್ಕರನೇ ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ತರ ಸೃಷ್ಟಿ ವಿಚಾರ ಹೇಳಿದ್ದಾರೆ ಅಂತ ಹಿಂದೆನೆ ಹೇಳಿದೆ. ಇದನ್ನ ಮತ್ತ್ಯಾಕೆ ತೆಗಿತಾ ಇದೆಯಾ ನೀನು? ನೋಡ್ರಿ, ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ತರ ಸೃಷ್ಟಿ ಹೇಳಿದ್ದಾರೆ. ತೈತರೀಯದಲ್ಲಿ ಪಂಚಭೂತಗಳಿಂದ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ, ಪರಮಾತ್ಮನಿಂದಲೇ. ಚಾಂದ್ರಕ್ಯದಲ್ಲಿ ತ್ರಿವಿಕ್ತಿ ಅಂದ್ರೆ ಪರಮಾತ್ಮನು ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಮೂರನ್ನೇ ಹೇಳಿದ, ಐದನ್ನು ಹೇಳಿಲ್ಲ ಪಂಚಭೂತಗಳು. ಇನ್ನೊಂದರಲ್ಲಿ ಪ್ರಾಣನಿಂದ ಸೃಷ್ಟಿ ಆಯ್ತು ಅಂತ ಹೇಳಿದ್ದಾರೆ. ಇನ್ನೊಂದರಲ್ಲಿ ಸೃಷ್ಟಿ ವಿಚಾರನ ಯಾವುದರಿಂದ ಅಂತ ಹೇಳಿಲ್ಲ, ಸುಮ್ಮನೆ ಸೃಷ್ಟಿ ಆಯ್ತು ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗೆಲ್ಲ ನೋಡಿದಾಗ ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ತರ ಹೇಳಿರೋದ್ರಿಂದ ಮತ್ತಿವೆಲ್ಲ ಯಾತಿಕ್ಕಪ್ಪ ಅಂತಂದ್ರೆ ನಿನ್ನೇನಾದ್ರೂ ಮಾಡಿ ಆತ್ಮತತ್ವದಲ್ಲಿ ಮುಟ್ಟಿಸ್ಬೇಕು ಅಂತ ನೀನ್ ಇದನ್ನೇ ಇಟ್ಕೊಂಡು ಅಲ್ಲಾಡ್ತಾ ಇದ್ರೆ ಇದು ಸುಮ್ಮನೆ ಉಪಾಯ. ನೀನ್ ದಡ ದಾಟೋದಕ್ಕೆ ದೋಣಿ ಉಪಯೋಗಿಸ್ತೀಯ, ಉಪಾಯ. ಹಂಗೆ ನೀನ್ ಮನೆವರೆಗೆ ಎತ್ಕೊಂಡು ಹೋಗ್ತೀಯನೋ? ಇಲ್ಲ, ಅಲ್ಲೇ ಬಿಟ್ಟು ಹೋಗ್ತೀಯ. ಹಾಗೆ ಈ ಶರೀರ ಅನ್ನೋದು ಒಂದು ಉಪಾಯ. ಆತ್ಮತತ್ವ ಅಂತ ತಿಳ್ಕೊಳ್ಳೋದಕ್ಕೆ ಶರೀರ ಬೇಕು. ನಿದ್ದೆಗೆ ತಗೊಂಡು ಹೋಗ್ತೀಯನೋ? ಇಲ್ಲ, ಇಲ್ಲಿ ಬಿಟ್ಟು ಹೋಗ್ತೀವಿ. ಕನಸಿನಲ್ಲಿ ನೋಡ್ರಿ ಬೇರೆ ಶರೀರ ಬಂದ್ಬಿಡುತ್ತೆ. ಆದ್ದರಿಂದ ಹೀಗೆ ಸೊ ಅದಕ್ಕೆ ನಾನೇನು ಹೇಳಿದ್ನೋ ಅದನ್ನೇ ಹೇಳ್ಬಿಟ್ರು ಅವರು. ಏನಂತ, ಅಪ್ಪ ಸೃಷ್ಟಿ ವಿಚಾರ ಹೇಳಿದಕ್ಕೆ ತಾತ್ಪರ್ಯ ಇಲ್ಲ ಶಾಸ್ತ್ರಕ್ಕೆ, ಮತ್ತೆ ಏನು ಉಪಾಯ ಇವಾಗ ಆತ್ಮನ್ ತಿಳಿಸೋದಕ್ಕೆ ಹೇಳಿದೆ, ಮುಗ್ದೋಯ್ತು. ಆದ್ರೂ ಅವನು ಬಿಡೋದಿಲ್ಲ. ಮತ್ತೇಕೆ ಸೃಷ್ಟಿಯ ವಿಷಯವನ್ನೆತ್ತಿಕೊಂಡಿದೆ?
ತಿರ್ಗಾ ಯಾಕೆ ಸೃಷ್ಟಿ ವಿಚಾರ ಹೇಳಿದ್ದೀರಾ ಅಂತ. ಅದಕ್ಕೋಸ್ಕರ ಅವರು ಇವಾಗ ಉತ್ತರ ಕೊಡ್ತಾ ಇದ್ದಾರೆ. ಅಕ್ಷರಾರ್ಥವು ಅಜಾತ ಬ್ರಹ್ಮವಾದಕ್ಕೆ ಹೇಗೆ ಹೊಂದುತ್ತದೆ ನೋಡ್ರಿ. ಬರೀ ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಪ್ರಪಂಚ ಹುಟ್ಟಿಲ್ಲ ಅನ್ನೋದು ಬರೀ ಸೃಷ್ಟಿ ಆಧಾರದಿಂದ ಸೃಷ್ಟಿ ಅಲ್ಲ, ಶ್ರುತಿ ಆಧಾರದಿಂದ ಮಾತ್ರ ಅಲ್ಲ, ಈವನ್ ಅಕ್ಷರಾರ್ಥವು ಕೂಡ ಹೊಂದುತ್ತೆ ಅನ್ನೋದನ್ನು ತೋರಿಸೋದಿಕ್ಕೆ. ಈಗ ಅವಾಗ ತೋರಿಸಿದ್ದು ಶಾಸ್ತ್ರವೇ ಆಧಾರ, ಈಗ ಈವನ್ ಅದರಲ್ಲಿರೋ ಅಕ್ಷರವು ಕೂಡ ಅದನ್ನೇ ತೋರಿಸುತ್ತೆ ಅಂತ. ಅದಕ್ಕೆ ಪುನರುಕ್ತಿ ಇಲ್ಲ. ತಿರ್ಗಾ ಅವನು ಜಾತ ಬ್ರಹ್ಮವಾದ ಅಂದ್ರೆ ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅನ್ನೋನು ತಿರ್ಗಾ ಅವನು ಪ್ರಶ್ನೆ ಹಾಕ್ತಾನ. ಅವನು ಆಕಾಶವು ಈ ಆತ್ಮನಿಂದ ಆಕಾಶ ಉಂಟಾಯಿತು, ಆಕಾಶದಿಂದ ತೇಜಸ್ಸು ಇವೆಲ್ಲ ಆಯ್ತು ಅಂತ ಇಷ್ಟೆಲ್ಲ ಪಂಚಭೂತಗಳಿಂದ ಆಯ್ತು ಅಂತ ಹೇಳಿದ್ರಲ್ವಾ. ನಿಜವಾಗಿ ಹುಟ್ಟುವುದನ್ನ ಸೃಷ್ಟಿ ಮಾಡುವುದನ್ನ ಹೇಳ್ತೇವೆ, ಬ್ರಹ್ಮವು ಇದ್ದಂತೆ ಇರುತ್ತದೆ ಎಂಬುದನ್ನು ಹೇಳುವುದಿಲ್ಲ ಅಂತ ಅವನು. ಪರಿವರ್ತನೆ ಆಗ್ಬಿಡುತ್ತೆ ಅಂತ ಅವನು. ಆದ್ದರಿಂದ ನಮ್ಮ ಮತವೇ ಸರಿ ಅಂತ ಅವನು ಕುಣಿತಾ ಇದ್ದಾನೆ. ನಿನ್ ಮಕ ಕೂತ್ಕೋ, ಸರಿಯಲ್ಲ. ಯಾಕೆ? ಶ್ರುತಿಯ ಅಕ್ಷರಾರ್ಥ ನೋಡು. ಶ್ರುತಿ ಏನ್ ಹೇಳಿದ್ಯೋ ಕರೆಕ್ಟ್. ಈವನ್ ನಾವು ಅಕ್ಷರವನ್ನ ಹಿಡ್ಕೊಂಡು ಕೂಡ ನಿನ್ಗೆ ಪ್ರೂವ್ ಮಾಡ್ತೀವಿ. ನಮ್ಮದು ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅನ್ನೋದು ಎರಡಕ್ಕೂ ನಾವು ಶಾಸ್ತ್ರವನ್ನು ತೋರಿಸ್ತೀವಿ. ನಿಮ್ಗೆ ಆವಾಗಲೇನೆ ಹೇಳಿದ್ದೆ ಇದಕ್ಕೆ ಆನ್ಸರ್. ವ್ಯವಹಾರ ದೃಷ್ಟಿಯಿಂದ ಹುಟ್ಟುತ್ತೆ, ಪಾರಮಾರ್ಥ ದೃಷ್ಟಿಯಿಂದ ಹುಟ್ಟಲ್ಲ. ಮತ್ತಿರ್ಗ ಪ್ರಶ್ನೆ, ನೀವ್ಯಾಕೆ ವ್ಯವಹಾರ ದೃಷ್ಟಿಯಿಂದ ಹುಟ್ಟುತ್ತೆ ಅಂತ ಹೇಳ್ತೀರಾ ಅಂದ್ರೆ, ನೀನ್ ವ್ಯವಹಾರದಲ್ಲಿದ್ದೀಯ, ನಿನ್ ವ್ಯವಹಾರ ಸತ್ಯವಾಗಿದೆ. ಇಲ್ಲಿ ನೋಂಟು ಅನ್ನೋನ್ ಕರ್ಕೊಂಡು ಹೋಗೋದಿಕ್ಕೆ ಮೊದಲು ಹುಟ್ಟಿದೆ ಅಂತ ತಗೊಂಡು ನೀನು ಇವಾಗ ಒಪ್ಕೊಂಡ್ಬಿಡ್ ನೋಡೋಣ ಒಂದೇ ಸಲ. ಶಾಸ್ತ್ರ ನಾನು ಆತ್ಮನ್ ತೋರಿಸ್ದೆ, ನೀನು ಹುಟ್ಟಿಲ್ಲ ಕೊಣೋ ಅಂತ ಹೇಳ್ಬಿಡಿ ನೋಡೋಣ. ಅವ್ನು ಕೇಳ್ತಾನೆ, ನಮ್ಮ ಅಪ್ಪನಿಂದ ಹುಟ್ಟಿದ್ದೆ ನಾನು, ಅದು ಹಿಂಗೆ ಹುಟ್ಟಿಲ್ಲ ಅಂತ ಹೇಳ್ಬೇಕು ಅಂತ. ಅದಕ್ಕೆ ಅವನಿಗೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ಬೇಕು. ನೀನೇನು ತಿಳ್ಕೊಂಡಿದ್ಯೋ ಅದು ನಿಜವಾದ ನಿನ್ನ ಶರೀರ, ನಿನ್ನ ಸ್ವರೂಪ ಅಲ್ಲ ಕಣೋ. ಆತ್ಮವೇ ನಿನ್ನ ಸ್ವರೂಪ. ನಿದ್ದೆಯಲ್ಲಿ ನೋಡು ಇವು ಯಾವುದಾದ್ರೂ ಬಂದಿತ್ತ ಅಂತ ಹೇಳಿ ಮೆತ್ತ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದು ಬೆನಿಫಿಟ್. ಮತ್ತೆ ಇದಕ್ಕೆ ಶಾಸ್ತ್ರದಲ್ಲಿ ಕೆಲವು ದೃಷ್ಟಾಂತಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ? ಇಲ್ಲಿ ಎರಡು ಕಡೆ ನಮ್ಗೆ ಉದಾಹರಣೆಗಳು ಸಿಗುತ್ತೆ. ಒಂದು, ಶ್ರೀಮನ್ ನಾರಾಯಣನು ನಾರದನಿಗೆ ದರ್ಶನ ಕೊಟ್ಟಾಗ ಆ ವಿಶ್ವರೂಪ ದರ್ಶನವನ್ನೇ ತೋರಿಸ್ದ ನಾರದರಿಗೆ. ಅವನು ಗುರುಗಳು ಅದ ಸನತ್ ಕುಮಾರ್ ಹತ್ರ ಹೋಗಿ ಭೂಮಾ ವಿಚಾರವನ್ನ ಗುರುಗಳು ಹೇಳಿದಾಗ ಅವನಿಗೆ ಹೇಗೆ ಅರ್ಜುನನಿಗೆ ಕೃಷ್ಣನು ತನ್ನ ವಿಶ್ವರೂಪ ದರ್ಶನವನ್ನ ತೋರಿಸಿದ್ನೋ ಹಾಗೆ ನಾರದರಿಗೂ ತೋರಿಸಿದಾಗ ಇಬ್ಬರಲ್ಲೂ ಹೀಗೆ ಆಯ್ತು. ನಾರದರು ಏನ್ ಮಾಡಿದ್ರು? ಕುಣಿಯಕ್ ಶುರು ಮಾಡ್ಬಿಟ್ರು. ಓಹೋ ನಾರಾಯಣ ನಾರಾಯಣ ಎಷ್ಟು ಚೆನ್ನಾಗಿದ್ದಾನೆ ಅಂತ. ಅರ್ಜುನ ಹೆದರ್ಕೊಳ್ಳೋಕ್ ಶುರು ಮಾಡ್ಬಿಟ್ಟ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಅವನು ನೋಡ್ಬಿಟ್ಟು, ಅಪ್ಪ ಕೃಷ್ಣ ಸಾಕು ಕಣಪ್ಪ, ನನಗೆ ಭಯ ಆಗ್ತಾ ಇದೆ, ನನಗೆ ನಿಂತ್ಕೊಳಕ ಮೈ ನಡಗ್ದಂಗೆ ಆಗ್ತಾ ಇದೆ, ನೀನು ಮಾಮೂಲಿ ರೂಪಕ್ಕೆ ಬಂದ್ಬಿಡು, ನನ್ನ ಫ್ರೆಂಡ್ ತರ ರೂಪಕ್ಕೆ ಬಂದ್ಬಿಡು ಅಂತ ಅವನು ಕುಣಿಯಕ್ ಶುರು ಮಾಡ್ದ. ಭಗವಂತ ಯೋಚನೆ ಮಾಡ್ದ, ಅಯ್ಯೋ ನಾನೇನೋ ತಿಳ್ಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಇವನೇನೋ ಅರ್ಥ ಮಾಡ್ಕೊಂಡಲ್ಲ ಅಂತ. ಇದೇ ಸತ್ಯ ಅನ್ಕೊಂಡ್ಬಿಟ್ಟ ನಾರ್ದ. ಇವನು ಅಯ್ಯಪ್ಪ ಭಯ ಆಗ್ತಾ ಇದೆ ಅಂತ ಅನ್ಕೊಂಡ. ಅದಕ್ಕೆ ಇದು ಮಾಯಾ ರೂಪ ಕಣೋ, ನಿಜವಾದ ರೂಪ ಅಲ್ಲ. ಈವನ್ ವಿಶ್ವರೂಪವೂ ಕೂಡ ಮಾಯಾ ರೂಪ. ನಿನ್ನ ಬರೀ ಇಷ್ಟು ಕೃಷ್ಣ ಅಂದ್ರೆ ಇಷ್ಟೇ ಅನ್ಕೊಂಡಿದ್ಯಲ್ಲ, ಅಷ್ಟಲ್ಲ. ನಮ್ಗೆ ಮಾಂಡಿಕ್ಯದಲ್ಲಿ ತಗೊಂಡು ಹೋಗ್ತಾರೆ, ನೀನು ಏಕೋನಂಶತಿ ಮುಖ ಅಲ್ಲ ಕಣೋ, ಸಪ್ತಾಂಗನು ವೈಶ್ವಾನರ. ಕನಸಿನಲ್ಲಿ ಏಕೋನಂಶಕ್ತಿಗ ಭಿಕ್ಷುಕನಲ್ಲ ನೀನು, ಅಲ್ಲಿ ತೈಜಸ
ಸಪ್ತಾಂಗ, ನಿದ್ದೆಯಲ್ಲಿ ಬೀಜ ರೂಪದಲ್ಲಿರ್ತೀಯ ಅಂತ ಹೇಳಿ ಅಲ್ಲಿ ತಿಳಿಸಿದ್ರು. ಇದು ಒಂದು ನೋಡ್ರಿ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಶ್ರುತಿಯಲ್ಲಿ ಆಕಾಶವು ನಿಜವಾಗಿ ಉಂಟಾಯಿತು ಅಂತಾಗ್ಲಿ, ಸದ್ಬ್ರಹ್ಮವು ತೇಜಸ್ಸನ್ನು ಸೃಷ್ಟಿಸಿತು ಅಂತಾಗ್ಲಿ ಅರ್ಥ ಅಲ್ಲ ಅಂತ. ಈ ಸೃಷ್ಟಿ ಸ್ಥಿತಿಯು ಪರಮಾರ್ಥ ಸೃಷ್ಟಿಯನ್ನೇ ಹೇಳುತ್ತದೆ ಎಂದು ಹಠವನ್ನು ಮಾಡುವುದಕ್ಕೆ ಕಾರಣವಿಲ್ಲ. ಸೃಷ್ಟಿಯಲ್ಲಿ ಶ್ರುತಿ ಏನೋ ಸೃಷ್ಟಿಯ ವಿಚಾರ ಹೇಳಿದೆ, ಆದರೆ ನಿಜವಾಗ್ಲೂ ಹುಟ್ಟಿದೆ ಅಂತ ಹೇಳೋದಿಕ್ಕಲ್ಲ ಅಂತ. ಈಗ ಮತ್ತದರ ಮೇಲೆ ಆಕ್ಷೇಪ ಯಾರೋ ಜಾತ ಬ್ರಹ್ಮವಾದಗಳು. ಜಾತ ಬ್ರಹ್ಮವಾದ ಅಂದ್ರೆ ನಿಮ್ಗೆ ಗೊತ್ತಾಗದೇ ಇದ್ರೆ ಕೇಳ್ರಿ. ಜಾತ ಬ್ರಹ್ಮವಾದ, ಅಜಾತಿ ಫಸ್ಟ್ ಇದನ್ನು ಚೆನ್ನಾಗಿ ಗಟ್ಟು ಮಾಡಬೇಕು ಅಥವಾ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಜಾತ ಬ್ರಹ್ಮವಾದ ಅಂದ್ರೆ ಯಾರು ಯಾರು ಜಾತ ಬ್ರಹ್ಮವಾದಿಗಳು ಅಂದ್ರೆ ಯಾರಾದ್ರು ಯಾರು? ಅದ್ವೈತದವ್ರು ಬಿಟ್ಟು ಇನ್ನೆಲ್ಲಾರು ಜಾತ ಧರ್ಮದವರು ಸರ್. ಜಾತವಾದ ಧರ್ಮ. ಅದರ ಅರ್ಥ ಏನು ಹೋಗಿ ಅರ್ಥ ಕರೆಕ್ಟು ಅರ್ಥ ಅದೇ ಆತ್ಮನಿಂದ ಎಲ್ಲ ಹುಟ್ಟಿದೆ, ಆತ್ಮನೂ ಹುಟ್ಟಿದೆ ಅಂತ ಅವ್ರು ಹೇಳೋದು. ಅವ್ರು ಹೇಳ್ತಾರೆ ಅದು ಕರೆಕ್ಟ್. ಈ ಜಾತ ಬ್ರಹ್ಮವಾದದಲ್ಲಿ ಆತ್ಮನು ಬೇರೆದರಿಂದ ಹುಟ್ಟಿದೆ, ಆತ್ಮನಿಂದ ಎಲ್ಲ ಹುಟ್ಟಿದೆ. ಆಗ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದಾಗ ಅವ್ರಿವಾಗ ಆತ್ಮ ಬೇರೆದರಿಂದ ಹುಟ್ಟುತ್ತೆ ನಿಲ್ಲಿಸ್ಬಿಡ್ತಾರೆ. ಈ ಪ್ರಪಂಚ ಆತ್ಮನಿಂದಲೇ ಹುಟ್ಟಿದೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅದು ಸರಿಯಲ್ಲ ಅಂತ. ಜಾತ ಬ್ರಹ್ಮವಾದ, ಅಜಾತ ಅಂದ್ರೆ ಅದಕ್ಕೆ ವಿರುದ್ಧ ಅಜಾತ ಬ್ರಹ್ಮವಾದ. ನಮ್ದು ಅದ್ವೈತ ತತ್ವದ್ದು ಅಜಾತ ಬ್ರಹ್ಮವಾದ. ಯಾಕೆಂದ್ರೆ ನಾನು ಪ್ರತಿ ಸಾರಿ ಅದನ್ನು ಹೇಳಕ್ ಹೋಗಲ್ಲ. ಇಲ್ಲಿ ಜಾತ ಬ್ರಹ್ಮವಾದ ಅಜಾತ ಬ್ರಹ್ಮವಾದ ಅಂದಿದ ತಕ್ಷಣ ನೀವು ಠಕ್ ಅಂತ ಅಷ್ಟು ಇಟ್ಕೊಂಡ್ಬಿಡ್ಬೇಕು. ಅವನ ಪ್ರಶ್ನೆ ಏನ್ ಗೊತ್ತಾ, ಅಲ್ರಿ ನೀವು ಅದಕ್ಕೆ ತಗೋಬೇಕಾದ್ರೆ ಶಾಸ್ತ್ರದಲ್ಲೇನೋ ಹೇಳ್ಬಿಟ್ಟಿದೆ. ಹೇಳಿದ್ಮೇಲೆ ಯಾಕೆಂದ್ರೆ ಶಾಸ್ತ್ರನ ಓದ್ಕೊಂಡ್ರೆ ಇವರಿಬ್ಬರೇ ಅರ್ಥ ಮಾಡಕ್ ಹೋಗ್ತಾರೆ, ಅದು ತಪ್ಪು. ಅಲ್ಲಿ ಎರಡು ಅರ್ಥ ಉಂಟು, ಒಂದು ಗೌಣ ಅರ್ಥ, ಇನ್ನೊಂದು ಮುಖ್ಯವಾದ ಅರ್ಥ. ಈ ಎರಡು ಅರ್ಥಗಳಲ್ಲಿ ಮುಖ್ಯಾರ್ಥವನ್ನೇ ಮೊದಲು ತಗೋಬೇಕು ಅಂತ ಅವನ ಪ್ರಶ್ನೆ. ಅದು ಅವನು ಹಂಗೆ ಹೇಳ್ತಾ ಇದ್ದಾನೆ. ಕರೆಕ್ಟು, ಮುಖ್ಯಾರ್ಥವನ್ನೇ ತಗೋಬೇಕು ಕೆಲವು ಕಡೆ. ಈಗ ಇಲ್ಲೇನ್ ಮಾಡ್ತೀರಾ, ಇಲ್ಲಿ ಸೃಷ್ಟಿ ಆಗಿದೆ ಅಂತ ನಿಜವಾಗ್ಲೂ ಇಟ್ಕೊಳಕ್ ಹೋಗ್ತೀಯನೋ, ಮುಖ್ಯಾರ್ಥ ಇಟ್ಕೊಂತೀಯ, ಅದನ್ನ ಹೇಳಕ್ ಬಂದಿರೋದಲ್ಲಿ. ಹಂಗಿದ್ದಿದ್ರೆ ಒಂದೊಂದು ಶ್ರುತಿಲಿ ಒಂದೊಂದು ತರ ಸೃಷ್ಟಿಯನ್ನು ಹೇಳಿದ್ರು ಯಾಕೆ? ನಿನ್ ಉತ್ತರ ಇಲ್ಲ, ನಾವು ಹೇಳ್ತೀವಿ ಹಂಗಾಗಿಲ್ಲ. ಗೌಣಾರ್ಥ ತಗೋಬೇಕಷ್ಟೇ, ಸೆಕೆಂಡ್ರಿ ಮೀನಿಂಗ್ಗೋಸ್ಕರ, ಅದೇನೋ ಒಂದು ಕಾರಣಕ್ಕೋಸ್ಕರ. ಏನದು ಕಾರಣ? ಏನಾದ್ರೂ ಮಾಡಿ ನಿನ್ನ ಆತ್ಮತತ್ವದಲ್ಲಿ ನಿಲ್ಸೋಣ ಅಂತ. ಉಪಾಯ ಯಾವುದನ್ನು ಮುಟ್ಟೋದಿಕ್ಕೆ? ಆತ್ಮನ್ನ, ಉಪೇಯವನ್ನ. ಉಪೇಯ ಅಂದ್ರೆ ಅವನನ್ನ ಮುಟ್ಟೋದಿಕ್ಕೆ ಉಪಾಯ. ಆದ್ದರಿಂದ ಉಪಾಯ ಸತ್ಯವಾಗಿರ್ಬೇಕಾಗಿಲ್ಲ. ಮುಂದೆ ಅದನ್ನ ಹೇಳ್ತಾರೆ, ದೃಷ್ಟಾಂತ ನೋಡ. ಸಿದ್ಧಾಂತಿ ಸೃಷ್ಟಿ ಅಂತ ಅಂದಿದ ತಕ್ಷಣ ನಮ್ಮ ಪುಸ್ತಕಗಳಲ್ಲಿ ಅವಿದ್ಯಾ ದೃಷ್ಟಿ, ವ್ಯವಹಾರ ದೃಷ್ಟಿಯಿಂದ ಸೃಷ್ಟಿಯಾಗಿದೆ, ಅವಿದ್ಯಾ ದೃಷ್ಟಿ ನಿಜವಾಗ್ಲೂ ಆಗಿದೆ ಅಂತ ಅಲ್ಲ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಮತ್ತಿನ್ನೇನ್ ಮಾಡ್ತಾರೆ, ಅದಕ್ಕೆ ದೃಷ್ಟಾಂತಗಳು ಕೊಟ್ಬಿಡ್ತಾರೆ. ಸ್ವಪ್ನ ಸೃಷ್ಟಿ, ಕನಸಿನಲ್ಲಿ ನೀನು ಎಲ್ಲವೂ ಸೃಷ್ಟಿ ಆದಂತೆ ಕಾಣ್ತು. ಯಾರೋ ಜಾನ್ಸನ್ ಎದ್ದ ಮೇಲೆ ನೀನೇ ಹೊಡೆದಾಗ್ತದೆ. ಸ್ವಪ್ನ ದೃಷ್ಟಾಂತ ನಿನ್ನ ಅನುಭವದಲ್ಲಿ. ಮಾಯಾ ಸೃಷ್ಟಿ ಇವೆಲ್ಲ ಗೌಣದಿಂದ ಹೇಳಿರುತ್ತೆ. ನೀನು ಅದನ್ನು ಮುಖ್ಯಾರ್ಥ ಇಟ್ಕೊಂಡ್ಬಿಟ್ರೆ ಇಲ್ಲಿ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಗೌಣವೆನ್ನುತ್ತೇವೆ. ಆಕಾಶಭೂತಗಳಿಂದ ಸೃಷ್ಟಿಯಾಯಿತು, ಬೆಟ್ಟ, ಸಮುದ್ರ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೇವಿಕ ಎಲ್ಲ ಪಂಚಭೂತಗಳಿಂದ ಆಗಿರೋದು ಅಂತ ನೀನು ಇಟ್ಕೊಂಡ್ಬಿಡಿದೆ. ಇದು ಮುಖ್ಯವೆನ್ನು ಅವರು ಮುಖ್ಯ ಅಂತ ಇದ್ದಾರೆ. ಆದರೆ ಗೌಣವಾಗಲಿ ಮುಖ್ಯವಾಗಲಿ ಯಾವ ಸೃಷ್ಟಿಯಾದರೂ ಗಡಿಗೆ
ಗಡಿಗೆಯ ಆಕಾಶ ಇವುಗಳ ಸೃಷ್ಟಿಯಾಗುವಂತೆ ಅವಿದ್ಯೆಯಿಂದಲೇ ಸೃಷ್ಟಿಯಾಗಿರುತ್ತದೆ. ಇದು ಇನ್ನೊಂದು. ಆಯ್ತಪ್ಪ, ಈಗ ನೋಡು, ನಿಂದೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಈಗ ಕುಂಬಾರ ಮಣ್ಣಿನಿಂದ ಮಡಕೆ ಮಾಡ್ದ, ನಿಜವಾಗಲೂ ಸೃಷ್ಟಿಯಾಗಿದೆ ತಾನೆ? ಕರೆಕ್ಟ್. ಈಗ ಅದರಲ್ಲಿ ನೀರು ಹಾಕ್ದೆ, ನೀರು ಹಾಕಿ ಮೇಲ್ಗಡೆ ಆಕಾಶ, ಓ ಘಟಾಕಾಶ ಸೃಷ್ಟಿ ಆಯ್ತೇನೋ? ಇಲ್ಲಿ ನೋಡ್ರಿ, ಆ ಮಡಕೆ ಸೃಷ್ಟಿಯಾಗಿರೋದು ನಿಜ. ಇದನ್ನೇನು ಅನ್ಬೇಕು ನಾವು? ವ್ಯಾವಹಾರಿಕ ಸತ್ಯ. ಹೇಗಿದೆ? ಇನ್ನ ಅದರ ಒಳಗಡೆ, ಮಡಕೆ ಒಳಗಡೆ ಆಕಾಶ ಸೃಷ್ಟಿಯಾಗಿದೆ ಅನ್ನೋದು ಎಷ್ಟು ಸತ್ಯ? ಅಂತೆ ಕಂತೆ. ನಿಜವಾಗ್ಲೂ ಅದು ಸೃಷ್ಟಿಯಾಗಿದೆಯೇನೋ? ಆಕಾಶ ಇರೋದೇ ಒಂದು. ನೀನು 100 ಬಕೆಟ್ಗಳು ನೀರಿಡು ಅಥವಾ ಮಡಕೆಗಳಿಡು, ಅಷ್ಟು ಸೃಷ್ಟಿಯಾಗಿದೆಯೇನೋ? ಇದೆಲ್ಲ ನೋಡಿದ್ದಾಯ್ತು ನಾವು, ದೃಷ್ಟಾಂತ ಎಕ್ಸಾಂಪಲ್ಸ್ಗಳು. ಆದ್ದರಿಂದ ಗೌಣ ಸೃಷ್ಟಿ ಅಥವಾ ಮುಖ್ಯ ಸೃಷ್ಟಿ ನೀನೇನಾದ್ರು ತಗೋ, ನಾವೇನು ಹೇಳ್ತೀವಿ ಅದನ್ನ ಪ್ರಾತಿಭಾಸಿಕ ಸೃಷ್ಟಿ, ವ್ಯಾವಹಾರಿಕ ಸೃಷ್ಟಿ ಅಂದ್ಬಿಡ್ತೀವಿ. ಮತ್ತು ಪಾರಮಾರ್ಥಿಕ ಸೃಷ್ಟಿ ಇಲ್ಲವೇ ಇಲ್ಲ. ನಾವು ಹಂಗೆ ತಗೊಂಡು ಹೋಗ್ತೀವಿ, ನಿನ್ಗೆ ಹೆಂಗಿದೆ ಅಂತ ಕೇಳಬೇಕು. ಒಟ್ಟಿನಲ್ಲಿ ನಾವು ಸೃಷ್ಟಿ ಅಂದಿದ ತಕ್ಷಣ ಈ ಗಡಿಗೆ ಸೃಷ್ಟಿ ಆಯ್ತು ಅಂತ ಇಟ್ಕೋ, ನಿಜವಾಗ್ಲೂ ಸೃಷ್ಟಿ ಆಯ್ತು. ನೀನ್ ಏನೇ ಹೇಳು, ಆ ಗಡಿಗೆ ಒಳಗಡೆ ಆಕಾಶ ಸೃಷ್ಟಿ ಆಯ್ತು ಅಂತ ಅನ್ನು, ಎಲ್ಲವೂ ಕೂಡ ಅವಿದ್ಯಾ ದೃಷ್ಟಿ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಪರಮಾರ್ಥದ್ರಿಂದ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಯಾವ ಪ್ರಮಾಣವೂ ಇಲ್ಲ, ಶ್ರುತಿನೇ ಇಲ್ಲ, ಯಾವುದು ಅಕ್ಷರಾರ್ಥದಿಂದಲೂ ಹೊಂದೋದಿಲ್ಲ ಅಂತ ಹೇಳ್ತಿದೆ. ಆದ್ದರಿಂದ ಶ್ರುತಿಯಲ್ಲಿ ಏನು ಹೇಳಿದೆ? ಮಾಯಾಂತು ಪ್ರಕೃತಿಂ ವಿದ್ಯಾಸ್ಮೈನಂ ತು ಪರಮೇಶ್ವರ. ಪ್ರಕೃತಿಯು ಮಾಯೆಯ ಪರಮೇಶ್ವರನ್. ಪ್ರಕೃತಿ ಅಂತ ಏನು ಹೇಳ್ತೀರೋ, ಈ ದ್ವೈತ ಮಾಯೆಯ ಪ್ರಕೃತಿ. ಮಾಯೆಯಿಂದ ಪರಮೇಶ್ವರನೇ ಮಾಯಾವಿ. ಮತ್ತಿದೇನು ಮಾಯೆ? ಇದು ವಿಷಯ ಮಾಯೆ. ಪರಮಾತ್ಮ ಏನು? ಮಾಯಾವಿ, ವಿಷಯಿ, ಸಬ್ಜೆಕ್ಟ್. ಆದ್ದರಿಂದ ಮಾಯಾವಿ ಮಾಯೆಯಿಂದ ಪ್ರಪಂಚವನ್ನ ಸೃಷ್ಟಿ ಮಾಡ್ದಂಗೆ ಅಂತ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಪರಮಾತ್ಮನಿಗೆ ವ್ಯತಿರಿಕ್ತವಾಗಿ ಯಾವುದೊಂದು ವಸ್ತುವು ಸೃಷ್ಟಿಯಾಗಿರುವುದೇ ಇಲ್ಲ. ಎರಡಿಲ್ಲ. ಆದ್ದರಿಂದ ಆತ್ಮನು ಜನ್ಮರಹಿತ. ಆತ್ಮನಿಂದ ಯಾವುದು ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ. ಆತ್ಮನಿಂದ ಯಾವುದು ಹುಟ್ಟಿಲ್ಲ. ಹೋಗ್ಲಿ, ಆತ್ಮನು ಮಾರ್ಪಾಡ್ತಾನ? ಬದಲಾವಣೆ ಆಗ್ತಾನ? ಆಗೋದಿಲ್ಲ. ಮಾರ್ಪಟ್ರೆ ಅವನೆಂತವನು? ಆತ್ಮ ಅನ್ನೋದಕ್ಕೆ ಡೆಫಿನೇಷನ್ 3 ಎಲ್ರಿಗೂ ಗೊತ್ತು. ಆತ್ಮನು ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗ್ಬಾರ್ದು, ಅವನು ಯಾವಾಗಲೂ ವಿಷಯ ಆಗಿರ್ಬೇಕು. ಆತ್ಮನು ಮಾರ್ಪಡ್ತಾನೆ ಅಂತಂದ್ರೆ ಅಲ್ಲೇ ಕಿತ್ಕೊಂಡು ಹೋಯ್ತು. ನಾವು 3 ಗಟ್ ಮಾಡ್ಬಿಟ್ಟಿದ್ವಿ. ಆತ್ಮ ಅನ್ನೋದಕ್ಕೆ ಡೆಫಿನೇಷನ್. ಅನಾತ್ಮ ಅಂದ್ರೆ ಏನು? ಹುಟ್ಟಬೇಕು, ಬದಲಾವಣೆ ಆಗಬೇಕು, ಸಾಯ್ಬೇಕು, ಅದು ಯಾವಾಗಲೂ ವಿಷಯ ಆಗಿರ್ಬೇಕು. ಹೇಗಿದೆ ನೋಡ್ರಿ ಇಷ್ಟು. ಆದ್ದರಿಂದ ಸೃಷ್ಟಿಯೆಲ್ಲವೂ, ನೀವು ಸೃಷ್ಟಿ ಅಂತಂದಿದ ತಕ್ಷಣ ಅದರ ಹಿಂದೆಗಡೆ ನಮ್ಮ ವೇದಾಂತದಲ್ಲಿ ಅವಿದ್ಯೆಯಿಂದ, ಮಾಯೆಯಿಂದ, ಕನಸಿನಂತೆ ಅಂತ ಸೇರಿಸ್ಬಿಡ್ತಾರೆ. ಮುಗ್ದೋಯ್ತು. ರಾಂಗ್ ನಾಲೆಡ್ಜ್. ಹಾವು ಹುಟ್ಟ ಹೇಳ, ನೀನ್ ಹೇಳ್ತಾ ಇದೀಯ ಹಾವು ಹುಟ್ಟು ಅಂತ. ಹುಟ್ಟ? ಹಗ್ಗದಿಂದ ಹಾವು ಹುಟ್ಟ? ನೋಡ್ರಿ, ಈಗ ಹಗ್ಗವನ್ನ ಕಾರಣ ಅಂತನ್ನು, ಹಾವನ ಕಾರ್ಯ ಅಂತ ಹೇಳಕ್ ಬರಲ್ಲ. ಯಾಕೆ? ಎರಡಿಲ್ಲ ಅಲ್ಲಿ. ಇರದೇ ಹಗ್ಗ, ನೀನ್ ತಪ್ಪಾಗಿ ಹಾವು ಅಂತ ತಿಳ್ಕೊಂಡಿದ್ದೀಯ. ಇರದೇ ಪರಮಾತ್ಮ, ತಪ್ಪಾಗಿ ನೀನು ಅವಸ್ಥೆ ಒಳಗಡೆ ಇರೋ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ. ಹೇಗೆ ತಗೊಂಡ್ಬರ್ತಾರೆ ನೋಡ್ರಿ. ಹಿಂಗ್ ಚಿಂತನೆ ಮಾಡ್ಬೇಕು, ಮೆಲ್ಕ್ ಹಾಕ್ಬೇಕು, ನಿಮ್ ಮನಸ್ಸಿನಲ್ಲಿ ಪಕ್ಕ ಆಗ್ಬೇಕು. ಇದು ತುಂಬಾ ಸಲ ಓದಿ ಮನನ ಮಾಡಿದ್ರೆ ಚೆನ್ನಾಗಿ ಪಕ್ವಾಗಿ ನಿಂತ್ಕೊಳ್ಳುತ್ತೆ. ಆದ್ದರಿಂದಲೇ ಸೃಷ್ಟಿಯನ್ನ
ಹೇಳುವ ಶ್ರುತಿಯು ಪರಮಾರ್ಥವಾದ ಆತ್ಮೈಕತ್ವವನ್ನು ತಿಳಿಸಿಕೊಡುವುದಕ್ಕೆ ಉಪಾಯ ಮಾತ್ರ. ಅಂಡರ್ಲೈನ್ ಮಾಡ್ರಿ, ಉಪಾಯ. ನಿಮ್ಮನ್ನೇನಾದರೂ ಮಾಡಿ ಆತ್ಮತತ್ವದಲ್ಲಿ ತಿಳಿಸ್ಬೇಕು ಅಂತ ಹೇಳಿದೆ ಅಂತ ಹಿಂದೆ ಕೂಡ ಹೇಳಿದೆ. ಹೀಗಿದ್ರೂ ಶ್ರುತಿಯ ಅಕ್ಷರಾರ್ಥವು ನಿಜವಾದ ಸೃಷ್ಟಿ, ಅದರ ಪರಮಾರ್ಥ ಸೃಷ್ಟಿ ಎರಡಕ್ಕೂ ಹೊಂದುವಂತೆ ಇದೆ. ನೋಡ್ರಿ, ಈ ಅಕ್ಷರಾರ್ಥ ತಗೊಂಡ್ರು ಎರಡಕ್ಕೂ ಹೊಂದುತ್ತೆ. ಎರಡಕ್ಕೂ ಅಂದ್ರೆ ಯಾವುದಕ್ಕೆ? ಆತ್ಮನಿಂದ ಪ್ರಪಂಚ ಸೃಷ್ಟಿಯಾಗಿರೋದು ಹೊಂದುತ್ತೆ, ಸೃಷ್ಟಿಯ ಅಕ್ಷರಾರ್ಥ. ಮತ್ತೆ ತತ್ವದಲ್ಲಿ ನಿಲ್ಲೋದಕ್ಕೂ ಅದ್ವೈತ ತತ್ವಕ್ಕೂ ಹೊಂದುತ್ತೆ. ಆದ್ದರಿಂದ ಒಟ್ಟಿನಲ್ಲಿ ಶ್ರುತಿಗೆ ತಾತ್ಪರ್ಯವು ಯಾವುದರಲ್ಲಿದೆ? ಯಾವುದು ಅನುಭವಕ್ಕೆ ಯುಕ್ತಿಗೆ ಹೊಂದುತ್ತೋ ಅದೇ ಮುಖ್ಯ ಅರ್ಥ ತಗೋಬೇಕು ಅಷ್ಟೇ. ಯಾವುದು ಹೊಂದುತ್ತೆ? ಗಾಢ ನಿದ್ರೆಯಲ್ಲಿ ಏನಾದರೂ ಇದೆಯಾ ನೋಡ್ಕೊಂಬಿಡು, ಮುಗಿದು ಹೋಯ್ತು, ಒಂದೇ ರಾಮಬಾಣ. ಅಲ್ಲಿಗೆ ಶ್ರುತ್ಯರ್ಥವನ್ನ ನಿಶ್ಚಯಿಸಿದ ಮೇಲೂ ಯುಕ್ತಿಯು ಬೇಕಾ? ಇಲ್ಲಿ ಪ್ರಶ್ನೆ ಅಲ್ಲ ಸ್ವಾಮಿ. ಈಗ ಶ್ರುತಿ ತೋರಿಸ್ತಾ ಇದೆ, ಅದರ ಅಕ್ಷರಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಅಷ್ಟಾದ್ಮೇಲೂ ಯುಕ್ತಿ ಬೇಕಾ, ಅನುಭವ ಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೇಕು, ಯುಕ್ತಿ ಇದ್ರೆ ಒಳ್ಳೇದಲ್ವಾ? ಕೆಲವರಿಗೆ ಉತ್ತಮಾಧಿಕಾರಿ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಉತ್ತಮಾಧಿಕಾರಿ ಅಲ್ಲದೆ ಇರೋವನಿಗೆ ಏನ್ ಮಾಡಬೇಕು? ಅವನಿಗೆ ಲಾಜಿಕ್ ತೋರಿಸ್ಬೇಕು. ಹೇಗೆ? ಎಚ್ಚರದ ಜನಕ ಮಹಾರಾಜ ಕನಸಕ್ಕೆ ಬರಲಿಲ್ಲ, ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರಲಿಲ್ಲ, ಇವರಿಬ್ರು ನಿದ್ದೆಗೆ ಬರಲಿಲ್ಲ. ಲಾಜಿಕ್. ಬಟ್ ಆ ಲಾಜಿಕ್ ತಪ್ಪು ಅಂತನ್ರಿ ನೋಡೋಣ. ಅನುಭವಕ್ಕೆ ಹೊಂದುತ್ತೆ. ಹೇಗಿದೆ? ನಾವು ಲಾಜಿಕ್ ಅಥವಾ ಯುಕ್ತಿ ಉಪಯೋಗಿಸ್ತೀವಿ, ಅನುಭವ ಗಮ್ಯವಾದ ಶಾಸ್ತ್ರಯುಕ್ತವಾದ ಲಾಜಿಕ್ ಉಪಯೋಗಿಸ್ಬೇಕು. ಇಷ್ಟೇ ವ್ಯತ್ಯಾಸ. ಅವರು ಉಪಯೋಗಿಸ್ತಾರೆ ಕುತರ್ಕ, ಜಲ್ಪತರ್ಕ, ಗೊಬ್ಬ ತರ್ಕ, ಅದು ಅಲ್ಲಾಡ್ತಾ ಇರುತ್ತೆ, ಅದ್ರ ಮೇಲೆಲ್ಲ ನಮ್ದು ಅಂತ ಹೇಳಿ ತೋರಿಸಿದ್ದಾಯ್ತು. ಸೊ ಹಾಗಾದ್ರೆ ಯುಕ್ತಿಯನ್ನು ಕೂಡ ಮತ್ತೆ ಇಲ್ಲಿ ಹೇಳಿದೆಯಲ್ಲ, ಯಾಕೆ? ಈಗ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಅವನು ಶಂಕೆ ಎತ್ತಾನ. ಅವನು ಬಿಡೋದಿಲ್ಲ, ಅವನು ಪೂರ್ವ ಪಕ್ಷಿ. ಅವನು ಶಂಕೆಗೆ ಪರಿಹಾರ ಹೇಳ್ತಾ ಇದ್ವಿ. ಪರಿಹಾರ ಏನಪ್ಪ ಅವನ ಶಂಕೆಗೆ ಅಂತಂದ್ರೆ, ಅವನೇ ಪ್ರಶ್ನೆ ಕೇಳ್ಬಿಡ್ತಾನೆ, ಇದು ಎಷ್ಟು ಮಟ್ಟಕ್ಕೆ ಸೇರಿ ಅಂತ. ಅಂದ್ರೆ ನೀವು ಯುಕ್ತಿಯು ಬೇಕು ಅನ್ನೋದು ಎಷ್ಟರ ಮಟ್ಟಕ್ಕೆ ಸೇರಿ? ಅದಕ್ಕೆ ನಾವು ನಿಮಗೆ ಉತ್ತರ ಕೊಡ್ತಾ ಇದ್ದೀವಿ. ಶ್ರುತಿ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡಿ ನಿಶ್ಚಯಿಸಿಕೊಳ್ಳುವುದರಿಂದಲೇ ಬ್ರಹ್ಮಾತ್ಮ ವಿಜ್ಞಾನವಾದೀತೆ ಹೊರತು ಮತ್ತು ಹೇಗೂ ಆಗಲ್ಲ. ಶ್ರುತಿಯಲ್ಲೇನೋ ಹೇಳ್ಬಿಟ್ಟಿದೆ, ಆದರೂ ಅದರ ಅರ್ಥವನ್ನ ವಿಚಾರ ಮಾಡಿ ಗುರುಮುಖೇನ ನಾವು ಅದನ್ನ ಅಧ್ಯಯನ ಮಾಡಬೇಕು. ಬ್ರಹ್ಮಾತ್ಮ ವಿಜ್ಞಾನ ಆಗುತ್ತೆ ಹೊರತು ಅದು ಬಿಟ್ರೆ ಮತ್ತೆ ಯಾತ್ರಿಂದಲೂ ಆಗಲ್ಲ. ಇಷ್ಟನ್ನು ಉಪಯೋಗಿಸ್ಬೇಕು. ಅನುಭವ ಗಮ್ಯವಾದ ತರ್ಕ ಮತ್ತೆ ಸಾರ್ವತ್ರಿಕ ಪೂರ್ಣಾನುಭವ, ಇಷ್ಟನ್ನು ಹಿಡ್ಕೊಂಡೇ ಗುರು ತೋರಿಸ್ತಾನೆ. ನಾವು ಅದನ್ನು ಹಾಗೇ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಜೀವನು ಅನಾದಿ ಮಾಯೆಯ ನಿದ್ರೆಯಿಂದ ಎಚ್ಚೆತ್ತಾಗ ಅವನಿಗೆ ತಿಳಿದು ಬಂದ್ಬಿಡುತ್ತೆ ನಾನು ಆತ್ಮಸ್ವರೂಪ ಅಂತ. ಈ ಜೀವ ಅಂತಂದ್ರೆ ಅನಾದಿ ಮಾಯೆಯಿಂದ ಯಾವಾಗ, ಎಲ್ಲಿ, ಹೇಗೆ ಗೊತ್ತಿಲ್ಲ, ಕಲಬೆರಕೆ ಆಗ್ಬಿಟ್ಟಿದೆ. ಯಾವುದಕ್ಕೆ? ಆತ್ಮ ಅನಾತ್ಮಗಳಿಗೆ ಕಲಬೆರಕೆ ಆಗ್ಬಿಟ್ಟಿದೆ. ನೀವು ಯಾವಾಗ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅನಾದಿ ಅನಂತ. ಈಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಏನ್ ಲಾಭ? ಪ್ರಶ್ನೆ ಕೇಳ್ತಾ ಇದ್ದೆ. ಕೆಲವರು ಇದನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಯಾವಾಗಾಯ್ತು, ಎಲ್ಲ ಆಯ್ತು, ಹೇಗಾಯ್ತು ಅಂತ. ಏನಾಗುತ್ತೆ ಹೇಳ್ರಿ? ಒಂದು ದೃಷ್ಟಾಂತ ಕೊಡ್ತಾ ಇದ್ದೆ, ಯಾರಿಗಾದ್ ನೆನಪಿದೆಯಾ?
ಇದನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋರು ಕೆಲವರು ಇರ್ತಾರೆ. ಬುದ್ಧಿವಂತರು ಹೀಗೆ ಮಾಡೋದಿಲ್ಲ, ಮತ್ತು ಅದಕ್ಕೆ ಸಲ್ಯೂಷನ್ ಏನೆಂತ ನೋಡ್ಬಿಡ್ತಾರೆ. ಹೇಳಿ ಶ್ರೀಧರ್. ಕೊಳಕೇನಾದ್ರೂ ಮೆತ್ಕೊಂಡಿದ್ರೆ ಎಲ್ಲಿಂದ ಮೆತ್ಕೊಂತು, ಯಾವಾಗ ಮೆತ್ಕೊಂತ ಹೇಳೋಕ್ಕಿಂತ ತೊಳೆದಾಕೊಂಡು ಒಳ್ಳೇದಲ್ಲ ಸರ್. ಅದಕ್ಕೆ ಸೊಲ್ಯೂಷನ್ ಬರ್ಬೇಕು. ಕರೆಕ್ಟ್. ನೋಡ್ರಿ, ನಡೀತಾ ಇದ್ದಾಗ ಯಾರೋ ಮನುಷ್ಯರದ್ದು ಸಗಣಿ ತುಳಿದು ಬಿಟ್ರಿ, ನಾವು ಯೋಚನೆ ಮಾಡ್ತೀವ? ಯಾವಾಗ, ಎಲ್ಲಿದ್ದು, ಯಾರ್ದು, ನಾಯಿದ, ಪ್ರಾಣಿದ, ಹಸುದ, ಮನುಷ್ಯಂದ ಯೋಚನೆ ಮಾಡ್ತಾ ಇಲ್ಲ ನಾವು. ಆ ಗೊಬ್ಬು ನಾದ ಹೊಡಿತಾ ಇರುತ್ತೆ ಅಲ್ಲಿವರೆಗೂ. ನಿಮ್ಗೆ ಏನ್ ಮಾಡ್ತೀವಿ? ಇಮಿಡಿಯೇಟ್ ಆಗಿ ನೀರು ಸಿಕ್ಕಿದ್ರೆ ತೊಳ್ಕೊಂಡ್ಬಿಡ್ತೀವಿ, ಪೇಪರ್ ಇದ್ರೆ ಒರೆಸ್ಕೊಂಡ್ಬಿಡ್ತೀವಿ. ನೀರು ಸಿಗ್ಲಿಲ್ಲ ಅಂದ್ರೆ, ಹುಲ್ಲಿದ್ರೆ ಅದಕ್ಕೆಲ್ಲ ಒರೆಸ್ಕೊಂಡು ಎಷ್ಟಾದ್ರೆ ಅಷ್ಟು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಹೆಂಗಿರುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಯಾವಾಗ ಕಲಬೆರಕೆ ಆಯಿತು, ಅಧ್ಯಾಸ ಯಾವಾಗ ಆಯಿತು, ಎಲ್ಲ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದಲ್ಲಿ. ಹಾಗೆ ಆತ್ಮನೊಬ್ಬನೇ ಪರಮಾರ್ಥ, ನಿಶ್ಚಯಿಸಿಕೊಳ್ಳುವುದೇ ಪರಮಾರ್ಥ ಜ್ಞಾನ ಅಂತ ಹಿಂದೆನೆ ಬೇಕಾದಷ್ಟು ಸಲ ಹೇಳಿದೆ. ಇದು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿರುದ್ಧವಾಗಿದೆಯಲ್ಲ ಅನ್ನೋ ಒಂದು ಇದು ಬರುತ್ತೆ. ಕರೆಕ್ಟ್. ಪ್ರತ್ಯಕ್ಷ ಪ್ರಮಾಣಗಳಿಗೆ ವಿರುದ್ಧವಾಗಿದೆ. ಇಲ್ಲಿ ಏನಿದು ಪ್ರತ್ಯಕ್ಷ ಪ್ರಮಾಣಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಈಗ ನಾವು ಆತ್ಮನನ್ನ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣದಿಂದ ನೋಡಕ್ ಬರುತ್ತಾ ಅಂತ ಮೊನ್ನೆ ನೋಡ್ರಿ. ಈಗ ಅದಕ್ಕೂ ಇದಕ್ಕೂ ಲಿಂಕ್ ಸಿಗೋದು ಸರ್ವಸಮ್ಮತೋಪದೇಶಗಳಲ್ಲಿ ವಿಚಾರ ಮಾಡೋದು. ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗೋದಿಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗೋದು ಯಾವುದು? ವ್ಯವಹಾರದಲ್ಲಿರೋ ವಸ್ತುಗಳು ಸೂರ್ಯನ ಬೆಳಕು ಬಿದ್ದು ಈ ವಸ್ತು ಇದೆ ಇಲ್ಲ, ಅದಕ್ಕೆ ಜ್ಞಾನ ಆಗುತ್ತೆ ಪ್ರತ್ಯಕ್ಷ ಪ್ರಮಾಣ. ಅನುಭವ ಪ್ರಮಾಣ ಇನ್ಫರೆನ್ಸ್, ಇಮ್ಯಾಜಿನ್ ಮಾಡ್ಕೊಂತೀನಿ, ತಪ್ಪಿರ್ಬೋದು ಬೆಟ್ಟದ ಮೇಲೆ ಹೋಗಿ. ಇನ್ನ ಶಾಸ್ತ್ರ ಪ್ರಮಾಣ, ಅದರಿಂದಲೇ ನಮಗೆ ಗೊತ್ತಾಗೋದು. ಆದರೂ ಅದರಲ್ಲೂ ಕೂಡ ಕೆಲವು ಲೂಪ್ ಹೋಲ್ಸ್ ಇದೆ. ಹೇಗೆ? ಈಗ ದರ್ಶನಕಾರ ನೋಡ್ರಿ, ಎಲ್ಲರೂ ವೇದ ಅಧ್ಯಯನ ಮಾಡಿದವರು, ಅವ್ರಿಗೆ ವೈದಿಕರು ಅಂತ ಒಬ್ಬೊಬ್ರು ಒಂಥರ ಎಷ್ಟು ತಪ್ಪು ಹೇಳ್ತಾ ಇದ್ದಾರೆ. ಈಗ ಹೇಳ್ರಿ, ಶಾಸ್ತ್ರವು ಪ್ರಮಾಣ ಅಂತ ಹೇಳ್ರಿ ನೋಡೋಣ ಹೇಗಿದೆ. ಆದ್ದರಿಂದ ಈಗ ನಾನು ಅಮೇರಿಕಾದಲ್ಲಿ ಶಾಸ್ತ್ರ ಪ್ರಮಾಣ ಅಂದ್ರೆ ಏನು? ಶಬ್ದ ಪ್ರಮಾಣ, ದೊಡ್ಡವರು ಹಿರಿಯರು ಯಾರೋ ನಮ್ಗಿಂತ ಹಿಂದಿನವರು ನೋಡಿದ್ದನ್ನ ನಮಗೆ ತಿಳಿಸ್ಕೊಡ್ತಾರೆ, ಶಾಸ್ತ್ರ ಪ್ರಮಾಣ ಅಲ್ವಾ? ಹಾಗೆ ನಾನು ಅಮೇರಿಕಾದಲ್ಲಿ ನಾನು ನೋಡಿದ್ದನ್ನ ನಿಮ್ಗೆ ಹೇಳಿದ್ರೆ ನಾನು ತಪ್ಪಾಗಿ ತಿಳ್ಕೊಂಡಿರ್ಬೋದು. ನನ್ನ ಕಣ್ಣಲ್ಲಿ ಪೊರೆ ಬಂದು ಒಂದು ಚಂದ್ರನ 2 ಚಂದ್ರ ಅಂತ ಅನ್ಬೋದು, ಕಿತ್ಕೊಂಡು ಹೋಯ್ತು ನಿಮ್ದು. ಹೇಳೋವನ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ನಾನು ನನ್ನ ಅಂತಃಕರಣದಲ್ಲಿರೋ ಕೊಳ್ಕನ್ ಸೇರಿಸಿ ಈ ಎಕ್ಸಾಜರೇಟ್ ಮಾಡ್ಬೋದು. ಆವಾಗಲೂ ನೀವು ತಪ್ಪು ಅರ್ಥ ಮಾಡ್ಕೊತೀರಾ, ಅಥವಾ ನಮ್ಮನ್ನು ಮೋಸ ಮಾಡೋದಕ್ಕೋಸ್ಕರ, ಅಥವಾ ಏನೋ ಕಿತ್ಕೊಳ್ಳೋದಕ್ಕೋಸ್ಕರ ನಮ್ಮ ಹತ್ರ ಮೋಸದಿಂದ, ವಂಚನೆಯಿಂದ ಬೇರೆ ಬೇರೆ ಹೇಳ್ಬೋದು. ಹೇಗೆ ನಂಬ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಈಗ ಇದು ಇಲ್ಲ, ಪ್ರತ್ಯಕ್ಷ ಪ್ರಮಾಣದಿಂದ ತಿಳ್ಕೊಳಕ್ ಬರಲ್ಲ ಆತ್ಮನ್ನ, ಅನುಮಾನ ಪ್ರಮಾಣದಿಂದ ಆಗಲ್ಲ. ಈ ಒಂದು ಶಾಸ್ತ್ರ ಪ್ರಮಾಣ ಅಲ್ಲಾಡ್ತಾ ಇದೆ. ಮತ್ತೆ ಹೆಂಗ್ ತಿಳ್ಕೊಂತೀರಾ ಅಂತ ಪ್ರಶ್ನೆ ಕೇಳ್ತಾ ಇದೆ ಶಾಸ್ತ್ರ. ನೇರ ಪ್ರಮಾಣ, ನೇರವಾದ ಅನುಭವ. ಇಲ್ಲಿ ಯಾರನ್ನೇನು ಡಿಪೆಂಡ್ ಆಗ್ಬೇಕಾಗಿಲ್ಲ. ಅಫ್ಕೋರ್ಸ್ ಶಾಸ್ತ್ರ ಹೇಳುತ್ತೆ, ಹೇಳಿದ ತಕ್ಷಣ ನಂಬ್ಕೋಬೇಕು ಅಂತಿಲ್ಲ. ಕರ್ಮಕಾಂಡ, ಉಪಾಸನ ಕಾಂಡ ಶಾಸ್ತ್ರ ಹೇಳ್ದಂಗೆ ನಂಬ್ಕೊಂಡ್ರು, ಜ್ಞಾನಕಾಂಡಕ್ಕೂ ಅದೇ ರೀತಿ ನಂಬಿಕೆ, ಶ್ರದ್ಧೆ, ಭಕ್ತಿ ಗುರುಗಳ ಮೇಲೆ, ನಿನ್ನ ಮೇಲೆ, ಶಾಸ್ತ್ರದ ಮೇಲೆ ಬೇಕು. ಜೊತೆಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಈಗಲೇ ಇಲ್ಲೇ ನಿನ್ನ ಅನುಭವದಲ್ಲಿ ತೋರಿಸ್ಬಿಡುತ್ತೆ. ಮತ್ತೇನಪ್ಪ ನಿನ್ನ ಪ್ರಶ್ನೆ? ಏನಿಲ್ವಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರ ಇದು ಪ್ರತ್ಯಕ್ಷದ ಪ್ರಮಾಣಗಳಿಗೆ ವಿರುದ್ಧವಾಗಿದೆಯಲ್ಲ ಅಂತ ಅವನು ಶಂಕೆ ಮಾಡ್ತಾ ಇದ್ದಾನೆ. ಕರೆಕ್ಟ್. ಅದಕ್ಕೋಸ್ಕರನೇ ನಾವು ಅದನ್ನು ಉಪಯೋಗಿಸಲ್ಲ, 3 ಉಪಯೋಗಿಸಲ್ಲ ಅಂತ ಹೇಳಿ. ಆದ್ದರಿಂದ ಈ ದ್ವೈತವು ನಮ್ಮ ಪ್ರಕಾರ ಮಾಯಾ ಮಾತ್ರ, ಕನಸಿನಂತೆ, ಗಂಧರ್ವ ನಗರದಂತೆ, ಮೆಜಿಷಿಯನ್ ಅಂತೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಈ ವಿಶ್ವವು, ವಿಶ್ವ ಅಂದ್ರೆ ಏನು? ವೈಶ್ವಾನರ ಅಂದ್ರೆ ಏನು? ಅವಸ್ಥೆಗಳು, ಅವಸ್ಥೆ ಒಳಗಡೆ 1/2 ಡಜನ್
ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅವು ಏನವು ಗಂಧರ್ವ ನಗರ ಹುಸಿಯಾಗಿದೆ ಅಂತ ವೇದಾಂತದಲ್ಲಿ ಹೇಳಿದೆ, ಕಂಡು ಬರ್ತಾ ಇದೆ, ನಮ್ಗೆ ಅನುಭವದಲ್ಲಿ ಇದೆ, ಆಗ ನೋಡ್ಕೊಂಡಿದ್ದೀವಿ. ಆದ್ದರಿಂದ ದ್ವೈತವು ಹುಸಿ ಎಂಬುದನ್ನ ವೇದಾಂತಗಳಲ್ಲಿ ಹೇಳಿದೆ ಅಂತ ನಿಶ್ಚಯ ಆಗೋಯ್ತು. ದ್ವೈತವು ಹುಸಿ, ಅದ್ವೈತವೇ ಪರಮಾರ್ಥ. ಅದು ಕೂಡ ಅನುಭವದಲ್ಲಿ ತೋರಿಸ್ಬಿಟ್ಟಿದೆ. ದೃಶ್ಯ ಪ್ರಪಂಚ ಸುಳ್ಳು, ನಿದ್ದೆಯಲ್ಲಿ ನೀನು ಆತ್ಮಸ್ವರೂಪನ ನೋಡ್ಕೋ, ಮುಗ್ದೋಯ್ತು ಅಂತ ಹೇಳ್ತಾ ಇದ್ದೆ. ಏನ್ ಸೊಳ್ಳೆಗಳ ಕಾಟ ಯಾಕೆ ಹೇಳಿ. ಓಕೆ, ಈಗ ಹಾಗಾದರೆ ದ್ವೈತವು ಹುಸಿ ಎಂಬುದೇ ವೇದಾಂತ ಅರ್ಥವಾದರೆ, ಮಣ್ಣು ಲೋಹ ಮುಂತಾದ ದೃಷ್ಟಾಂತಗಳಿಂದ ಉದಾಹರಿಸಿ ಜೀವರ ಉತ್ಪತ್ತಿಯನ್ನು, ಜೀವರ ಕಾರ್ಯಕಾರಣಗಳ ಉತ್ಪತ್ತಿಯನ್ನು ಹೇಳಿರುವ ವಾಕ್ಯಗಳನ್ನೇನ್ ಮಾಡ್ತೀರಾ? ಮಣ್ಣು, ಮಣ್ಣಿನಿಂದ ಮಡಕೆ ಕುಡಿಕೆ ಆಯಿತು. ಲೋಹ, ಲೋಹದಿಂದ ಕಬ್ಬಿಣದ ವಸ್ತುಗಳು, ಅಡುಗೆ ಸಾಮಾನುಗಳು. ಆಮೇಲೆ ಶಂಕರಾಚಾರ್ಯ ಹಂಗೆ ಬರೆದಿದ್ದಾರೆ, ಉಗುರು ಕತ್ತರಿಸೋ ಮಿಷನ್ನು, ಇವೆಲ್ಲ ಆಗಿದೆಯಲ್ಲ ಅಂತ ಅವನು ಕೇಳ್ತಾ ಇದ್ದಾನೆ. ಅವಕ್ಕೇನ್ ಮಾಡ್ತೀರಾ? ಮಣ್ಣಿನಿಂದ ಮಡಕೆ ಕುಡಿಕೆ ಹುಟ್ಟಾಯ್ತು ಅಂತ ಹೇಳ್ತೀರಲ್ಲ ಅಂತ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಇವಕ್ಕೆಲ್ಲ ಬೇರೊಂದು ದೃಷ್ಟಿಯಿಂದ ಅರ್ಥ ಮಾಡಬೇಕು. ಹಾಗಂದ್ರೆ ವ್ಯವಹಾರದ ದೃಷ್ಟಿಯಿಂದ ಸೃಷ್ಟಿ ಆದಂತೆ. ಮತ್ತಲ್ಲೇನು ಹೇಳಿದ್ದಾರೆ? ಮುಂದಕ್ಕೆ ನೀನು ಹೇಳಿದೆ ಬರೀ ಇಷ್ಟೇ ಇಟ್ಕೊಂಡ್ಬಿಟ್ರೆ ಏನು ಹೇಳಿದ್ದಾರೆ ಅಲ್ಲಿ? ಮಣ್ಣಿನಿಂದ ಮಡಕೆ ಕುಡಿಕೆ ಆಯಿತು. ನೀನು ಮಡಕೆ ಕುಡಿಕೆ ಶಾವ ತಟ್ಟೆ ಸತ್ಯ ಅನ್ಕೊಂಡಿದ್ದೀಯ. ಅವೆಲ್ಲ ಏನು? ನಾಮರೂಪ ಕ್ರಿಯಾಕಾರಕ ಫಲಗಳು. ಆದ್ರಿಂದ ಮಣ್ಣೇ ಸತ್ಯ, ಮೃತ್ತಿಕೆ ತೇವ ಸತ್ಯಂ, ವಾಚಾರಂಭಣಂ ವಿಕಾರೋ ನಾಮಧೇಯಂ, ಮೃತ್ತಿಕೆ ತೇವ ಸತ್ಯಂ. ಅಲ್ಲಿ ಹೇಳಿರೋದು ನೀನು ಇನ್ನೊಂದು ಬಿಟ್ಬಿಟ್ರೆ ಮುಂದಕ್ಕೆ ಹೋಗಿ ನೋಡು. ಈ ಕುರಾನ್ನಲ್ಲಿ ಒಂದು ಸೆಂಟೆನ್ಸ್ ಪೂರ್ತಿ ಇದೆ. ಏನದು? ಆಲ್ಕೋಹಾಲ್ ಕುಡಿಬಹುದು. ಕೊನೆಗೆ ನೆಕ್ಸ್ಟ್ ಲೈನ್ ಕಂಟಿನ್ಯೂ ಆಗೋದು, ನೀನು ದುಃಖವನ್ನ ಅನುಭವಿಸಿ ನರಕಕ್ಕೆ ಹೋಗ್ತೀಯ ಅಂತ. ಅವನು ಒಬ್ಬ ಆಲ್ಕೋಹಾಲ್ ಕುಡಿತಾ ಇದ್ನಂತ. ಯಾರು ಮುಸ್ಲಿಮ್ಸ್ ಕೇಳಿದ್ದಕ್ಕೆ, ನಮ್ಮ ಕುರಾನ್ ಬರ್ದಿದ್ಯೋ ಅಂದಂತ. ಎಲ್ಲ ಬರ್ದಿದೆ ಅಂದ್ರೆ ಆಲ್ಕೋಹಾಲ್ ಕುಡಿಬಹುದು. ಮುಂದಕ್ಕೆ ಏನ್ ಬರ್ದಿದೆ? ನೀನು ದುಃಖ ಅನುಭವಿಸ್ತೀಯ, ರೋಗ ರುಜಿನಗಳಿಂದ ಮತ್ತೆ ನರಕಕ್ಕೆ ಹೋಗ್ತೀಯ ಅಂತಿದೆಯಲ್ಲ, ಅದನ್ನ ಯಾಕ್ಬಿಟ್ಟೆ ಅಂದ್ರೆ ಎಲ್ಲಾನು ಪಾಲನೆ ಮಾಡೋಕ್ಕಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂತೀವಪ್ಪ ಅಂತ ಒಂದು ಜಾರ ಬಿಟ್ರೆ ಹಂಗೆ ನೀನು ಇಲ್ಲಿ ಜಾರದಲ್ಲ, ಅದರಲ್ಲಿ ಮುಂದಕ್ಕೂ ಹೇಳಿದೆ ನೋಡು. ವಾಚಾರಂಭಣ ವಿಕಾರೋ ನಾಮಧೇಯಂ. ಹಾಗೆ ಈ ಪ್ರಪಂಚ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಪ್ರಪಂಚ ಅಂತ ಏನ್ ಕರಿತೀಯೋ ಅದೇನದು? ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಆ ದೃಷ್ಟಾಂತ ಹೋಲ್ಸಿ ಹೇಳ್ಬೇಕಿವಾಗ. ಅದನ್ನೇನಂತ ಕರಿತೀರಾ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಥವಾ ದೃಶ್ಯ ಪ್ರಪಂಚ ಅಥವಾ ಪ್ರಪಂಚ ಏನಂತ ಕರಿತೀರ? ಅನಾತ್ಮ ಸರ್. ಅನಾತ್ಮ ಸರಿ. ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಾಚಾರಂಭಣಂ ಏನದು? ಬರೀ ಬಾಯಿ ಮಾತು. ಏನ್ ಶ್ರೀಧರ್? ನಾಮರೂಪಗಳು. ನಾಮರೂಪಗಳು ಕರೆಕ್ಟು. ಅದೇ ನಾಮರೂಪಗಳು, ಬರೀ ಬಾಯಿ ಮಾತು. ವಾಚಾರಂಭಣಂ ವಿಕಾರೋ ಎಲ್ಲವೂ ಬದಲಾವಣೆ ಆಗುತ್ತೆ. ನಾಮರೂಪ ಕ್ರಿಯೆಗಳು, ಮತ್ತಿಲ್ಲಿ ಬೇಕಾದಷ್ಟು ಅದರ ಫಲಗಳು ಬರುತ್ತೆ. ಎಲ್ಲವೂ ಕೂಡ ಅನಿತ್ಯ. ಆದ್ದರಿಂದ ಇವು ಬರೀ ಹುಸಿ ತೋರಿಕೆ. ಮತ್ತೇನ್ ಸತ್ಯ? ಅಲ್ಲಿ ಮಣ್ಣು ಸತ್ಯ, ಇಲ್ಲಿ ಪರಮಾತ್ಮ ಸತ್ಯ ಅಂತ ತೋರಿಸೋದಿಕ್ಕೆ ನಿಮ್ಗೆ ಇಷ್ಟೆಲ್ಲ ಹೇಳಿದ್ದಾರೆ. ಅದಕ್ಕೆ ಅದೃಷ್ಟಾಂತ ಕೊಟ್ಟಿರೋದು ಯಾವುದು? ಗಡಿಗೆ, ಮಡಕೆ, ಮಣ್ಣು, ಮಡಕೆ, ಗಡಿಗೆ, ಮತ್ತೆ ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ರಲ್ಲ, ಅದು ಹೇಳಿದ್ದು ಅದಕ್ಕೋಸ್ಕರ. ಕಬ್ಬಣ, ಲೋಹ ಅಂತ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿದೆ.
ಅಂತ ಗೊತ್ತಾಯ್ತು ಇವಾಗ ನಮ್ಗೆ. ಆದ್ದರಿಂದ ಅದ್ವೈತ ಒಂದೇ ಪರಮಾರ್ಥ ಎಂಬ ಸ್ವಪಕ್ಷವನ್ನ ಶ್ರುತಿ ಪ್ರಮಾಣವೆಂದು ದಿಂದ ಜಾತಬ್ರಹ್ಮವಾದವು ಯುಕ್ತಿ ವಿರುದ್ಧ. ನಿಮ್ಮದು ಯುಕ್ತಿಗೂ ಹೊಂದೋದಿಲ್ಲ, ಅಂದ್ರೆ ಶಾಸ್ತ್ರಕ್ಕೂ ಹೊಂದಲ್ಲ, ಶಾಸ್ತ್ರದ ಅಕ್ಷರಕ್ಕೂ ಹೊಂದೋದಿಲ್ಲ. ನಮ್ದು ಎರಡಕ್ಕೂ ಹೊಂದುತ್ತೆ. ನಾವು ದೃಷ್ಟಾಂತ ಕೊಟ್ಟರು ಹೊಂದುತ್ತೆ, ನಾವು ಇದನ್ನು ಕೊಟ್ಟರು ಹೊಂದುತ್ತೆ. ಹಾಗೆ ಆದ್ರೆ ನಾವು ಉಪಾಯವಾಗಿ ಹೇಳಿದ್ವಿ ನಾವು ಅಷ್ಟೇ. ನೀವು ಅದನ್ನು ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀರಿ, ಇಷ್ಟೇ ನಿಮ್ಗೂ ನಮಗೂ ವ್ಯತ್ಯಾಸ. ಆದರೆ ಇಲ್ಲಿ ಅಜಾತವಾದ ಏನು, ನಿಮ್ದೇನು ಶ್ರುತಿ ಸಮ್ಮತ ಅಂತ ಹೇಗೆ ನಿಶ್ಚಯಿಸ್ಬೇಕು ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೋ. ಆದ್ದರಿಂದ ಬ್ರಹ್ಮದಿಂದ ಆಕಾಶ ಉಂಟಾಯಿತು, ಆಕಾಶದಿಂದ ವಾಯು ಜಲ ಇವೆಲ್ಲ ಹೇಳಿದ್ವಲ್ಲ, ಇವು ಅವನೇ ಆತ್ಮನು, ಅವನನ್ನೇ ಅರ್ಥಕೊಳ್ಬೇಕು ಅಂತ ಹೇಳಿದೆ. ನೀವಲ್ಲಿ ಸೃಷ್ಟಿ ವಿಚಾರಕ್ಕೆ ಹೋಗ್ಬೇಡ್ರಿ. ಯಾವನಿಂದ ಸೃಷ್ಟಿ ಆಯ್ತೋ ಅವನ ಕಡೆ ನಿಮ್ಮ ಮನಸ್ಸನ್ನು ತಿರುಗಿಸ್ರಪ್ಪ. ಈ ಪ್ರಪಂಚ ಇಷ್ಟು ವಿಶಾಲವಾಗಿ, ಇಷ್ಟು ವೈಯಕ್ತಿಕವಾಗಿ ಅನೇಕ ತರವಾಗಿದೆಯಲ್ಲ, ಕಡಿಮೆ ಇದೆಯಾ? ಅವಸ್ಥೆಗಳೇ 3 ಅವಸ್ಥೆಗಳಿಗೆ ಆದಿದೈವಿಕ 14 ಲೋಕಗಳು, ಅಲ್ಲಿರೋರು ಬೇರೆ ಬೇರೆ ಯಕ್ಷ ಗಂಧರ್ವರು, ರಾಕ್ಷಸರು, ದೇವತೆಗಳು, ಮತ್ತೆ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳು, ಆಧ್ಯಾತ್ಮಿಕವಾಗಿ ಇವನಲ್ಲಿ ಎಷ್ಟು ತರ ವ್ಯವಹಾರ ಮಾಡೋಕ್ಕೆ ಕಾಲ ದೇಶ ಕಾರ್ಯಕಾರಣ, ಇಷ್ಟು ತರ ಇದೆಯಲ್ವಾ? ಇದನ್ನ ಯಾವನಪ್ಪ ಸೃಷ್ಟಿ ಮಾಡ್ದ? ಅವನು ಹೆಂಗಿದ್ದಾನೆ? ಅವನು ನಾನೊಂದ್ಸರಿ ನೋಡ್ಬೇಕಲ್ಲ ಅಂತ ಆಸೆ ಆಗಲ್ವೇನೋ? ಅಲ್ರಿ, ನಮ್ಮಲ್ಲಿ ಇಷ್ಟು ಸೆಲ್ಸ್ ಇದೆ, ಟ್ರಿಲಿಯನ್ಸ್ ಸೆಲ್ಸ್ ಇದೆ. ಆ ಅಮೀಬಾ ಅಥವಾ ಹೈಡ್ರಾದಲ್ಲಿ ಒಂದೇ ಸೆಲ್ ಇರೋದು. ಆ ಒಂದು ಸೆಲ್ನಲ್ಲೇ ನನ್ನಲ್ಲಿ ಎಷ್ಟಿದೆಯೋ ಏನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಮತ್ತೆ ಇಲ್ಲಿಗೆ ಬಂದರೆ ಎಂಡೋಕ್ರೈನ್ ಸಿಸ್ಟಮ್, ಮತ್ತು ಇಲ್ಲಿಗೆ ಬಂದರೆ ರೆಸ್ಪಿರೇಟರಿ ಸಿಸ್ಟಮ್, ಕಾರ್ಡಿಯಾಕ್ ಸಿಸ್ಟಮ್, ಹೊಟ್ಟೆಗೆ ಬಂದರೆ ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಇಷ್ಟು ಸಿಸ್ಟಮ್ಸ್ ಇದೆಯಲ್ಲಪ್ಪ. ಮಸಲ್ಸು, ಆಟೋನಮಸ್ ನರ್ವಸ್ ಸಿಸ್ಟಮ್ ಎಲ್ಲ ಇಷ್ಟೆಲ್ಲ ಡಿಫ್ರೆನ್ಸ್ ಆಗಿ ಇದೆಯಲ್ಲ. ಈಗ ಪ್ರಪಂಚ ಅವನು ಯಾವನು ಹೆಂಗ್ ಸೃಷ್ಟಿ ಮಾಡ್ದ? ಅವನು ಸಾರಿ ನೋಡ್ಬೇಕಲ್ಲ ನಾನು ಅನ್ಸಲ್ವಾ? ಆ ಕಡೆಗೆ ಹೋಗ್ಬೇಕು. ಅಲ್ಲ, ನನ್ಗೆ ಇದೇ ಇಷ್ಟು ಆಶ್ಚರ್ಯಕರವಾಗಿದ್ರೆ ಅವನು ಹೆಂಗಿರ್ಬೇಕು? ಇಂತಹ ದೊಡ್ಡ ಹಿಮಾಲಯ ಪರ್ವತವನ್ನ ಸೃಷ್ಟಿ ಮಾಡಿದ್ನಲ್ಲಪ್ಪ, ಅವನು ಯಾರು? ಅವನ ಕಡೆ ಮನಸ್ಸು ಹೋಗ್ಬೇಕಲ್ಲ. ಆ ಸೂರ್ಯ ಹುಟ್ಟುವಾಗ ಅದು ಏನ್ ಬ್ಯೂಟಿ, ಸೂರ್ಯ ಮುಳುಗುವಾಗ ಏನು ಆನಂದ, ಮಳೆಗಾಲದಲ್ಲಿ ಎಷ್ಟು ಖುಷಿ. ಇವೆಲ್ಲ ನಾವು ನೋಡಿದಾಗ ನಮ್ಮ ಮನಸ್ಸು ಸ್ವಲ್ಪ ಆತ್ಮನ ಕಡೆ ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಅವನ್ ಯಾರು, ಅವನ ಕಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ನಿತ್ಯ ಅಜಸ್ವರೂಪನಾದ ಅದ್ವೈತಾತ್ಮನನ್ನೇ ಅರ್ಥಕೋಬೇಕು ಎಂಬುದೇ ಅರ್ಥ ಅಂತ ನಿಶ್ಚಯಿಸಬೇಕು. ಆದ್ದರಿಂದ ಬ್ರಹ್ಮವು ಅಜವಾದರೂ ಅನೇಕ ಶಕ್ತಿಗಳುಳ್ಳದ್ದಾದ್ದರಿಂದ, ನೋಡ್ರಿ ಇಲ್ಲಿ ಮತ್ತೆ ಬ್ರಹ್ಮ ಅಜ, ಅವನಿಗೆ ಅನೇಕ ಶಕ್ತಿಗಳಿದೆ ಅನ್ನೋ ತಪ್ಪು. ಅವನಿಗೆ ಶಕ್ತಿಗಳು ಅಂದರೆ ತಪ್ಪಾಗ್ಬಿಡುತ್ತೆ. ಇವರೆಲ್ಲ ಬೇರೆಯವರೆಲ್ಲ ಆತ್ಮನಿಗೆ ಶಕ್ತಿ ಇದೆ ಎಲ್ಲ ಹೇಳ್ತಾರೆ, ತಪ್ಪು. ಅವೆಲ್ಲ ಒಂದೋದಿಲ್ಲ. ಆಕಾಶಗಳ ರೂಪದಿಂದಲೂ ಹುಟ್ಟುತ್ತದೆ ಎಂದೇಕೆ ಕಲ್ಪಿಸಬಾರದು? ಬ್ರಹ್ಮವು ಕಾರ್ಯರೂಪದಿಂದ ಪರಿಣಾಮವಾಗುತ್ತೆ. ನೋಡ್ರಿ, ಶಕ್ತಿ ಪರಿಣಾಮ ಮತ್ತವನ್ ಬಿಡೋದಿಲ್ಲ ಅಲ್ರಿ. ಆತ್ಮನಿಗೆ ಎಷ್ಟೊಂದು ಶಕ್ತಿಗಳಿದೆ ಅಂತ ಯಾಕೆ ಹೇಳ್ಬಾರ್ದು ಅಂತ, ಅದು ಹೊಂದೋದಿಲ್ಲ. ಆಮೇಲೆ ಪರಿವರ್ತನೆ ಆಗ್ತಾನೆ, ಆತ್ಮನ ಬದಲಾವಣೆ ಆಗ್ತಾನೆ ಅಂತ. ಬದಲಾವಣೆ ಆದ್ರೆ ಮತ್ತೆ ಅವನು ಸಾಯ್ಬೇಕು. ಅಲ್ಲಿ ಬೇಸ್ಮೆಂಟೇ ಹೊರಟೋಯ್ತು. ಯಾವುದು ಬದಲಾವಣೆ ಆಗುತ್ತೋ ಒಂದು ದಿನ ಇಲ್ದಂಗಾಗುತ್ತೆ. ಬದಲಾವಣೆ ಆಗೋದು ಯಾವುದು? ಬದಲಾವಣೆ ಆಗ್ಬೇಕಾದ್ರೆ ಏನಿರ್ಬೇಕು? ಅವಯವಗಳಿರ್ಬೇಕು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್.
ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಅಂದ್ರೆ ಉಪಾಧಿಗಳಿದೆ, ಎಲ್ಲ ಯದ್ವತತ್ವ ಆಗಕ್ಕೆ ಶುರುವಾಯಿತು. ಆದ್ದರಿಂದ ಪರಮಾತ್ಮನು ಪರಿವರ್ತನೆ ಆಗ್ತಾನೆ, ಬದಲಾವಣೆ ಆಗ್ತಾನೆ ಅಂದ್ರೆ ಅವನಿಗೂ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಇರಬೇಕು ಅಂತ ಆಗೋಯ್ತು. ಎಲ್ಲ ತಪ್ಪು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇದು ಹೊಂದೋದಿಲ್ಲ. ಅವನಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಂತಂದ್ರೆ ಅಲ್ಲಿಗೆ ಆತ್ಮನು ಪರಿವರ್ತನೆ ಆಗ್ತಾನೆ ಅಂತ ಆಗ್ಬಿಡುತ್ತೆ. ಅವನು ಒಂದಿನ ಇಲ್ದಂಗೆ ಆಗ್ಬಿಡ್ತಾನೆ, ಮತ್ತು ಅವನು ಹುಟ್ಟಬೇಕು, ಅವನು ಬದಲಾವಣೆ ಆಗಬೇಕು, ಒಂದಿನ ಸಾಯ್ಬೇಕು. ಇವು ದೇಶ ಕಾಲ, ಇವು ದ್ವೈತ ಪ್ರಪಂಚದಲ್ಲಿ ಹೊಂದುತ್ತೆ, ಅದ್ವೈತ ಪ್ರಪಂಚದಲ್ಲಿ ಹೊಂದೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಅವರು ಹೇಳುವ ಹಾಗೆ ಆತ್ಮನು ಶಕ್ತಿಯಿಂದ ಕೂಡಿರ್ತಾನೆ, ಪರಿಣಾಮವಾಗ್ತಾನೆ ಅಂತ ಹೇಳುವ ಶ್ರುತಿಗಳು ಅನೇಕ ಇದೆ. ಆ ಥರ ಹೇಳಿದ್ರು ಅರ್ಥ ಯಾವ್ದು ತಗೋಬೇಕು ಅದು ನೋಡ್ಬೇಕು. ಅದು ಅಜವು ಎಂದು ಹೇಳುವ ಶ್ರುತಿಗಳು ಕೆಲವೇ ಇದೆಯಲ್ಲ, ಕೆಲವೇ ಇವೆ. ಆದ್ದರಿಂದ ಅದನ್ನು ತನ್ನನ್ನು ತಾನೇ ಮಾಡಿಕೊಂಡಿತು ಎಂಬುದೇ ಮುಂತಾದ ಶ್ರುತಿಗಳಿಗೆ ಅನುಗುಣವಾಗಿ ಆತ್ಮಕೃತ್ಯಂ ಪರಿಣಾಮಾತ್ ಎಂಬ ಬ್ರಹ್ಮಸೂತ್ರದಲ್ಲಿ ಹೇಳಿರದಂತೆ ಅಜವಾದ ಬ್ರಹ್ಮವು ಪರಿಣಾಮವಾಗುತ್ತದೆ ಎಂದು ಇಟ್ಟುಕೊಳ್ಳುವುದೇ ಸರಿ ಅಂತ ಅವನು ಬಿಡೋದಿಲ್ಲ, ಅವನು ಪೂರ್ವ ಪಕ್ಷಿ. ಅದಕ್ಕೋಸ್ಕರ ಅವನು ಹೇಳ್ತಾ ಇದ್ರು ಅದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಈ ರೀತಿ ಪರಿಣಮಿಸುತ್ತೆ ಅನ್ನೋದು ಕಲ್ಪಿಸುವುದೇ ಯುಕ್ತವೆಂದು ಕಾಣುತ್ತೆ ಅಂತ ಯಾರು ಹೇಳ್ತಾ ಇರೋದು? ಜಾತ ಬ್ರಹ್ಮವಾದಿಯ ಪಕ್ಷದವರು. ಅದಕ್ಕೆ ಗೌಡಪಾದರು ಹೇಳ್ತಾ ಇದ್ದಾರೆ. ಅವ್ರು ಏನಪ್ಪ ಹೇಳ್ತಾರೆ ಗೌಡಪಾದರು? ಯಾವುದು ನಿಶ್ಚಿತವೂ ಯುಕ್ತಿಯುಕ್ತವೋ ಆಗಿರುವುದೇ ಅದೇ ಶ್ರುತ್ಯಾರ್ಥ. ಅಂದ್ರೆ ಯಾವುದು ಅನುಭವಕ್ಕೆ ಹೊಂದುತ್ತೆ, ಯುಕ್ತಿಗೆ ಹೊಂದುತ್ತೆ, ತರ್ಕಕ್ಕೂ ಹೊಂದುತ್ತೆ, ಅದನ್ನ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಈ ವಾಕ್ಯಕ್ಕೆ ಯಾವ ಅರ್ಥದಲ್ಲಿ ತಾತ್ಪರ್ಯವಿರುತ್ತದೋ ಅದೇ ಶ್ರುತಿಯ ಅರ್ಥವೆಂದು ನಿಶ್ಚಯಿಸಬೇಕೇ ಹೊರತು ಸರಿಯಾಗಿ ವಿಚಾರ ಮಾಡದೆ, ನೀನು ಸರಿಯಾಗಿ ವಿಚಾರ ಮಾಡಿದ್ರೆ ಸುಮ್ಮನೆ ಮೇಲ್ ಅರ್ಥ ತಗೊಂಡ್ಬಿಟ್ಟು ಇದೇ ಶ್ರುತಿ ಅರ್ಥ ಅಂತ ಮಾಡಿದ್ರೆ ನಿನಗೆ ತಪ್ಪಾಗುತ್ತೆ. ಮತ್ತು ಇನ್ನೂ ಒಂದೇನು, ನಮ್ದಕ್ಕೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಉಪಕ್ರಮೋಪಸಂಹಾರಗಳು. ಸ್ಟಾರ್ಟಿಂಗ್ನಲ್ಲಿ ಏನು ಹೇಳುತ್ತೆ, ಕೊನೆಯಲ್ಲಿ ಏನು ಹೇಳುತ್ತೆ, ಅದನ್ನು ಕನ್ಸಿಡರ್ ಮಾಡಬೇಕು. ಮಧ್ಯದಲ್ಲಿ ಏನೇನೋ ಹೇಳುತ್ತೆ, ಅವನ್ನೇ ನೀನು ಮುಖ್ಯ ಅಂತ ಇಟ್ಕೋಬಾರ್ದು. ಸ್ಟಾರ್ಟಿಂಗ್ನಲ್ಲಿ ಏನು ಹೇಳಿದೆ? ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಏನು ಹೇಳಿದೆ? 1ನೇ ಅಧ್ಯಾಯ ಅವನ ಶೋಕ ಮೋಹಗಳು. 2ನೇ ಅಧ್ಯಾಯದಲ್ಲಿ ಪರಮಾತ್ಮನು ಹುಟ್ಟೋದಿಲ್ಲ, ಭಗವಂತನು ಅಜಸ್ವರೂಪನು, ಅವನು ಹುಟ್ಟೋದಿಲ್ಲ, ಅವನಿಂದ ಯಾವುದು ಹುಟ್ಟೋದಿಲ್ಲ, ಅವನ ಬೆಂಕಿಯಿಂದ ಸುಡಕ್ಕಾಗಲ್ಲ, ಖಡ್ಗದಿಂದ ಕೊಡಕ್ಕಾಗಲ್ಲ ಅಂತ ಹೇಳಿದೆಯಾ ಇಲ್ವೋ? ಎಲ್ಲಿ? ಸ್ಟಾರ್ಟಿಂಗ್ನಲ್ಲಿ. ಎಂಡಿಂಗ್ನಲ್ಲಿ ಏನು ಹೇಳಿದೆ? ಎಲ್ಲ ಮಧ್ಯದಲ್ಲೂ ಹೇಳಿದೆ ಇದನ್ನೇ. ಅದನ್ನು ಹಿಡ್ಕೊ. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್. ಮಧ್ಯದಲ್ಲಿ ಕೆಲವು ಸಾರಿ ನಿಮಗೆ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಸೋದಿಕ್ಕೆ ಈ ಸೃಷ್ಟಿ ಕ್ರಮಗಳು ಎಲ್ಲ ಹೇಳಿರುತ್ತೆ. ಅದನ್ನೇ ನೀನು ಮುಖ್ಯ ಅಂತ ಇಟ್ಕೊಂಡ್ಬಿಟ್ರೆ ಇದು ಒಂದು ಪಾಯಿಂಟ್. ಆದ್ದರಿಂದ ಈ ಉಪಕ್ರಮೋ ಅನ್ನೋ ಲಿಂಗಗಳ ದೃಷ್ಟಿಯಿಂದ ನಾವು ವಿಚಾರ ಮಾಡಬೇಕು. ಶಾಸ್ತ್ರದಲ್ಲಿ ಕರೆಕ್ಟಾಗಿ ಓದುತ್ತೆ. ಆದ್ದರಿಂದ ಈಗ ಪ್ರಕೃತದಲ್ಲಿ ಬ್ರಹ್ಮವು ಅಜವೆಂದು ಹೇಳುವುದೇ ಶ್ರುತಿಯ ಅರ್ಥವೋ, ಅದು ಜಗಜ್ಜೀವಾದಿಗಳ ರೂಪದಿಂದ ಪರಿಣಾಮವಾಗುತ್ತೆ ಅನ್ನೋದೇ ಅರ್ಥವೋ ಅಂತ ಪ್ರಶ್ನೆ ಕೇಳಿದಾಗ, ಬ್ರಹ್ಮವು ಹುಟ್ಟುವ ಸ್ವಭಾವವುಳ್ಳದ್ದು, ಹುಟ್ಟುವ ಸ್ವಭಾವವಿಲ್ಲದ್ದು ಆಗಿದೆ ಎಂಬಂತೆ ತನಗೆ ತಾನೇ ವಿರುದ್ಧವಾಗುತ್ತೆ. ಹಂಗ ಹಾಕ್ಕೊಂಡ್ರೆ ಹೊಂದೋದಿಲ್ಲ. ಅದಕ್ಕೋಸ್ಕರನೇ ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಇದನ್ನು ಚೆನ್ನಾಗಿ ಗಟ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕರ್ಮ ಅಂತ ತಗೊಂಡ್ರೆ ಹಾಗೂ ಆಗ್ಬೋದು, ಹೀಗೂ ಆಗ್ಬೋದು. ಇದನ್ನ ಕರ್ತೃತಂತ್ರವಾದ ಸಾಧನೆ ನೋಡ್ರಿ. ಕರ್ಮ ಮಾಡ್ಬೋದು, ಬಿಡ್ಬೋದು, ಬೇರೆ ರೀತಿ ಮಾಡ್ಬೋದು, ಮಾಡ್ದೇನೂ ಬಿಡಬಹುದು, ನನಗೆ ಬೇಕಾದಂಗೆ ಮಾಡ್ಕೋಬಹುದು. ಕರ್ಮದಲ್ಲಿ ಇಷ್ಟು ಇರುತ್ತೆ.
ಜ್ಞಾನದಲ್ಲಿ ಹಿಂಗಿಲ್ಲ. ಜ್ಞಾನ ಅಂತಂದ್ರೆ ಅದು ಹಿಂಗಿದ್ರೆ ಹಂಗೆ ಜ್ಞಾನ ಮಾಡ್ಕೋಬೇಕು. ಇದು ಚೆನ್ನಾಗಿ ಗೊತ್ತಿದೆ. ಹಾಗೆ ಅಂತಂದ್ರೆ ಕಪ್ಪಿದೆ ಅಷ್ಟೇ, ನಾವು ಬೆಳಗ್ಬೇಕು ಅಂದ್ರೆ ಅದೇನು ಆಗೋದಿಲ್ಲ. ಇದನ್ನ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ, ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಹಾಗೆ ಯಾವುದರಿಂದ ಈ ಭೂತಗಳು ಹುಟ್ಟುತ್ತವೆ ಅದನ್ನು ಅರಿತುಕೋ ಹೇಳ್ತೀಯಲ್ಲ, ಅದೇ ಬ್ರಹ್ಮ. ಅವು ಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ ಬಂದಿದೆ. ಶ್ರುತಿ ವಾಕ್ಯಗಳು ಹೇಳುವ ಸೃಷ್ಟಿಯನ್ನು ಪರಮಾರ್ಥ ಸೃಷ್ಟಿ ಎಂದು ಇಟ್ಟುಕೊಳ್ಳಬಹುದು. ಪರಮಾರ್ಥ ಸೃಷ್ಟಿ, ಮಾಯಾ ಸೃಷ್ಟಿ ಎಂದು ಇಟ್ಟುಕೊಳ್ಳಬಹುದು. ವ್ಯವಹಾರದಿಂದ ನೋಡಿದ್ರೆ ಮಾಯಾ ಸೃಷ್ಟಿ, ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಪರಮಾತ್ಮನಿಗೆ ಹುಟ್ಟೆ ಯಾವುದೂ ಹುಟ್ಟಿಸಿಲ್ಲ ಅಂತ ಹೀಗೆರಡೂ ಇಟ್ಕೋಬಹುದು. ಆದ್ದರಿಂದ ನೀವು ಹೇಳೋ ಪರಿಮಾಣ ಶಬ್ದಕ್ಕೆ ಅಥವಾ ಪರಿವರ್ತನೆ ಆಗುತ್ತೆ ಶಕ್ತಿ ಅಂತ ಏನೇನೋ ಹೇಳಿದ್ರಲ್ಲ, ಅದಕ್ಕೆಲ್ಲ ನಾವೇನ್ ಮಾಡ್ತೀವಿ ಗೊತ್ತಾ, ಮಾಯಿಕವಾದ ಪರಿಣಾಮ ಅಂತ ನಾವು ಇಟ್ಕೊಂಡ್ಬಿಡ್ತೀವಿ ಅಷ್ಟೇ. ನಿಜವಾಗ್ಲೂ ಹಂಗೇನೂ ಆಗಿಲ್ಲ ಅಂತ. ಹೀಗೆ ಶ್ರುತಿಯ ತಾತ್ಪರ್ಯವನ್ನು ನಿರ್ಧರಿಸಿದ ಮೇಲೂ ಅದೇ ಶ್ರುತಿಯ ಅರ್ಥವೆಂದು ನಿಶ್ಚಯಿಸುವುದಕ್ಕೆ ಯುಕ್ತಿಯನ್ನು ಅನುಸರಿಸುವುದು ಅವಶ್ಯವಾಗಿರುತ್ತದೆ. ಅಲ್ಲಿಗೆ ನೀವು ಇವುಗಳ ವಿಚಾರದಿಂದ ನಾವು ಅದರ ಸಾರಾಂಶ ತಗೋಬೇಕಾದ್ರೆ ಮೊದಲು ಎತ್ಕೊಂತಾನೆ ಶ್ರುತಿ, ಅದರ ಜೊತೆಗೆ ಶ್ರುತಿಯ ಅಕ್ಷರಾರ್ಥ, ಅದರ ಜೊತೆಗೆ ಸಾರ್ವತ್ರಿಕ ಪೂರ್ಣಾನುಭವ, ಅದರ ಜೊತೆಗೆ ಯುಕ್ತಿ. ಇಷ್ಟು ತಗೊಂಡು ನೋಡಿಕೊಂಡಾಗ ನಮಗೆ ಎಲ್ಲದಕ್ಕೂ ಹೊಂದುತ್ತೆ ಅಂತ. ಏಕೆಂದರೆ ಬ್ರಹ್ಮಜ್ಞಾನದ ಫಲವು ಅನುಭವಕ್ಕೆ ಹೊಂದಾಗಬೇಕಾಗಿರುತ್ತೆ. ಕರ್ಮದ ಫಲ ಹಾಗಲ್ಲ. ಸತ್ತ ಬಳಿಕ ಲೋಕಾಂತರದಲ್ಲಿ, ಕಾಲಾಂತರದಲ್ಲಿ, ಬೇರೆ ಶರೀರದಲ್ಲಿ, ಬೇರೆ ಕಡೆ ಆಗಬೇಕು. ಆದರೆ ಬ್ರಹ್ಮಜ್ಞಾನ ಹಾಗಲ್ಲ. ಈಗಲೇ, ಇಲ್ಲೇ, ಇನ್ಸ್ಟೆಂಟ್. ಕ್ಯಾಶ್ ಆ್ಯಂಡ್ ಕ್ಯಾರಿ. ಕ್ಯಾಶ್ ಕೊಟ್ರ ನಿಮ್ಮ ಸಾಧನ ಚತುಷ್ಟಯ ಯೋಗ್ಯತೆ ಇತ್ತ ಶ್ರವಣದಿಂದಲೇ ಮುಗಿದೋಯ್ತು. ನೀವು ಸಾಧನ ಚತುಷ್ಟಯಿಂದ ಕೂಡಿದ್ದೀರಾ, ನಿಮಗೆ ಜಿಜ್ಞಾಸ ಇದೆ, ಆತ್ಮನೇ ಬೇಕು ಅಂತ, ಇಲ್ಲೇ ನಿಂತ್ಕೊಂಡ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟು. ಆಮೇಲೆ ಹಾಗೆ ನಿಶ್ಚಯಿಸಿದ ಅರ್ಥವು ನೋಡ್ರಿ, ಹಾಗೆಲ್ಲ ನಿಶ್ಚಯಿಸ್ಬಿಟ್ರಿ, ಅನುಭವಕ್ಕೆ, ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಹೊಂದುತ್ತೋ ಇಲ್ವೋ ಚೆಕ್ ಮಾಡ್ಕೋಬೋದು ನಾವೇ. ಅದರಿಂದಲೂ ನಾವು ಇನ್ನೂ ಕನ್ಫರ್ಮೇಷನ್ ಆಗ್ಬಿಡುತ್ತೆ ಅಂತ ಇಷ್ಟು ವಿಚಾರ ಆಯಿತು. ಹೀಗಿರುವುದರಿಂದ ಶ್ರುತಿಯ ಅರ್ಥವು ನಿಶ್ಚಯವಾಗದೇ ಇರುವಾಗಲೇ ಯುಕ್ತಿಯು ಬೇಕಾಗುವುದು. ಯುಕ್ತಿ ಅಂದರೆ ತರ್ಕ, ಅನುಭವ ಗಮ್ಯವಾದ ತರ್ಕ ಯಾವಾಗ ಬೇಕು? ನಮಗೆ ಬರೀ ಶ್ರುತಿ ವಾಕ್ಯದಿಂದಲೇ ಸರಿಯಾಗಿ ನಿಶ್ಚಯ ಮಾಡೋಕ್ಕೆ ಆಗದೇ ಇದ್ದಾಗ ನಮಗೆ ತರ್ಕ ಬೇಕು. ಯಾವಾಗ ತರ್ಕ ಬೇಕು? ಈಗ ಶಾಸ್ತ್ರದಲ್ಲಿ ಸೃಷ್ಟಿಯ ವಿಚಾರ 4 ಕಡೆ 4 ಥರ ಹೇಳ್ತಾರೆ. ಅದರಿಂದ ಅನುಭವಕ್ಕೆ ಹೊಂದೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು? ತರ್ಕ ಉಪಯೋಗಿಸ್ತೀವಿ. ತರ್ಕ ಉಪಯೋಗಿಸ್ಬಿಟ್ಟು ಇದು ಹೊಂದೋದಿಲ್ಲ ಅಂತ ಬಿಟ್ಟು ಅನುಭವಕ್ಕೆ ನೋಡ್ಕೊತೀವಿ. ಗಾಢ ನಿದ್ರೆಯಲ್ಲಿ ಯಾವುದೇ ಇಲ್ಲ, ಅನುಭವ ಗೊತ್ತಾಗುತ್ತೆ, ಹಂಗೆ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಜಾಗ್ರತ್ ಸ್ವಪ್ನಗಳು ಸಮಾನವಿಗೆ ಎಂಬುದು ಇದೇ ಮುಂತಾದ ಶ್ರುತಿಯುಕ್ತಗಳನ್ನು, ಅವುಗಳಿಗೆ ಅನುಗುಣವಾಗಿರುವ ಲೌಕಿಕ ಯುಕ್ತಗಳನ್ನು ಉಪಯೋಗಿಸಿಕೊಂಡು ಅರ್ಥ ನಿಶ್ಚಯಿಸ್ಕೋಬೇಕು. ಹೀಗೆ ಎಚ್ಚರ ಸುಳ್ಳು, ಕನಸು ಸುಳ್ಳು ಎದ್ದ ಮೇಲೆ, ಹಾಗೆ ಆ ಕನಸು ಕಾಣುವಾಗ ಕನಸು ಸತ್ಯವಾಗಿರುತ್ತೆ. ಹಾಗೆ ಎಚ್ಚರವೂ ಇವಾಗ ಸತ್ಯವಾಗಿದೆ. ಕನಸಿನ ಥರ ನಾನು ವಿಚಾರ ಮಾಡಿ ತಿಳ್ಕೊಂಡ್ರೆ ಈಗಲೇ ಇದು ಕೂಡ ಸುಳ್ಳು ಅಂತ ನನಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಏನೇನಾಯ್ತು? ಅಲ್ಲಿಗೆ ತಾರ್ಕಿಕರು ಒಪ್ಪಿರೋ ಅನುಮಾನಾದಿಗಳನ್ನ ಇಲ್ಲಿ ಉಪಯೋಗಿಸಬಾರದು. ಈಗ 3 ಪ್ರಮಾಣಗಳಿದೆಯಲ್ಲ, ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣವನ್ನ ಚಾರ್ವಾಕರು ಅವರು ಅದೊಂದಿಟ್ಕೊಂತಾರೆ ಅಷ್ಟೇ. ಇನ್ನು ಇವರು ಬುದ್ಧಿಸಮ್ನವರು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಎರಡನ್ನು ಇಟ್ಕೊತಾರೆ. ಇನ್ನು ವೈಶೇಷಿಕರು
ಪ್ರತ್ಯಕ್ಷ, ಅನುಮಾನ ಮತ್ತು ಶಾಸ್ತ್ರ ಪ್ರಮಾಣ ಹಿಡ್ಕೊಂತಾರೆ. ಬಟ್ ಸಾರ್ವತ್ರಿಕ ಪ್ರಮಾಣ, ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿಯಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ತರ್ಕ, ಉಪಪತ್ತಿ, ಯುಕ್ತಿ ಎಲ್ಲ ಶಬ್ದಗಳು ಹೀಗೆ ಅನುಭವಾನುಸಾರವಾದ ಶ್ರೌತ ಯುಕ್ತಿ ಎಂಬ ಅರ್ಥವನ್ನೇ ಮಾಡ್ಕೊಳ್ಬೇಕು. ಅವ್ರು ಮಾಡ್ಕೊಳ್ಳಲ್ಲ. ಅದಕ್ಕೆ ಅವ್ರದ್ದು ತಪ್ಪಾಗಿರೋದು. ಅವ್ರು 3 ಹಿಡಿತಾರೆ. ಅವ್ರು ಮಾತ್ರ ಅಲ್ಲ, ಎಲ್ಲ ದರ್ಶನಕಾರರು ಶಾಸ್ತ್ರವನ್ನ ಒಪ್ಕೊಂತಾರೆ. ಶಾಸ್ತ್ರದಿಂದಲೇ ನಮಗೆ ತಿಳ್ಕೋಬೇಕು ಅನ್ನೋದನ್ನ. ಬಟ್ ಸಾರ್ವತ್ರಿಕ ಪೂರ್ಣ ಅನುಭವ ಮತ್ತೆ ಅನುಭವ ಗಮ್ಯವಾದ ತರ್ಕ ಗೊತ್ತಿಲ್ಲ, ಸಾಕ್ಷಿನ ಗುರುತಿಸೋದು ಗೊತ್ತಿಲ್ಲ. ಇಷ್ಟು. ನೆಕ್ಸ್ಟ್ ಇವಾಗ 24ನೇ ಮಂತ್ರಕ್ಕೆ ಹೋಗ್ಬೇಕಾಗಿದೆ. ನಾವು 24ನೇ ಮಂತ್ರಕ್ಕೆ ಹೋಗೋಣ. ಹೀಗೆ ನೇಹ ನಾನೇತಿ ಚಾಮ್ನಾಯದಿಂದ್ರೋ ಮಾಯಾಭಿರಿತಪಿ ಅಜಾಯಮಾನೋ ಬಹುಧಾ ಮಾಯಯ ಜಾಯತೆ ತು ಸಹ. 24ನೇ ಮಂತ್ರ. ಇಲ್ಲಿ ನೋಡಿ, ಇಲ್ಲಿ ನಾನತ್ವವಿಲ್ಲ. ನಾನತ್ವ ಅಂದ್ರೆ ಏನು? ದ್ವೈತವಿಲ್ಲ. ಎಲ್ಲಿಲ್ಲ? ಅದ್ವೈತದಲ್ಲಿ ನಾನತ್ವ. ಅನೇಕ 3 ಅವಸ್ಥೆಗಳು, ಅವಸ್ಥೆ ಒಳಗಡೆ ಅರ್ಧ ಡಜನ್ ಕ್ವಶನ್ ಇಲ್ಲ. ಆದ್ದರಿಂದ ಅದಕ್ಕೊಂದು ದೃಷ್ಟಾಂತ ಕೊಟ್ಬಿಡ್ತಾರೆ. ಹೇಗೆ? ಇಂದ್ರನ್ ಒಬ್ಬನೇ ಇರೋದು, ಅನೇಕವಾಗಿ ತೋರ್ದಂಗೆ ಇರ್ತಾರೆ. ಅವ್ರಿಗೆಲ್ಲ ದೇವತೆಗಳಿಗೂ ರಾಕ್ಷಸರಿಗೆ ಎಲ್ಲೆಲ್ಲಿ ಎಷ್ಟು ಕಡೆ ಬೇಕಾದರೂ ಅವ್ರು ತೋರ್ಕೋಬಹುದು. ಹಂಗೆ ಅವ್ರಿಗೆ ಆ ಶಕ್ತಿ ಇದೆ, ಸಿದ್ಧಿ ಅಂತ ಕೊಟ್ಬಿಡ್ತಾರೆ. ಇರೋದು ಒಬ್ಬನೇ ಇಂದ್ರ, ಬಹುವಾಗಿ ತೋರ್ತಾನೆ. ಇಲ್ಲೂ ಇರ್ತಾನೆ, ಅಲ್ಲೂ ಇರ್ತಾನೆ, ಹಾಗೆ. ಅದರಿಂದ ಇದು ನಾನತ್ವ ಅಂತ ಹೇಳ್ತಾ ಇದ್ದಾರೆ. ಶ್ರುತಿಗೆ ಮಾಯಾ ಸೃಷ್ಟಿಯೇ ಅಭಿಪ್ರಾಯ. ಇಲ್ಲಿ ಸೃಷ್ಟಿ ಆಗಿದೆಯಲ್ಲ ಮಾಯೆಯಿಂದ, ಕನಸಿನ ಥರ, ಗಂಧರ್ವ ನಗರದ ಥರ ಅಂತ ನಾವು ಹೇಳ್ಬಿಡ್ತೀವಿ. ಮೆಜಿಷಿಯನ್ ಸೃಷ್ಟಿ ಮಾಡ್ದಂಗೆ ಅಂತ ನಾವು ಹೇಳ್ಬಿಡ್ತೀವಿ. ಅವ್ರಿಗೆ ಹೇಳೋದು ಬರೋದು. ಆದ್ದರಿಂದ ಅಜ ಅದ್ವಯ ತತ್ವವೇ ಶ್ರುತಿಯಲ್ಲಿ ನಿಶ್ಚಿತವಾಗಿದೆ ಎಂಬುದಕ್ಕೆ ಪ್ರಮಾಣವೇನು? ಏನಪ್ಪ ನಿಮ್ದು ಪ್ರಮಾಣ? ಆತ್ಮನು ಯಾವುದರಿಂದಲೂ ಹುಟ್ಟಲ್ಲ, ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅನ್ನೋದಕ್ಕೆ ನಿಮಗೆ ಪ್ರಮಾಣ ಏನು? ಇಷ್ಟೊತ್ತು ಹೇಳಿದ್ವಿ ಎಲ್ಲ. ತಿರ್ಗಾ ಒಂದು ಪ್ರಶ್ನೆ ಕೇಳ್ತಾನೆ. ಅದಕ್ಕೋಸ್ಕರ ಏನದು ಉತ್ತರ? ಸೃಷ್ಟಿ ನಿಜವಾಗ್ಲೂ ಆಯ್ತು ಅಂತೇನಿಲ್ಲ, ಅದಕ್ಕೆ ನಾನತ್ವವಿಲ್ಲ, ದ್ವೈತ ಪ್ರಪಂಚವಿಲ್ಲ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಆದ್ದರಿಂದ ಶಾಸ್ತ್ರ ಏನ್ ಹೇಳುತ್ತೆ? ಇಲ್ಲಿ ಬೃಹದಾರಣ್ಯಕದಲ್ಲಿ ನಾನತ್ವವು ಸ್ವಲ್ಪವೂ ಇಲ್ಲ ಅಂತ ಶ್ರುತಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದೆ. ಆದ್ದರಿಂದ ಅದ್ವೈತತ್ವವನ್ನು ತಿಳಿಸಿಕೊಡುವುದಕ್ಕೆಂದೇ ಕಲ್ಪಿತವಾಗಿರುವ ಸೃಷ್ಟಿಯು ಅಪರಮಾರ್ಥವೇ ಎಂದಾಯಿತು. ಆದ್ದರಿಂದ ಪ್ರಾಣ ಸಂವಾದವೇ ಮೊದಲಾದವುಗಳಂತೆ ಇದು ಒಂದು ಕಲ್ಪಿತವಾದ ಉಪಾಯ ಮಾತ್ರವೇ ಹೊರತು ನಿಜವಾಗಿ ಸೃಷ್ಟಿಯಾದಂತೆ ಹೇಳುವುದಕ್ಕೆ ಸೃಷ್ಟಿ ಸ್ಥಿತಿ ಬಂದಿಲ್ಲವೆಂದು ನಿಶ್ಚಯಿಸಬೇಕು. ನೋಡ್ರಿ, ಅವನು ಬಿಡೋದಿಲ್ಲ ಇನ್ನು. ಅಲ್ರಿ, ನಿಮ್ಮದ್ರಲ್ಲಿ ಈ ಇನ್ನೊಂದು ಪ್ರಾಣದ ಸಂವಾದ ಅದೊಂದು ಹೇಳ್ತಾರೆ, ಗೊತ್ತಿರ್ಬೇಕಲ್ವಾ ನಿಮ್ಗೆ? ಪ್ರಾಣದ ಸಂವಾದ ಯಾರಾದ್ರೂ ಗೊತ್ತಾ ನಿಮ್ಗೆ? ಪ್ರಾಣದ ಸಂವಾದ ಇಲ್ಲಿ ಸೃಷ್ಟಿ ವಿಚಾರ ಹೇಳಿದ್ದಾಯ್ತು. ಪ್ರಾಣದ ಸಂವಾದ ಸ್ವಲ್ಪ ಹೇಳ್ತೀನಿ, ಮರ್ತೋಗ್ಬಿಟ್ಟಿರ್ತೀರ ಅಂತಷ್ಟೇ. ಹೇಳಮ್ಮ ಹೇಳಮ್ಮ. ಈ ಸೆನ್ಸಾರ್ ಗನ್ಸು ಎಲ್ರುನು ಒಂದಕ್ಕಿಂತ ಒಂದ್ ಹೆಚ್ಚು ಅಂತ ಮಾತಾಡ್ಕೊಂಡು ಇದೆಲ್ಲ ಒಂಥರ ಹಸುರು ತರ ನಾನೆಚ್ಚು ಅಂತ ಕಣ್ಣು, ಕಿವಿ, ಮೂಗು ಎಲ್ಲಾನು ಮಾತಾಡ್ಕೊಳತ್ತೆ. ಆಗ ಕೊನೆಯಲ್ಲಿ ಯಾವ್ದಿಲ್ಲ ಅಂತಂದ್ರೆ ಇರಕ್ ಬರುತ್ತೋ ಅದೇ ಹೆಚ್ಚು ಅಂತ ಅನ್ಬಿಟ್ಟು ಡಿಸೈಡ್ ಮಾಡಿದಾಗ ಪ್ರಾಣನೇ ಹೆಚ್ಚು ಅಂತ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ, ಇವಾಗ ಕಣ್ ಕಾಣಿಸ್ದೇ ಇರೋ ಕುರುಡ ಇರಕ್ ಬರ್ತಾನೆ, ಕಿವಿ ಕೇಳಿಸ್ದೇ ಇದ್ರು ಇರಕ್ ಬರುತ್ತೆ, ಮಾತಾಡಕ್ ಬರ್ದೇ ಇದ್ರು ಇರಕ್ ಬರುತ್ತೆ. ಪ್ರಾಣ ಹೋಗಿದ ತಕ್ಷಣ ಎಲ್ರುನು ನಮ್ಗಿರಕ್ಕಾಗಲ್ಲ, ನೀನೇ ಹೆಚ್ಚು ಅಂತ ಪ್ರಾಣನ್ನ ಒಪ್ಕೋತಾರೆ. ಕರೆಕ್ಟ್. ಹೇಗೆ ಸೃಷ್ಟಿ ವಿಚಾರದಲ್ಲಿ 4 ತರ ಹೇಳಿದ್ರು. ಏನ್ 4 ತರ ಹೇಳಿದ್ದು? ಪಂಚಭೂತಗಳಿಂದ ಸೃಷ್ಟಿ ಆಯಿತು ಅಂತ
ಇನ್ನು ಸಾರಿ 3 ಭೂತಗಳಿಂದ ಸೃಷ್ಟಿ ಆಯಿತು ಅಂತ, ಇನ್ನೊಂದು ಸಲ ಬರೀ ಪ್ರಾಣದಿಂದಲೇ ಸೃಷ್ಟಿ ಆಯಿತು ಅಂತ, ಇನ್ನೊಂದು ಸಲ ಇನ್ನೊಂದು ಶ್ರುತಿಯಲ್ಲಿ ಯಾವುದರಿಂದಲೂ ಯಾವುದೂ ತಗೊಳ್ಳದೆ ಸುಮ್ಮನೆ ಸೃಷ್ಟಿ ಆಯಿತು ಅಂತ. ಹೀಗೆ 4 ಥರ ಇದೆಯಲ್ಲ. ಹಾಗೆ ಇವುಗಳ ಪ್ರಾಣ ಸಂವಾದ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತೆ ಪ್ರಾಣ, ಇಷ್ಟು ಇವುಗಳಿಗೆ ಒಂದು ಪೈಪೋಟಿ ಬಂತು. ಈವನ್ ಇದರಲ್ಲಿ ಅಂತಃಕರಣನೂ ಸೇರಿಸ್ಕೊಂಡ್ಬಿಡ್ಬೋದು. ಅಂತಃಕರಣ ಸೇರಿಸ್ಕೊಂಡಿಲ್ಲ ಇಲ್ಲಿ. ಆದ್ದರಿಂದ ಇವಿಷ್ಟು ಸೇರಿಸ್ಕೊಂಡು ಇವು ಬ್ರಹ್ಮನ ಹತ್ರ ಹೋಗಿ ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಬ್ರಹ್ಮನ್ ಕೇಳ್ತಾ ಇತ್ತಂತೆ. ಬ್ರಹ್ಮ ಅಥವಾ ಪ್ರಜಾಪತಿ ಬ್ರಹ್ಮ ಹೇಳಿದಂತೆ, ಒಬ್ಬೊಬ್ಬರೇ ಬಿಟ್ಟು ಹೋಗ್ರಪ್ಪ ನೀವು, ಗೊತ್ತಾಗುತ್ತೆ ನಿಮ್ಗೆ ಅಂತ. ಅದರಲ್ಲಿ ಎಲ್ಲರೂ ಬಿಟ್ಟು ಹೋಗೋದಕ್ಕೆ ಹೋದಾಗ ಏನೂ ಆಗಲಿಲ್ಲ. ಕೆಲವರಿಗೆ 2 ಕೈ ಇಲ್ಲ, ಕಾಲಿಲ್ಲ, ಇರಲ್ವೇನೋ. ಇನ್ನು ಕೆಲವರು ಕಣ್ಣಿಲ್ಲ, ಕುರುಡ್ರು, ಹುಟ್ಟು ಕುರುಡ್ರು ಇರಲ್ವೇನೋ, ಹುಟ್ಟು ಕಿವುಡ್ರು ಇರಲ್ವೇನೋ, ಹುಟ್ಟು ಮೂಗುರು 3 ಇರಲ್ಲ. ಕಿವುಡ್ರು, ಕುರುಡ್ರು, ಮೂಗುರು 3 ಒಬ್ಬನಲ್ಲೇ ಇರಬಹುದು, ಬಟ್ ಅವನಾದ್ರೂ ಬದುಕಿರ್ತಾನೆ. ಆದ್ದರಿಂದ ಇವು ಯಾವುದೋ ಅಲ್ಲ ಅಂತ ಹೇಳಿ ಒಂದ್ಸಾರಿ ಏನ್ ಮಾಡ್ದ, ಪ್ರಾಣ ಬಿಡಕ್ ಪ್ರಯತ್ನ ಮಾಡ್ದ. ಎಲ್ರು ಗಡಗಡ 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 ನಡಗೋಕ್ ಹೋಗ್ಬಿಟ್ರು. ಅಯ್ಯೋ ಹೋಗ್ಬೇಡ, ನೀನ್ ಹೋಗ್ಬಿಟ್ರೆ ನಮಗ್ ಬೆಲೆ ಇಲ್ಲ, ನೀನೇ ನಮ್ಮಲ್ಲಿ ಶ್ರೇಷ್ಠನು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರು ಅಂತ ಒಂದಿದ್ರಲ್ಲಿ. ಇನ್ನೊಂದರಲ್ಲಿ ಏನಾಗುತ್ತೆ, ಇವರು ಒಬ್ಬೊಬ್ಬರೇ ಬಿಡುವಾಗ, ಈ ಹೊಗಳ್ಕೊಳ್ಳುವಾಗ ಅದಕ್ಕೆ ಇವ್ರೇನ್ ಮಾಡಿದ್ರು, ಯಾರು ಇವರು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ತಮ್ಮನ್ನ ಹೊಗಳ್ಕೊಂತ ಇದ್ರು ಅಲ್ಲಿ. ಎಲ್ಲಿ? ಬ್ರಹ್ಮನ ಹತ್ರ ಹೋಗಿ, ಬಾ ನಾನು ಬಿಟ್ರೆ ಯಾರಿದ್ದಾರೆ ನೋಡಿ, ನಾನು ಕಣ್ಣು ನೋಡ್ತೀನಿ, ನನ್ನಿಂದಲೇ ಎಲ್ಲ ಇರೋದು ಅಂತ ಇವರು ಹೊಗಳ್ಕೊಂತ ಇದ್ದಾರೆ. ಅಲ್ಲ, ಅವನೇನ್ ಮಾಡ್ದ, ಇಲ್ಲಿ ರಾಕ್ಷಸರು ನಮ್ಮ ಜೊತೆಲಿ ಇರ್ತಾರೆ, ಅವರು ಮೆತ್ತಿಗೆ ಇವನ್ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ರು. ಇವನೇನ್ ಮಾಡ್ದ, ನಾನೇ ಮಾಡಿದ್ದು ಅಂತ ಹೊಗಳಕ್ ಶುರು ಮಾಡಿದ್ರು. ಅಹಂಕಾರ. ಅದಕ್ಕೇನಾಯ್ತು, ರಪ್ಪಂದು ಬಿದ್ರಿ ಇವರು. ಹಾಗೆ ಅದೇ ರೀತಿ ಈ ರಾಕ್ಷಸರು ಏನ್ ಮಾಡಿದ್ರು ಅಂದ್ರೆ, ಪ್ರಾಣನಲ್ಲೂ ಕೂಡ ಅವನು ಹೇಳ್ಕೊಡುವಾಗ ಪ್ರಾಣನಲ್ಲಿ ಸೇರ್ಕೊಂಡ್ರಂತೆ. ಪ್ರಾಣ ತುಂಬಾ ಬುದ್ಧಿವಂತ ಕಿಲಾಡಿ, ಅವನಿಗೆ ಅಷ್ಟೊಂದು ಕಾಮ ಇಲ್ಲ. ಅವನು ಈ ರಾಕ್ಷಸರ ಬೆಲೆ ಕೊಡದೆ ಅವನು ಇದ್ದಂಗೆ ಹೇಳ್ಬಿಟ್ಟ, ಅವನು ಹೊಗಳ್ಕೊಳಕ್ಕೆ ಹೋಗ್ಲಿಲ್ಲ. ಆದ್ರಿಂದ ಅವನ್ ಗೆದ್ದ ಅಂತ. ಇದರಲ್ಲಿ ಸಂವಾದದಲ್ಲಿ 2 ಅರ್ಥ. ಒಂದು, ಪ್ರಾಣನೇ ಶ್ರೇಷ್ಠ. ಅದಕ್ಕೆ ನಾನು ಹೇಳೋದು, ನಮ್ಮ ಮೊಬೈಲ್ನಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸು ಇದೆ. ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಇದ್ರೂ ನೀವು ಮೊಬೈಲ್ ಯೂಸ್ ಮಾಡೋಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ನಲ್ಲಿ ಕ್ಯಾಮ್ರಾ ಇಲ್ಲ, ಯು ಕ್ಯಾನ್ ಯೂಸ್ ಇಟ್. ಕ್ಯಾಮ್ರಾ ಅಂತಂದರೆ ಕಣ್ಣು. ಇನ್ನು ಕಿವಿ ಇಲ್ಲ, ಕಿವಿ ಅಂತಂದರೆ ಅದು ಕೇಳೋದೇ ಇಲ್ಲ ಅಂತ ಇಟ್ಕೊಳ್ರೆ ಆವಾಗಲೂ ಯೂಸ್ ಮಾಡ್ಬೋದು. ಹಿಂಗೆ ಸ್ಪೀಕರ್ ಹಾಕೊಂಡು. ಹಾಗೆ ಏನು ಇನ್ಸ್ಟ್ರೂಮೆಂಟ್ ಇಲ್ಲದೆ ಇದ್ದರೂ ಯು ಕ್ಯಾನ್ ಯೂಸ್ ಇಟ್. ಮೆಸೇಜ್ಗಳು ಬರದೇ ಇರ್ಬೋದು, ಯು ಕ್ಯಾನ್ ಯೂಸ್ ಇಟ್. ಮೆಸೇಜ್ ನೀವು ಕಳ್ಸೋಕ್ಕಾಗಲ್ಲ, ಯು ಕ್ಯಾನ್ ಯೂಸ್ ಇಟ್. ಹೆಂಗಿದೆ ನೋಡ್ರಿ. ನೀವು ಬೇರೆಯವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ, ಅವರು ಫೋನ್ ಮಾಡಿದ್ರೆ ನೀವು ಎತ್ಬೋದು. ಈಗ ಅದರಲ್ಲಿ ಬ್ಯಾಟ್ರಿ ತೆಗೆದಾಕ್ಬಿಡ್ತೀನಿ, ಅಥವಾ ಬ್ಯಾಟ್ರಿ ಕೆಟ್ಟೋಗ್ಬಿಟ್ಟಿದೆ, ನಿಮ್ಮ ಮೊಬೈಲ್ ಬೆಲೆ ಇದೆಯೇನೋ, ತೆಗೆದು ಬಿಸಾಕ್ರಿ. ಹಂಗೆ ನಮ್ಮ ದೇಹದಲ್ಲಿ ಪ್ರಾಣಗಳಿಗೆ ಹೆಚ್ಚಿನ ಬೆಲೆ ಅಂತ ಹೀಗೆ ಡಿಸೈಡ್ ಮಾಡಿದಾಗ, ಅದರಿಂದ ಅಲ್ಲಿ ಈ ಸಂವಾದ ಕೊನೆಗೆ ಅವನ ಪೂರ್ವ ಪಕ್ಷ ಏನು ಹೇಳ್ತಾನೆ ಗೊತ್ತಾ, ಹೋಗ್ಲಿ ಬಿಡ್ರಿ, ಇವನ್ ನಾವು ತಗೊಳ್ಳೋದಿಲ್ಲ, ಬಿಟ್ಬಿಡ್ತೀವಿ. ಈಗ ಅದನ್ನು ಧ್ಯಾನ ಮಾಡ್ಬೋದಲ್ಲ ಅಂತ ಕೇಳ್ತಾನೆ. ಧ್ಯಾನ ಮಾಡೋದ್ರಿಂದ ನಮಗೆ ಲಾಭ ಇದೆಯಲ್ಲ ಅಂತಾನೆ. ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಏನು ಧ್ಯಾನ ಮಾಡ್ಬೇಕಲ್ಲಿ? ಪೂರ್ವ ಪಕ್ಷ ಪ್ರಶ್ನೆ ಕೇಳ್ತಾನೆ, ಇದಕ್ಕೇನು ಉತ್ತರ ಕೊಡ್ತೀರಿ? ಯಾರಿಗಾದ್ರು ಗೊತ್ತಾ? ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರಾದ್ರು? ಏನಮ್ಮ ಪ್ರತಿಭಾ? ಪ್ರಾಣನ ಧ್ಯಾನ ಮಾಡೋದ ಸರ್? ಅಲ್ಲ, ಓಕೆ ಬಿಡಿ, ನಾನು ಹೇಳ್ತೇನೆ. ಇಲ್ಲಿ ಧ್ಯಾನ ಮಾಡ್ಬೋದಲ್ಲ ಅಂತಾನೆ. ಏನ್ ಧ್ಯಾನ ಮಾಡಬೇಕು? ಪ್ರಪಂಚ ಒಂದೊಂದ್ ಥರ ಸೃಷ್ಟಿ ಆಯ್ತು ಅಂತ ಧ್ಯಾನ ಮಾಡ್ಬೇಕಂತ. ನಾನು ಕಣ್ಣು ಮುಚ್ಕೊಂಡೋದು ಪ್ರಪಂಚ ಹಿಂಗೆ ಸೃಷ್ಟಿ ಆಯ್ತು ಅಂತ ಧ್ಯಾನ ಮಾಡಬೇಕು ಅಂತ ಇಲ್ಲ. ಈ ಇಂದ್ರಿಯಗಳು, ಪ್ರಾಣಗಳು ಒಂದಕ್ಕೊಂದು ಕಿತ್ತಾಡಿದ್ರು ಅಂತ ಧ್ಯಾನ ಮಾಡ್ತೀರಾ? ಒಳ್ಳೇದಾಗುತ್ತಾ ನಿಮ್ಗೆ? ಈ ಕಿತ್ತಾಡಿದ್ರು, ಜಗಳ ಆಡಿದ್ರು, ಕೋರ್ಟ್ಗೆ ಹೋದ್ರು ಧ್ಯಾನ ಮಾಡ್ರಿ. ಸೃಷ್ಟಿ ಆಯ್ತು, ಇವರು ಅಷ್ಟೇ, ಅದರಲ್ಲೊಂಥರ ಇದರಲ್ಲೊಂಥರ ಕಿತ್ತಾಡಿದ್ರು, ಮಾಡ್ರಿ ಧ್ಯಾನ. ಏನ್ ಲಾಭ ಬರುತ್ತೆ? ನಿಮ್ಮ ಮಣ್ಣು. ಆ ಧ್ಯಾನ ಮಾಡೋದಕ್ಕೂ ಹೇಳಿಲ್ಲ. ಅವನ್ ಪೂರ್ವ ಪಕ್ಷಿ ಹೇಳ್ತಾನೆ, ಧ್ಯಾನ ಮಾಡೋದಕ್ಕೋಸ್ಕರ ಹೇಳಿದೆ ಇದು ಅಂತ. ನಿನ್ ಮಕ
ನೀನ್ ಧ್ಯಾನ ಮಾಡೋ, ನಿನ್ನಲ್ಲಿ ಇನ್ನೂ ಈ ಕಲಹ ಶುರುವಾಗುತ್ತೆ, ನಿನ್ನಲ್ಲೂ ಜಗಳ ಶುರುವಾಗುತ್ತೆ, ಬೇಕೇನೋ ಅಂತಾರೆ. ಧ್ಯಾನಕ್ಕೂ ಅಲ್ಲ ಅಂತ ಒಟ್ಟಿನಲ್ಲೆಲ್ಲ ಕಿತ್ತಾಕಿದ್ದಾರೆ. ಮತ್ತೆ ಇವೆರಡು ತಗೊಂಬಂದ್ರಲ್ಲ, ಪ್ರಾಣ ಸಂವಾದ ಮತ್ತೆ ಸೃಷ್ಟಿ ವಿಚಾರ, ಯಾತಕ್ಕೆ ನಿನ್ನ ಏನಾದರೂ ಮಾಡಿ ಆತ್ಮತತ್ವ ನಿಲ್ಸೋಣ ಅಂತ ಹೇಳಿ ಉಪಾಯವಾಗಿ ಮಾಡಿದೆ. ಇದು ಉಪಾಯವ ಮಾತ್ರ. ನಿಜವಾಗಿ ಸೃಷ್ಟಿ ಆಯ್ತು ಎಂದು ಹೇಳುವುದಕ್ಕೆ ಸೃಷ್ಟಿ ಶ್ರುತಿಯು ಬಂದಿಲ್ಲ ಅನ್ನೋದು ಗೊತ್ತಾಯ್ತು. ಇಲ್ಲಿ ಮತ್ತೆ ಹೇಳ್ತಾರಲ್ಲ, ಇಂದ್ರನು ಮಾಯೆಯಿಂದ ಅನೇಕವಾಗಿ ಆದಂತೆ, ಇದು ಅಷ್ಟೇ ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಹೇಗೆ ಆ ಬ್ರಹ್ಮನು ಅಷ್ಟು ಇವನು ನಾರಾಯಣನು ಆ ವಿಶ್ವರೂಪ ದರ್ಶನವನ್ನು ತೋರಿಸ್ತಾ, ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾ, ಇವೆಲ್ಲ ಮಾಯೆಯಿಂದಪ್ಪ, ನಿಜ ಅಂತ ತಿಳ್ಕೊಬೇಡ. ಹಾಗೆ ಈ ಸೃಷ್ಟಿ ವಿಚಾರ ಮತ್ತೆ ಈ ಪ್ರಾಣ ಸಂವಾದ ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷಿ ಇನ್ನೂ ಬಿಡೋದಿಲ್ಲ, ಅವನ್ ತಿರ್ಗಾ ಆಕ್ಷೇಪ ಮಾಡ್ತಾನೆ. ಯಾಸ್ಕರು ಅಂತ ಒಬ್ರು ನಿರುಕ್ತದಲ್ಲಿ ಹೇಳ್ತಾರೆ, ಇಲ್ಲಿ ಮಾಯೆ ಅನ್ನೋದು ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಮಾಡ್ಬೇಕಲ್ಲ, ನೀವ್ಯಾಕೆ ಮಾಯೆ ಅಂತಂದ್ರೆ ಹುಸಿ ತೋರಿಕೆ ಅಂತ ಮಾಡ್ತಾ ಇದ್ದೀರ ಅಥವಾ ಪ್ರಶ್ನೆ ಕೇಳ್ತಾರೆ. ಅವನೇನು ಕಡಿಮೆ ಇಲ್ಲ, ವೇದಗಳನ್ನ ಓದ್ಕೊಂಡಿದ್ದಾನೆ. ಆದ್ದರಿಂದ ಅವನು ಆ ಥರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕರೆಕ್ಟ್, ಅದಿದೆ, ನಾವು ಒಪ್ಕೋಬೇಕು. ಏನಂತ, ವೇದಗಳಲ್ಲಿ ಮಾಯೆ ಅಂತಂದ್ರೆ ಜ್ಞಾನ ಅಂತಿದೆ. ಆಗ ವೇದಾಂತಿಗಳು ಏನು ಉತ್ತರ ಕೊಡ್ತಾರೆ ಗೊತ್ತಾ? ನಿಜ, ನೀನು ಹೇಳಿದ್ ಕರೆಕ್ಟ್, ಮಾಯೆ ಅಂತಂದ್ರೆ ಜ್ಞಾನ ಅಂತಿದೆ. ಯಾವುದರ ಜ್ಞಾನ? ಅಲ್ಲಿ ಆ ಇಂದ್ರನು ಅನೇಕವಾಗಿ ತೋರ್ದ್ನಲ್ಲ, ಆ ಜ್ಞಾನವನ್ನು ಹೇಳ್ತಾ ಇದೆ. ವಿಷ್ಣು ತನ್ನ ಅನೇಕ ವಿಶ್ವರೂಪ ದರ್ಶನವನ್ನು ತೋರಿಸಿದ್ನಲ್ಲ, ಆ ಜ್ಞಾನವನ್ನು ಹೇಳ್ತಾ ಇದೆ, ಹೊರತು ನಮ್ಮ ಈ ಆತ್ಮನ ಜ್ಞಾನ ಅಲ್ಲ. ಮತ್ತೆ ಅರ್ಜುನನಿಗೆ ಕೃಷ್ಣ ಭಗವಂತ ವಿಶ್ವರೂಪ ದರ್ಶನ ತೋರಿಸಿದ್ನಲ್ಲ, ಅದನ್ನ ಜ್ಞಾನ ಅಂತ ಕರೆದಿದೆ. ನಮ್ಮ ಈ ಜ್ಞಾನವನ್ನಲ್ಲ, ಆತ್ಮನಲ್ಲ ಅಲ್ಲಿ ಹೇಳ್ತಾ ಇರೋದು ಜ್ಞಾನ ಅಂತ. ನೀನು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ಇದಕ್ಕೆ ಹೇಳಿದ್ದಾರೆ, ಅಂದ್ರೆ ಮಾಯೆ ಅಂತ ಹೇಳೋದಿಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಜ್ಞಾನ ವಾಚಕವೇ ಆದರೂ ಅದೇನದು ಅವಿದ್ಯಾಕಲ್ಪಿತವಾದ ಇಂದ್ರಿಯ ಜ್ಞಾನವನ್ನೇ ಆ ಶಬ್ದ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಪ್ರತ್ಯೇಕಾತ್ಮನ ಎಷ್ಟು ಜನ ಇದ್ದಾರಪ್ಪ? ಪ್ರತ್ಯೇಕಾತ್ಮ ಒಳಗಡೆ ಇರೋ ಆತ್ಮ ಒಬ್ಬನೇ ಅಂತ ಹೇಳ್ತಾರೆ. ಅದನ್ನೇನಂತ ಕರೀತಾರೆ? ಪ್ರಜ್ಞಾನ ಘನ, ಅರಿವಿನ ಗಟ್ಟಿ, ಅವನೊಬ್ಬನೇ ಇರೋದು. ಉಪ್ಪಿನ ಗಟ್ಟಿ, ಉಪ್ಪಿನ ಮಯ, ಉಪ್ಪುಮಯ ಅಂತ. ಹಾಗಾದರೆ ಇಂದ್ರಿಯದಿಂದ ಉಂಟಾದ ಅರಿವು ಅವನನ್ನ ಬಾಹ್ಯ ಪದಾರ್ಥದಂತೆಯೂ ಅಚೇತನನಾಗಿರುವಂತೆಯೂ ಶಬ್ದ ರೂಪ ಮುಂತಾದ ವಾಸನಾ ಭೇದಗಳುಳ್ಳವನಾಗಿರಂತೆಯೋ ನಾಮರೂಪಗಳಿಂದಾಗಿರುವ ಶರೀರೇಂದ್ರಿಯಗಳ ಪರಿಚಯವುಳ್ಳ ಅನೇಕ ಜೀವರಾಗಿರುವಂತೆಯೋ ತೋರ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ಇವತ್ತಾನೆ ಯಾರೋ ಶ್ರೀಧರ್ ಅವರು ಉತ್ತರ ಕೊಟ್ಟರು. ಇದು ನಮ್ಮಲ್ಲಿ ಸಾರ್ವತ್ರಿಕ ಸರ್ವಸಮ್ಮತೋಪದೇಶಗಳಲ್ಲಿ ಇಂದ್ರಿಯಗಳಿಂದ ನಮ್ಗೆ ಆಗೋ ಜ್ಞಾನ ಎಚ್ಚರಕ್ಕೆ ಮಾತ್ರ ಹೊಂದುತ್ತೆ, ಕನಸ್ಗೂ ಹೊಂದೋದಿಕ್ಕೆ ಆಗೋದಿಲ್ಲ, ಅಲ್ಲಿ ಬೇರೆ ಸಿಟ್ಟು. ಆದ್ದರಿಂದ ಇಲ್ಲಿ ಇಂದ್ರಿಯಗಳಿಂದ ನಾವು ಏನೇನನ್ನ ಆತ್ಮ ಅಂತ ಮಾಡ್ಕೊಂತೀವಿ, ಯಾರಿಗಾದ್ರೂ ಹೇಳಕ್ ಬರುತ್ತಾ? ಇಲ್ಲಿ ಇಂದ್ರಿಯದಿಂದ ನಾವು ನೋಡೋ ಈ ಪ್ರಪಂಚವನ್ನ ಆತ್ಮನ ಪಕ್ಕಕ್ಕೆ ಎತ್ತಿಬಿಡ್ತೀವಿ, ನಮಗ್ ಗೊತ್ತೇ ಇಲ್ಲ. ಇಲ್ಲಿ ಇವುಗಳಲ್ಲೇ ನಾವು ಆತ್ಮ ಅಂತ ಮಾಡ್ಕೊಂತೀವಿ. ಯಾವ್ದನ್ ಮಾಡ್ಕೊಂತೀವಿ? ಯಾರಿಗಾದ್ರೂ ಗೊತ್ತಾ? ಹೇಳಕ್ ಬರುತ್ತಾ? ಹಲೋ, ನಾನೇ ಓದೆ ನಾನೇ ಬಂದೆ ಕರ್ಮೇಂದ್ರಿಯಗಳಲ್ಲಿ ಆತ್ಮ ಅಂತ ಅನ್ಕೋತೀರಿ. ಆಮೇಲೆ ನಮ್ಮ ಸುತ್ತಮುತ್ತಲು ಇರೋ ನಮ್ಮ ಹೆಂಡತಿ ಮಕ್ಕಳು ಅವ್ರಗಳಲ್ಲೂ ನಾನೇ ಆತ್ಮ ನಾನ್ ಅಂತ ಅನ್ಕೋತೀರಿ. ಮತ್ತೆ ಮನೆಯಲ್ಲಿ ಮಳೆ ಹೊಡೆದ್ರೆ ಅದನ್ನ ನನ್ನ ಮನೆ ಅಂತ ಅನ್ಕೋತೀರಿ. ಅದ್ರಲ್ಲೂ
ಆತ್ಮ ಅನ್ಕೋತೀರಿ. ಹಂಗೆ ಒಳಗ್ ಬರ್ತಾ ಬರ್ತಾ ಎಲ್ಲದರಲ್ಲೂ ಆತ್ಮ ಅಂತ ಅನ್ಕೋತೀರಿ. ಕರೆಕ್ಟ್. ಹೀಗೆ ಅವಸ್ಥೆ ಮತ್ತೆ ಅವಸ್ಥೆ ಒಳಗೆ ಸರ್ ಅವಸ್ಥೆ ಒಳಗೆ ಅರ್ಧ ಡಜನ್ ಎಲ್ಲವನ್ನೂ ನಾವೇ ಅನ್ಕೋಬೇಕು. ಸಿಂಪಲ್ ಆಗಿ ನಿಮ್ದೇನು ಎಲ್ಲ ನಾವೇ ಕೇಳಲ್ಲ ಶ್ರೀಧರ್ ಅವರೇ, ಏನೋ ಡಿಸ್ಟರ್ಬೆನ್ಸ್. ಹೆಡ್ಫೋನ್ ಹಾಕೊಂಡಿದ್ದೀನಿ ಸರ್, ಹೆಡ್ಫೋನ್ ಹಾಕೊಂಡಿದ್ದೀನಿ. ಅವಸ್ಥೆ ಒಳಗಿರೋ ಆ ಡಜನ್ ಅರ್ಧ ಡಜನ್ ಎಲ್ಲವೂ ಅನಾತ್ಮಗೆ ನಾನೇ ಆತ್ಮ ಅನ್ಕೋಬೇಕು. ಈಗ ಇಲ್ಲಿ ನಾವು ಹೊರಗಡೆಯಿಂದ ಹೇಳ್ತಾರೆ, ನಮ್ಗೆ ಇಂದ್ರಿಯಗಳಿಂದ ಕಾಣೋದೇ ಆತ್ಮ ಅಂತ ಸತ್ಯ ಅಂತ ಹಿಡ್ಕೊಂಡ್ಬಿಡ್ತೀವಿ ನಾವು. ಯಾಕೆ? ನಮ್ಗೆ ನೇರಾದ ಅನುಭವ ಗೊತ್ತಿಲ್ದಿದ್ದಾಗ ಏನ್ ಮಾಡ್ತೀವಿ? ಈಗ ಮೇಲ್ಗಡೆ ಅಲ್ಲಿಂದ ಆದಿ ದೈವಿಕವಾಗಿ ನನಗ್ ಬೇಕು ಅಂತ ಚಂದ್ರಲೋಕದಲ್ಲಿ ನನಗೊಂದು ಸೈಟ್ ಬೇಕು ನೋಡ್ರಿ, ಅದು ಅಲ್ಲೂ ನನಗ್ ಬೇಕು, ನನಗ್ ಬೇಕಲ್ಲಿ ಅಂತ. ಕೊನೆಗೆ ಅದೇ ಇವ್ರು ಹೇಳ್ದಂಗೆ ಮನೇಲಿ ಮಳೆ ಹೊಡೆದ್ರೆ ನನಗೆ ಮಳೆ ಹೊಡೆದಂಗೆ ಗೌಣಾತ್ಮನನ್ನ ನಾನು ಅನ್ಕೊಂಡ್ಬಿಡ್ತೀನಿ. ಯಾಕೆ? ಇವೆಲ್ಲ ಇಂದ್ರಿಯಗಳು ಕಾಣೋದು. ಇನ್ನ ಈ ಕೊನೆಗೆ ಅದು ಬಿಡ್ರಿ, ಇಲ್ಲಿಗೆ ಬನ್ರಿ, ಈ ಶರೀರದಲ್ಲಿ ಎಲ್ಲವನ್ನೂ ಸೇರಿ ನಾನು ಅಂತಾನೆ ಒಂದ್ಸಲ. ಇನ್ನೊಂದ್ಸಲ ಕರ್ಮೇಂದ್ರಿಯಗಳನ್ನೇ ಆತ್ಮ ಅಂತ ಕರೀತಾನೆ, ಜ್ಞಾನೇಂದ್ರಿಯಗಳನ್ನ ಆತ್ಮ ಅಂತ ಕರೀತಾನೆ. ಇನ್ನ ಪ್ರಾಣವನ್ನ ಆತ್ಮ ಅಂತ ಕರೆಯೋರಿದ್ದಾರೆ, ಇನ್ನ ಮನಸ್ಸನ್ನ ಆತ್ಮ ಅಂತ ಕರೆಯೋರಿದ್ದಾರೆ. ಯಾರು ಮನಸ್ಸನ್ನ ಆತ್ಮ ಅಂತ ಕರೆಯೋದು? ಪಾತಂಜಲ ಮಹರ್ಷಿಗಳು. ಅವ್ರಿಗೆ ಮನಸ್ಸೇ ಮುಖ್ಯ. ಅದಕ್ಕೆ ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದ್ರೆ ಮನಸ್ಸಿನ ವೃತ್ತಿ, ಅದಕ್ಕೆ ಅವ್ರ ಚಿತ್ತ ಮುಖ್ಯ, ಅದನ್ನೇ ಆತ್ಮ ಅಂತಾರೆ ಅವರು. ಇನ್ನ ಕಪಿಲ ಸಾಂಖ್ಯರು ಬುದ್ಧಿಯನ್ನ ಆತ್ಮ ಅಂತ ಕರೀತಾರೆ. ಅವರಲ್ಲಿ ವಿವೇಕ ಇಂಪಾರ್ಟೆಂಟ್, ಅದಕ್ಕೆ ಬುದ್ಧಿನ ಆತ್ಮ ಅಂತಾರೆ. ಇನ್ನು ಕೆಲವರು ಚಿತ್ತವನ್ನ ಆತ್ಮ ಅಂತಾರೆ. ಇನ್ನು ಕೆಲವರು ಈಗೋ ಅಹಂಕಾರವನ್ನೇ ಆತ್ಮ ಅನ್ನೋರು ಯಾರಿಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಇನ್ನ ಈ ಕರ್ತೃತ್ವವನ್ನ ಆತ್ಮ ಅಂತ ಅನ್ನೋರಿದ್ದಾರೆ. ಕರ್ತೃತ್ವ ಆತ್ಮನ ಡೂಪ್ಲಿಕೇಟ್ ಆಗಿ. ಇನ್ನು ಕೆಲವರು ಭೋಕ್ತೃತ್ವವನ್ನ ಆತ್ಮ ಅಂತ ಅನ್ನೋರಿದ್ದಾರೆ. ಇನ್ನು ಕೆಲವರು ಈ ಒಟ್ಟು ಶರೀರವನ್ನ ಸೇರಿ ಜೀವಪ್ಪ ಅಂತೀವಲ್ಲ, ಇವನೇ ನಾನಂದ್ರೆ ಇವನೇ ಚೆನ್ನಾಗಿರ್ಬೇಕು, ಇವನೇ ಆತ್ಮ ಅಂತ ಹೇಳೋರು. ಇನ್ನು ಕೆಲವರು ಈ ನಾವು ಮಾಡಿದ ಕರ್ಮಕ್ಕೆ ಫಲ ಕೊಡೋದು ಈಶ್ವರನು ಆತ್ಮ ಅಂತ ಹೇಳೋರು ಇದ್ದಾರೆ. ಹೀಗೆಲ್ಲ ಇದ್ದಾರೆ. ಎಲ್ಲ ಅನಾತ್ಮದಲ್ಲಿರೋದನ್ನೇ ಆತ್ಮ ಅಂತ ಕರೀತಾರೆ. ಯಾಕೆ ಅಂದ್ರೆ ನಮ್ಗೆ ಇಂದ್ರಿಯಗಳು ಕಾಣೋದಿವೆ, ಇವುಗಳನ್ನೇ ನಾವು ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಹೊರಗಡೆಯಿಂದ ಗೌಣಾತ್ಮ, ಈ ಶರೀರದಲ್ಲಿರೋದಕ್ಕೆ ಮಿಥ್ಯಾತ್ಮ ಅಂತ ಕರಿತೀವಿ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ನಾವು ಇಂದ್ರಿಯದಿಂದ ಉಂಟಾದ ಅರಿವನ್ನ ಬಾಹ್ಯ ಪದಾರ್ಥದಂತೆಯೋ ಅಚೇತನವಾಗಿರುವಂತೆ ಇರುವ ಶಬ್ದ ರೂಪ ಮುಂತಾದ ನಾನಾ ಭೇದಗಳುಳ್ಳವನಾಗಿರುವಂತೆಯೋ ನಾಮರೂಪಗಳಿಂದಾಗಿರುವ ನಾಮರೂಪ ಕ್ರಿಯೆ, ಈ ಶರೀರಾದಿಗಳು ಕಾರ್ಯಕರಣ ಸಂಗಾತ ಅಂತ ಇವು ಈ ಶರೀರಾದಿಗಳು ಕೂಡ ನಾನಾ ಭೇದಗಳು ಶರೀರೇಂದ್ರಿಯದ ಪರಿಚಯದವುಳ್ಳ ಅನೇಕ ಜೀವರಾಗಿರುವಂತೆ ತೋರ್ತಾ ಇದ್ದೀವಿ. ಇದರಲ್ಲಿ ಎಷ್ಟು ಜೀವರು ನೋಡ್ರಿ, ಅನೇಕ ಜೀವರು. ಆದ್ದರಿಂದ ಇವೆಲ್ಲ ಏನು? ಅವಿದ್ಯಾ ಮಾಯವಾಗಿದೆ. ಅವುಗಳನ್ನ ಮಾಯೆ ಅನ್ನೋ ಶಬ್ದದಿಂದ ಕರೆಯುತ್ತಿದೆ. ಮಾಯೆ ಇಷ್ಟೇ ಹೊರತು ಪರಮಾರ್ಥವಾಗಿರುವ ಆತ್ಮಸ್ವರೂಪವೇ ಆದ ಪ್ರಜ್ಞೆಯನ್ನೇನು ಇಲ್ಲಿ ಮಾಯೆ ಅಂತ ಕರೆದಿಲ್ಲ. ನಮ್ಮ ನಿಜವಾದ ಸ್ವರೂಪ ಗಾಢ ನಿದ್ರೆಯಲ್ಲಿರುತ್ತಲ್ಲ ಅನುಭವದಲ್ಲಿ, ಅದನ್ನ ಮಾಯೆ ಅಂತೇನು ಕರೆದಿಲ್ಲ. ಇವುಗಳನ್ನ ಮಾಯೆ ಯಾವುದು? ಅನಾತ್ಮವನ್ನ ತೋರಿ ಹಾರೋದನ್ನ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ ಅವಿದ್ಯಾರೂಪವಾಗಿರುವ ಇಂದ್ರಿಯ ಪ್ರಜ್ಞೆಗಳಿಂದ ಎಂಬುದೇ ಸರಿಯಾದ ಅರ್ಥವೆಂದು ನಿಶ್ಚಯವಾಗುತ್ತೆ. ಅದಕ್ಕೆ ನಿಮ್ದು ಹೊಂದೋದಿಲ್ಲ. ನೀವು ಇಂದ್ರಿಯಗಳ ಪ್ರಜ್ಞೆನೇ ನಿಜ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ದು ಹೊಂದುತ್ತಾ ಇಲ್ಲ ಅಂತ ಹೇಳ್ತಾರೆ. ಇಂದ್ರಿಯಗಳ ಪ್ರಜ್ಞೆ ಅವಿದ್ಯಾರೂಪ ಅಂತ ನಾವು ಹೊಡೆದಾಗ್ತಾ ಇದ್ದೀವಿ. ಹೀಗೆ ಇಂದ್ರಿಯ ಪ್ರಜ್ಞೆಗಳಿಂದ ಈ ಆತ್ಮನು ವಿಷಯಗಳ ಆಕಾರದಿಂದ ಅನೇಕವಾಗಿರುವಂತೆ ಕಂಡು ಬರ್ತಾನಷ್ಟೇ. ಆದರೆ ಹಾಗೆ ಇವಾಗೆಲ್ಲ ಹೇಳಿದ್ವಲ್ಲ, ಮತ್ತೆ ಅವನ ನಿಜವಾದ ಸ್ವರೂಪ ಏನು? ಅವನು ಅಜ ಅದ್ವಯ ಸ್ವರೂಪಕ್ಕೆ ಯಾವ ಹಾನಿಯೂ ಆಗೋದಿಲ್ಲ. ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಇದನ್ನ ತಿಳಿಸೋದಿಕ್ಕೆ ಅಯಂ ವೈ
ಅರಹೋಯಂ ದಶಚ ಸಹಸ್ರಾಣಿ ಬಹೂನಿ ಜಾನಾತಿ. ಅವು ಬಿಟ್ಬೇಡ. ಇವನೇ ಈ ಆತ್ಮವಾದ ಕುದುರೆಗಳೆಂದು ಕರೆದಿರುವ ಪ್ರಜ್ಞೆಗಳು. ನಮ್ಮ ಇದರಲ್ಲೂ ಬೃಹದಾರಣ್ಯಕದಲ್ಲೂ ಕೂಡ ಕುದುರೆಗಳು ಅಂತ ಕರೆದಿದೆ ಇವು. ಯಾಕೆ? ನಮಗೊಂದು ರಥದಲ್ಲಿ ಹೋಗ್ಬೇಕಾದ್ರೆ ನನಗೆ ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5 ಕುದುರೆಗಳು ಕಟ್ಟಿರ್ತಾರೆ. ಅವು ನನ್ನ ಇಂದ್ರಿಯಗಳು. ಆ ಕುದುರೆಗಳಿಗೆ ಹಿಂಗೆ ಇದಾಕ್ಬಿಟ್ಟಿರ್ತಾರೆ, ಇದು ಕಬ್ಬಿಣದ್ದು. ಅದು ಇದು ಮಾತ್ರ ನೋಡುತ್ತೆ, ಆ ಕಡೆ ಈ ಕಡೆ ನೋಡಲ್ಲ. ಹಾಗೆ ನಮ್ಮ ಇಂದ್ರಿಯಗಳ ಅನುಭವ ಅನ್ನೋದು ನ್ಯಾರೋ ಮೈಂಡೆಡ್. ಇಲ್ಲಿ ಕಂಡಿದ್ದೇ ಸತ್ಯ ಅನ್ಕೊಂತೀವಿ ನಾವು. ಅದಕ್ಕೆ ಆ ಇಂದ್ರಿಯಗಳ ಅನುಭವ, ವೇದನ ಅನುಭವ, ಅದಕ್ಕಿಂತ ಹಿಂದೆ ನೇರಾದ ಅನುಭವಕ್ಕೆ ಹೋಗ್ಬೇಕು ಅಂತ ಹೇಳೋದು. ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ನಮ್ಮ ಬ್ರಹ್ಮ ಅಂತನ್ನೋದು ಅದಕ್ಕೆ ಕಾರಣ ಇಲ್ಲ, ಅದರಿಂದ ಕಾರ್ಯ ಆಗಿಲ್ಲ, ಅದು ಕಾರಣವಲ್ಲ, ಅದರಿಂದ ಕಾರ್ಯವೂ ಆಗಿಲ್ಲ. ಒಳಗೂ ಹೊರಗೂ ಇಲ್ಲ ಅಂತಲ್ಲ, ಎಲ್ಲ ಕಡೆ ಇದೆ ಅದು. ಅದಕ್ಕೋಸ್ಕರನೇ ಅದು ಹೊರಗಿಲ್ಲದ್ದು ಒಳಗಿಲ್ಲದ್ದು ಹೊರಗಿಲ್ದು ಅಂದ್ರೆ ಒಳಗೂ ಹೊರಗೂ ಎಲ್ಲ ಕಡೆ ಅದೇ ಇರೋದು. ಆದ್ದರಿಂದ ಈ ಆತ್ಮನೇ ಎಲ್ಲವನ್ನೂ ಅನುಭವದಿಂದ ಅರಿಯುತ್ತಿರುವ ಬ್ರಹ್ಮ ಅಂತ ಸ್ಪಷ್ಟವಾಗಿ ಹೇಳಿದೆ. ಇನ್ನೇನ್ ಬೇಕು ನಿಮ್ಗೆ? ಇನ್ನ ತೈತರಿಯ ಉಪನಿಷತ್ನಲ್ಲಿ ಅಜಾಯ ಮಾಯನೋ ಬಹುದಾ ವಿಜಾಯತೆ, ಹುಟ್ಟದೇ ಇರುವನಾಗಿಯೂ ಬಹುಪ್ರಕಾರವಾಗಿ ಹುಟ್ಟುತ್ತಿರುವನು ಎಂದು ಶ್ರುತಿಯಲ್ಲಿದೆ. ನಿಜವಾಗ್ಲೂ ಹುಟ್ಟಿಲ್ಲ, ಆದರೆ ಅನೇಕವಾಗಿ ಹುಟ್ಟಿದ್ದ ಅಂತೆ ತೋರ್ತಾನೆ. ಹಗ್ಗ ಹುಟ್ಟೋದಿಲ್ಲ, ಅದರಿಂದ ಏನೂ ಹುಟ್ಟಲ್ಲ. ಆದರೆ ಹಾವು, ನೀರಿನ ಕೊಡಿ, ನೆಲದ ಬೆರುಕು, ಹೂವಿನ ಮಾಲೆ ಇವೆಲ್ಲ ಹುಟ್ಟದಂತೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಕ್ಸಾಂಪಲ್ಸ್ ಕೂಡ ಕೊಡ್ತಾ ಇದ್ದಾರೆ. ಕೊನೆಗೆ ಅದೇನಾಯ್ತು? ಅದಕ್ಕೆ ನಾವೇನ್ ಕರಿತೀವಿ? ಮಾಯೆಯ ಜಾಯತೆ ತು ಸಹ, ಮಾಯೆಯಿಂದಲೇ ಆತ್ಮನ ಹುಟ್ಟಿದಂತೆ ತೋರ್ತಾನೆ. ತೂ ಶಬ್ದದಿಂದ ಒತ್ತಿ ಹೇಳ್ತಾ ಇದೆ. ಹುಟ್ಟಿದಂತೆ ಕಂತೆ, ನಿಜ ಅಲ್ಲ, ಕನಸಿನಂತೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮದು ಹೊಂದೋದಿಲ್ಲ. ಏನದು? ಬೆಂಕಿ ಸುಡುತ್ತೆ ಮತ್ತೆ ಬೆಂಕಿ ತಣ್ಣಗಿದೆ ಅನ್ನೋದು ಯಾವುದಕ್ಕೂ ಹೊಂದೋದಿಲ್ವಲ್ಲ, ಹಾಗೆ ನಿಮ್ಮದು ಹೊಂದೋದಿಲ್ಲ. ಏನು ನಿಮ್ಮದು? ಆತ್ಮನು ಹುಟ್ಟುತ್ತಾನೆ, ಹೋಗ್ಲಿ, ಅದನ್ನು ಒಪ್ಕೊಂಡ್ಬಿಡ್ತಾರೆ. ಆತ್ಮ ಹುಟ್ಟೋದಿಲ್ಲ. ಆತ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ ಹೇಳ್ತಿರಲ್ಲ, ಅದು ಯಾವಾಗಲೂ ಹೊಂದೋದಿಲ್ಲ ಅಂತ. ಹೀಗೆ ದ್ವೈತವನ್ನು ಅಲ್ಲಗಳೆದಿದೆ. ಇಲ್ಲಿವರೆಗೂ ದ್ವೈತವನ್ನ ಅಲ್ಲಗಳೆದಿತಾ ಬರ್ತಾ ಇದೆ. ಹಾಗಾದ್ರೆ ನಿಮ್ದೇನು? ಆತ್ಮನೇ ಅಜನು, ಅವನು ಹುಟ್ಟೋದಿಲ್ಲ, ಅವನಿಂದ ಯಾವುದೂ ಹುಟ್ಟೋದಿಲ್ಲ ಅಂತ ಹೇಳಿ ಇವೆರಡು ಕಾರಣದಿಂದಲೇ ಅಲ್ಲದೆ ಏಕತ್ವವನ್ನು ಕಂಡುಕೊಂಡವನಿಗೆ ಫಲವನ್ನು ಹೇಳಿದೆ. ಬರೀ ಇಷ್ಟು ಮಾತ್ರ ಅಲ್ಲ, ಯಾರು ಅದ್ವೈತ ತತ್ವವನ್ನು ಕಂಡುಕೊಂತಾರೋ, ಗಾಢನಿದ್ರೆಯಲ್ಲಿರೋ ಅನುಭವದಲ್ಲಿ ನಿಲ್ತಾರೋ ಅವರಿಗೆ ಫಲ ಹೇಳಿದೆ. ಏನು ಫಲ? ಪ್ರಶ್ನೆ ಕೇಳ್ತಾ ಇದ್ದೆ. ಆತ್ಮತತ್ವದಲ್ಲಿ ನೆಲೆ ನಿಂತ್ರೆ, ಮುಕ್ತ ಆದ್ರೆ ಏನ್ ಫಲ ಆಗತ್ತೆ? ಏನ್ ಲಾಭ ಆಗತ್ತೆ? ಯಾರಾದ್ರು? ಆನಂದ ಸಿಗುತ್ತೆ. ಆನಂದ. ಸಂಸಾರ ಇರೋಲ್ಲ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಂತಾನೆ. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ. ಪುನರಪಿ ಹುಟ್ಟೋದು, ಸಾಯೋದು, ಮತ್ತೆ ಗರ್ಭದಲ್ಲಿ ತಿರ್ಗಾ ಹೋಗಿ ಸೇರ್ಕೊಳ್ಳೋದು, ಮತ್ತೆ ಈ ಹುಟ್ಟದ ಮೇಲೆ 6 ಬದಲಾವಣೆ, ಸಾಯೋದು. ಈ ಸೈಕಲ್, ಈ ಸೈಕಲ್ನಿಂದ ತಪ್ಪಿಸ್ಕೊಂತಾನೆ. ಇದನ್ನೇ ಸಂಸಾರ, ಇದು ದುಃಖಾಲಯ. ಆದ್ರಿಂದ ಆನಂದವೇ ಸಿಗುತ್ತೆ. ಅದು ಶಾಶ್ವತವಾಗಿರೋ ಆನಂದ ಬೇಡವೇನೋ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಲ್ಲೇ ಅರ್ಜುನನಿಗಿದ್ದಂಥ ಪ್ರಾಬ್ಲಮ್ ಏನದು? ಪ್ರಶ್ನೆ ಕೇಳ್ತಾ ಇದ್ದೆ. ಭಗವದ್ಗೀತೆಯಲ್ಲಿ ಅರ್ಜುನಂದು ಏನ್ 1ನೇ ಅಧ್ಯಾಯದಲ್ಲಿ ಪ್ರಾಬ್ಲಮ್? ಯಾರಾದ್ರು? ಶೋಕ ಸರ್, ವಾತ್ಸಲ್ಯ. ಶೋಕ ಮೋಹ. ಶೋಕ ಅಂತಂದ್ರೆ ಏನು? ದುಃಖ, ಸಂಸಾರ, ಅನಾತ್ಮ. ಯಾತ್ರಿಂದ ಬಂತದು? ಮೋಹದಿಂದ, ಕಾಮದಿಂದ. ಹೇಗಿದೆ ನೋಡ್ರಿ.
ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ. ಹಾಗೆ ನೋಡ್ರಿ, ಮೋಹದಿಂದ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಹಿಂದೆ ಕೂಡ ಹೇಳಿದ್ದೆ. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲಿದ್ದ ಮೋಹ, ಭೀಷ್ಮ ಪಿತಾಮಹನಿಗೆ ತನ್ನ ಶಪಥದ ಮೇಲಿದ್ದ ಮೋಹ, ಕರ್ಣನಿಗೆ ಉಪ್ಪು ತಿಂದ ಮನೆಗೆ 2 ಬಗೆಬಾರ್ದು ಅಂತಿದ್ದ ಮೋಹ, ಆಮೇಲೆ ಗುರು ಆದ ದ್ರೋಣಾಚಾರ್ಯರಿಗೆ ಅವ್ರ ಮಗನಿಗೆ ಹಾಲು ಕುಡಿಯೋದಿಕ್ಕಿರ್ಲಿಲ್ಲ, ಹಿಟ್ಟನ್ನು ಕಲಸಿ ನೀರಿನಲ್ಲಿ ಕುಡಿಸ್ತಾ ಇದ್ರು. ಇಲ್ಲಿಗೆ ಬಂದ್ಮೇಲೆ ಗುರು ಅಂತ ಸ್ವೀಕಾರ ಮಾಡಿದ್ರಿಂದ ಅವನಿಗೆ ಅದ್ರ ಮೇಲೆ ಮೋಹ. ಒಬ್ಬೊಬ್ಬರಿಗೂ ಹೆಂಗು ಮೋಹ ಆಗತ್ತೆ. ಮತ್ತೆ ಗುರುವಾದ ಇವನು ಯಾರ ಅವನ ಗುರು, ಈಗ ತಾನೆ ಹೇಳಿದ್ನಲ್ಲ ಅವನ ಹೆಸರೇನು, ದ್ರೋಣಾಚಾರ್ಯನಿಗೆ ಮತ್ತೇನ್ ಮೋಹ ಇತ್ತು ಯಾರಿಗಾದ್ರೂ ಗೊತ್ತಾ? ಇನ್ನೇನ್ ಮೋಹ ಇತ್ತು ಅವನಿಗೆ? ಜನಕ ಮಹಾರಾಜ ಇಲ್ಲ ಆ ಮಂಚಕ್ಕೆ ಕಟ್ಟಬೇಕು ಅಂತ ಅನ್ಬಿಟ್ಟು ಏನೋ ಒಂದು ಕತೆ ಇದೆ. ದ್ರೋಣಾಚಾರ್ಯರಿಗೆ ಇನ್ಯಾವುದ್ರ ಮೇಲೆ ಮೋಹ ಇತ್ತು? ತನ್ನ ಮಗನಾದ ಅಶ್ವತ್ಥಾಮ ಅತಃಕುಂಜರ. ಒಂದೇ ಒಂದು ವಿಚಾರ ಕೇಳಿದ ತಕ್ಷಣ ಒಂದು ಬಾಣ ಬಿಟ್ಬಿಡ. ಹೇಗಿದೆ ಇದೆಲ್ಲ ಕೃಷ್ಣನ್ ಪ್ಲಾನು. ಧರ್ಮರಾಯನ್ ಬಾಯಿನಲ್ಲಿ ಹೇಳಿಸ್ತಾನೆ, ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಯ್ತು ಅಂತ ಹೇಳಿದ ತಕ್ಷಣ ಇವನಿಗೆ ನನ್ನ ಮಗ ಸತ್ತೋಗ್ಬಿಟ್ಟ ಅಂತ ಹೇಳಿ ಬಿಲ್ಲು ಬಾಣ ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ನನಗಿನ್ ಯುದ್ಧ ಬೇಡ, ಯಾರಾದ್ರೂ ಕೊಂದಾಕೊಂಡ್ಬಿಡ್ಲಿ, ನಾನೇ ಹಾಕಿರ್ಬೇಕು ಅಂತ. ಎಲ್ಲಿ ಯಾವ್ದ್ರ ಮೇಲೆ ಮೋಹ? ಅವನ ಮಗನ ಮೇಲೆ ಮೋಹ. ಹೀಗಿದೆ ನೋಡ್ರಿ. ಸೀತೆಗೆ ಜಿಂಕೆ ಮೇಲೆ ಮೋಹ. 5 ನಿಮಿಷ ಏನಾಯ್ತು? 1 ವರ್ಷಗಳ ಕಾಲ ರಾವಣನ ಅಲ್ಲಿ ಒಂದೇ ಸೀರೆ ಉಟ್ಕೊಂಡು ಸ್ನಾನ ಇಲ್ಲದೆ ಅದೇ ಬಟ್ಟೆಯಲ್ಲಿ 1 ವರ್ಷ ಇತ್ತು. ಕೊನೆಗೆ ರಾಮ ಲಕ್ಷ್ಮಣ ಎಷ್ಟು ಕಷ್ಟಪಟ್ಟರು. ಅವ್ರನ್ನ ಸೇರಿಸಿ ಇವ್ರನ್ನ ಸೇರಿಸಿ ಸೈನಿಕರನ್ನ ತಗೊಂಡು ಮತ್ತೆ ಇವನ್ನ ಕೊಂದು, ಯಾರು ಅವನ ಅಣ್ಣ, ಅವನ ಹೆಸರೇನು, ಯಾರವ್ರ ಅಣ್ಣ, ಕುಂಭಕರ್ಣ ಅಲ್ಲಮ್ಮ, ಆಂಜನೇಯ ಅವರು. ಇದರಲ್ಲಿ ಯಾರವರು ಇಬ್ರು ಅಣ್ಣ ತಮ್ಮಂದ್ರು, ಹೆಸರಿನ ಐರಾವಣ ಮೈರಾವಣ ಸರ್. ಈಗ ರಾಮ ಯಾರ ಹತ್ರ ಹೋಗ್ತಾನೆ? ಅಣ್ಣ ತಮ್ಮಂದರು, ಆ ಆಂಜನೇಯರ ಅಣ್ಣ ತಮ್ಮಂದರು ಸುಗ್ರೀವ ವಾಲಿ. ವಾಲಿನ ಕೊಲ್ಬೇಕಾಯ್ತು ರಾಮ. ಕೊನೆಗೆ ಸುಗ್ರೀವನ ಸ್ನೇಹಿತರು ಮಾಡ್ಕೋಬೇಕಾಗಿತ್ತು. ಕೊನೆಗೆ ಅವ್ರ ಸಹಾಯ ತಗೊಂಡು ಬ್ರಿಡ್ಜ್ ಕಟ್ಟಬೇಕಾಗಿತ್ತು. ತಿರ್ಗಾ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಇವರಿಗೆ ಸರ್ಪದಿಂದ ಸುತ್ತಾಕ್ಸ್ಕೋಬೇಕಾಗಿತ್ತು. ಲಕ್ಷ್ಮಣನ ಸಾಯೋ ತರ ಬೇಕಾಗಿ ಆಯ್ತು. ಆಂಜನೇಯನಿಂದ ಅವೆಲ್ಲ ತರಿಸಿ ಎಷ್ಟು ಕಷ್ಟಪಟ್ರು ಅಂತ. ಎಷ್ಟೊತ್ತಿಗೆ? ಬರೀ ಸೀತೆಯ ಜಿಂಕೆಯ ಮಲ ಮೋಹ. ಎಷ್ಟು ನಿಮಿಷ? 5 ನಿಮಿಷ. ಹೇಗಿರುತ್ತೆ ನೋಡ್ರಿ. ನಮ್ಗೆ ಯಾವುದ್ರ ಮೇಲೆ ಮೋಹ? ಈ ಶರೀರ 19 ಮುಖಗಳ ಮೇಲೆ ನನಗೆ ಮೋಹ. ಮೋಹದಿಂದ ಶೋಕ ನನಗೆ. ಹೇಗಿದೆ ನೋಡಿ, ಇದು ಹೇಳ್ತಾ ಇರೋದು ಶೋಕ ಮೋಹಗಳು. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಶಾಸ್ತ್ರದಲ್ಲಿ. ಶೋಕ ಮೋಹಗಳಿಂದ ಬಿಡುಗಡೆ ಆಗ್ಬಿಡ್ತಾನೆ ನಾವು. ಮುಕ್ತಿ ಅಂತಂದ್ರೆ ಎಲ್ಲೇ ಬೇಕಾದಷ್ಟಿದೆ. ಶಾಶ್ವತವಾಗಿರೋ ಆನಂದ ಪಡೆಯೋದು, ಹುಟ್ಟು ಸಾವುಗಳನ್ನ ತಪ್ಪಿಸ್ಕೊಳ್ಳೋದು, ಶೋಕ ಮೋಹಗಳನ್ನು ತಪ್ಪಿಸ್ಕೊಳ್ಳೋದು, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇಲ್ಲದೆ ಇರೋದು, ಮತ್ತೆ ನನ್ನಲ್ಲಿರೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಯಾವತ್ತೂ ಇಲ್ಲ ಅಂತ ತಿಳ್ಕೊಳ್ಳೋದು. ಈಗೆಲ್ಲ ಬೇಕಾದಷ್ಟು ಥರ ಇದೆ. ಆದ್ದರಿಂದ ಇಲ್ಲಿ ಭೇದವಿದ್ದಂತೆ ಕಾಣುವನು. ನೀವು ದ್ವೈತಿಗಳು ಭೇದ ಇದ್ದಂತೆ, ಯಾರು ನಾನು ಹುಟ್ಟಿದ್ದೀನಿ, ನನ್ನಿಂದ ಇವರೆಲ್ಲ ಹುಟ್ಟಿದ್ದಾರೆ ಅಂತ ಅನ್ನೋರು, ನೀವ್ಗೇನಾಗುತ್ತೆ? ಸಾವಿನ ಮೇಲೆ ಸಾವು ಸಾಯ್ತೀರ ಹುಟ್ತೀರ ಸಾಯ್ತೀರ. ಸೈಕಲ್. ಅದಕ್ಕೆ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಸಾಕಾಗಿದೆ ರಾಘವೇಂದ್ರ, ತಪ್ಸೋ ಇದರಿಂದ ಅಂತ ಹಾಡು ಹೇಳ್ಕೋಬೇಕು ಅಲ್ವಾ? ಆದ್ದರಿಂದ ಇಷ್ಟನ್ನ ಮನಸ್ಸಿಗೆ ತಗೊಂಡು ಇಲ್ಲಿಗೆ ಆ ಮಂತ್ರ ಪೂರ್ತಿ ಮುಗೀತು. 24ನೇ ಮಂತ್ರ. ನೆಕ್ಸ್ಟ್ ನಾನು 25ನೇ ಮಂತ್ರವನ್ನ ಮಾಡಬೇಕಾಗಿದೆ. ಸ್ವಲ್ಪ ಕಷ್ಟ ಇದೆ. ದಯವಿಟ್ಟು ನೀವು ಇವಾಗ ಸ್ವಲ್ಪ ಓದಕ್ಕೆ ಶುರು ಮಾಡಿ.
ಜೈ ಶ್ರೀರಾಮ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.